जयति पराशरसूनुः सत्यवती हृदयनन्दनो व्यासः यस्य हास्य कमलगलितं वाङ्मयममृतं जगत्पिबति भुजगभोगाभमद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तविद्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतं भवतवोष्णेन ततप्यमानं भुवि परं नाथमप्रेक्षमाणं भुवनमन्येन च अन्येन दोष्णा भवतु भीर्मायि नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतं ನನ್ನ ಅಧ್ಯಾತ್ಮ ಬಂಧುಗಳೇ, ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳಿದಂಥ ಅಧ್ಯಾತ್ಮದ ಸಂದೇಶದ ಘಟ್ಟದ ಮಧ್ಯದಲ್ಲಿ ದೇವರು ನಿನ್ನೆ ನಾವು ಒಂದಿಷ್ಟು ನೋಡಿದ್ದೀವಿ. ಈ ಅಧ್ಯಾತ್ಮ ಸಾಧನೆಗೆ ತೊಂದರೆ ಏನು, ನಮಗೆ ಜೀವನದಲ್ಲಿ ಯಾಕೆ ಇದು ಸುಲಭ ಸಾಧ್ಯವಾಗುವುದಿಲ್ಲ ಅನ್ನೋದಕ್ಕೆ ಕಪಿಲ ಒಂದು ಮಾತು ಹೇಳ್ತಾನೆ. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋವಿದು. ಬಹಳ ದೊಡ್ಡ ತಡೆ ಇದಕ್ಕೆ ಯಾವುದು ಅಂದರೆ ನಮಗೆ ಇರ್ತಕ್ಕಂಥ ಸಹವಾಸ. ಪ್ರಸಂಗ ಅಂದರೆ ಇನ್ನೊಂದು ನಮ್ಮ ಅಟ್ಯಾಚ್ಮೆಂಟ್, ನಮಗಿರ್ತಕ್ಕ ಅಟ್ಯಾಚ್ಮೆಂಟ್ ಯಾವುದರ ಮೇಲೆ, ಅದರ ಮೇಲೆ ತೀರ್ಮಾನ ಆಗುತ್ತೆ. ನಾವು ಒಳ್ಳೆಯವರು ಸಹವಾಸ ಮಾಡಿದರೆ ನಮಗೂ ಒಳ್ಳೆತನ ಬರುತ್ತೆ. ನಾವು ಕೆಟ್ಟ ಅಂದರೆ ಯಾವಾಗಲೂ ಈ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ಹೇಳ್ತಾರೆ. ಇವತ್ತು ಕೂಡ ಒಬ್ಬ ಹುಡುಗನನ್ನು ನೀವು ವೇದ ಪಾಠಶಾಲೆ ಹಾಕಿ ವೇದ ಕಲಿತಾರೆ, ಅದನ್ನು ರೈಲ್ವೆ ಸ್ಟೇಷನ್ ಬಿಟ್ಟರೆ ಪಿಕ್ ಪಾಕೆಟ್ ಆಗುತ್ತೆ. ಆ ವಾತಾವರಣ ಏನಿದೆ ಅದನ್ನು ನಾವು ತನ್ನಗೆ ಅಭ್ಯಾಸವನ್ನು ಬೆಳೆಸಿಕೊಡ್ತಾರೆ. ಹಾಗೆ ಹೇಳ್ತಾರೆ, ದೊಡ್ಡ ಸಮಸ್ಯೆ ಸಾಧನೆಗೆ ಪ್ರಸಂಗ. ಪ್ರಸಂಗ ಅಂದರೆ ಒಡನಾಡಿ. ನಮ್ಮ ಒಡನಾಡಿಗಳು ಹೇಗೆ, ಒಡನಾಡಿಗಳಲ್ಲಿ ಇದನ್ನು ಆಸಕ್ತಿಯಿಂದ ಅವರು ಸಹವಾಸ ಮಾಡಿದಾಗ ಅದನ್ನು ನೀನು ತಲೆ ಕೆಟ್ಟಿದ್ದೀವಿ, ಯಾಕೆ ವೇದಾಂತ ಹೋಗ್ತೀವಿ, ಬಾರಿಗೆ ಮಾಡ್ತಾರೆ. ಒಂದು ದಿವಸ ಹೋದರೆ ಮತ್ತೆ 2 ದಿವಸ ಕಲಿಯಬೇಕು, ಕಾಯ ಮಾಡಬೇಕು. ನಮಗೆ ಯಾವ ಒಂದು ಒಡನಾಟ, ಫ್ರೆಂಡ್ಶಿಪ್, ಗೆಳೆತನ, ಬಳಕೆ, ಅದು ದೊಡ್ಡ ಸಮಸ್ಯೆ. ನಿಮಗೆ ಒಳ್ಳೆಯ ಸಹವಾಸ ಸಿಕ್ಕಿದ್ರೆ ಯು ಆರ್ ಫಾರ್ಚುನೇಟ್. ಇಲ್ಲ, ಬೇಡವಾದಂಥ ದುಶ್ಚಾರಿಗಳನ್ನು ಕಲಿಸ್ತಕ್ಕಂಥ ಫ್ರೆಂಡ್ಸ್ ನಮಗೆ ಸಿಕ್ಕಿದ್ದು ಅಂದರೆ ನಾವು ಬದುಕು ಹೋಯ್ತಾರೆ, ಫ್ಯೂಚರ್ ಇಲ್ಲ. ಪ್ರಸಂಗ ಅಜರಂ ಪಾಶಂ, ಅದು ಎಂಥ ಬಂಧನ ಅಂತಂದರೆ ಅದು ಮುದಿಯಾಗದ ಬಂಧನ ಅಂತ. ಯಾವ ಫ್ರೆಶ್ ಅದರ ಸೆಳೆತ ಉಂಟಲ್ಲ, ಅದೇ ಮನುಷ್ಯನ ಹಾಳು ಮಾಡೋದು. ಅದು ಎತ್ತ ಎಳೆಯುತ್ತಾ ಹೋಗ್ತಾನೆ, ತನ್ನ ಸ್ವಂತಿಕೆಯನ್ನು ಕಳ್ಕೊಳ್ತಾನೆ. ಹಾಗಾಗಿ ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ಇದು. ಜ್ಞಾನಿಗಳು ಹೇಳಿದರೆ ನಿನ್ನ ಬೆಳವಣಿಗೆಯ ಹಿಂದೆ ನೀನು ಯಾರ ಒಡನಾಟ ಮಾಡಿದಿ, ಯಾರ ಕಾಂಟ್ಯಾಕ್ಟ್, ಯಾರ ಗೆಳೆತನ, ಅದರ ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ. ಅದನ್ನು ತಿಳ್ಕೊ. ಪ್ರಸಂಗಂ ಅಜರಂ ಪಾಶಂ ಕವಯೋ ಇದು. ಹಾಗಾಗಿ ಜ್ಞಾನಿಗಳ ಅಭಿಪ್ರಾಯ ಅಂದರೆ ನಾವು ನಮ್ಮ ಬದುಕಿನಲ್ಲಿ ಯಾರ ಸ್ನೇಹ ಮಾಡಿದೆವು. ಈ ಯೋಗಶಾಸ್ತ್ರದಲ್ಲಿ ಒಂದು ಮಾತಿದೆ, ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ. ಜೀವನದಲ್ಲಿ ನಾವು ಮಾಡಬೇಕಾದ 4 ಸಂಗತಿ. ಈ 4 ಬಗೆಯ ಎಚ್ಚರ ಇದ್ದರೆ ಇನ್ನೇನೂ ಬೇಡ. ಯಾವ ಧರ್ಮಶಾಸ್ತ್ರವನ್ನು ನೀವು ಯಾವ ಮಾಡಿದ್ರೆ ಯಾವುದು ಧರ್ಮ ಕೇಳುವುದೇ ಬೇಡ. ಈ 4 ಅಂಶದ ಬಗ್ಗೆ ಯಾವ ಎಚ್ಚರವಾಗಿದೆ ಇದ್ದಾರೆ. ಏನದು 4? ಮೈತ್ರಿ, ಒಳ್ಳೆಯವರ ಸ್ನೇಹ ಮಾಡು, ತಿಳಿದವರ ಸ್ನೇಹ ಮಾಡು, ಮೈತ್ರಿ. ಆಮೇಲೆ ಕೆಲವರು ಕಷ್ಟದಲ್ಲಿರ್ತಾರೆ, ತೊಂದರೆ ಪಡ್ತಾ ಇರ್ತಾರೆ. ಅವಾಗ ನಮ್ಮ ಏನು ಹೇಳ್ತಾರೆ, ಅದಾಗಬೇಕು, ಮಾಡಿದ್ದು ತಿಂತಾರೆ. ಅವನು ಮಾತ್ರ ಅಲ್ಲ, ನೀವು ಮಾಡಿದ್ದೇ ತಿನ್ನೋದು, ನಾವು ಮಾಡಿದ್ದೇ ತಿನ್ನೋದು. ಮಾಡೋದಾಗಿ ಯಾರು ತಿನ್ನುವುದೇ ಇಲ್ಲ. ಅದರಿಂದ ಆ ಉದ್ಗಾರವೇ ತುಂಬ ಅಸಂಗತ. ಒಬ್ಬ ಕಷ್ಟದಲ್ಲಿರುವಾಗ ಅದಾಗಬೇಕು, ಮಾಡಿದ್ದು ತಿಂತಾನೆ ಅನ್ನಬಾರದು. ಅಂದರೆ ಕರುಣಾ, ಕಷ್ಟದಲ್ಲಿರುವವರ ಬಗ್ಗೆ ಅನುಕಂಪೆ ತೋರಿಸಿ, ಜ್ಞಾನಿಗಳ ಒಡನಾಟ ಮಾಡಿ. ಸಂತೋಷವಿರುವವರು ನೋಡಿ ನಮ್ಗೆ ಸಂತ, ಅಯ್ಯೋ ಅವನು ಅಷ್ಟು ಖುಷಿಯಲ್ಲಿದ್ದಾರೆ, ನಮ್ಗೆ ಬರಬಾರ್ದಿತ್ತ, ಅದಲ್ಲ. ಮುದಿತತ, ಯಾರು ಸಂತೋಷವಾಗಿದ್ದಾರೆ ಅವರನ್ನು ನೋಡಿ ಖುಷಿ ಕೊಡು. ಯಾರು ಕಷ್ಟದಲ್ಲಿದ್ದಾರೆ ಅವರ ಮೇಲೆ ಅನುಕಂಪೆ ತೋರಿಸು. ಯಾರು ಜ್ಞಾನಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ಅವರು ಸ್ನೇಹ ಮಾಡು. ಯಾರು ದುರ್ಜನರಿದ್ದಾರೆ ಅವ್ರ ಹತ್ರ ವಾಕ್ಯಾರ್ಥ ಮಾಡಕ್ಕೆ ಹೋಗಬೇಡ, ಅವಾಯ್ಡ್ ಮಾಡಿ. ಚಂದ ಉಪೇಕ್ಷೆ. ದುರ್ಜನರ ಹತ್ರ ವಾದ ಮಾಡೋದಲ್ಲ, ಅವ್ರು ಬಿಟ್ಟುಕೊಡೋರಷ್ಟೇ. ಅವ್ರು ವಾದ ಮಾಡೋದು ತಿಳ್ಕೊಳ್ಳೋದಿಲ್ಲ. ಈ ಯಾರೋ ಮೊನ್ನೆ ಚಾಲೆಂಜ್ ಮಾಡಿದ್ದಾರೆ ಭಗವದ್ಗೀತೆಯನ್ನು, ತಪ್ಪು ಅಂತ ಹೇಳಿದ್ರೆ ವಾದಕ್ಕೆ ಬಾರದು, ಮೂರ್ಖತನ. ಯಾಕೆಂದರೆ
ಯಾಕೆಂದರೆ ಅವರು ಪ್ರಿಜುಡೈಸ್ಡ್ ಮೈಂಡ್ ಅದನ್ನು ಗೀತೆಯನ್ನು ದ್ವೇಷಿಸುವುದು ಅವರಿಗೆ ಸಹಜವಾದ ಧರ್ಮ. ನೀವು ವಾಕ್ಯಾರ್ಥ ಮಾಡಿದ್ರೆ ತಿಂದುಬಿಡ್ದಿಲ್ಲ, ವಾಕ್ಯಾರ್ಥ ಮಾಡಿದ್ರೆ ಸುಮ್ಮನೆ ಒಂದಿಷ್ಟು ವೇಸ್ಟ್ ಆಫ್ ಟೈಮ್ ಮಾಡಿದ್ದೀನಿ, ಏನೂ ಉಪಯೋಗ ಇಲ್ಲ ಅಂಥವ್ರು ಬಿಟ್ಟು ಬಿಡುತ್ತಾರೆ. ಕೆಲವರಿಗೆ 5,000 ವರ್ಷದ ಹಿಂದಿನ ಭಗವಾನ ವಾಚ ಮಾನ್ಯ, ಕೆಲವರಿಗೆ ಈ ಭಗವಾನ ವಾಚ ಭಗವಾನ ವಾಚ. ಆದ್ದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಸಿಂಪಲಿ ಶಂತೆ ಬಂದ ಉಪೇಕ್ಷಾ. ಯಾರು ವಿರೋಧ ಮಾಡ್ತಾರೆ, ಯಾರು ದ್ವೇಷ ಮಾಡ್ತಾರೆ, ಅವ್ರ ಹತ್ರ ವಾಕ್ಯಾರ್ಥ ಮಾಡಲಿಕ್ಕೆ ಹೋಗ್ಬೇಡ, ಜಗಳ ಮಾಡಲಿಕ್ಕೆ ಹೋಗ್ಬೇಡ, ಶಂತೆ. ಇದು 4 ಸಾಕು. ನೋಡಿ, ಯೋಚನೆ ಮಾಡಿ, 4 ಕ್ವಾಲಿಟಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನದ ಪ್ರಾಬ್ಲಮ್ಸ್ಗಳೇ ಇಲ್ಲ. ಒಳ್ಳೆಯವರಿದ್ದರೆ ಸ್ನೇಹ ಮಾಡಿ, ಕಷ್ಟದಲ್ಲಿದ್ದವರು ನೋಡಿ ಅವನಿಗೆ ಅನುಕಂಪೆ ತೋರು, ಆನಂದದಲ್ಲಿ ಇರುವವರು ಸಂತೋಷ ಕೊಡು, ದುರ್ಗೆಲ್ಲರೂ ದೂರ ಇರು. ಯಾಕೆ ಮೈತ್ರಿ? ಇದು ಚತಸ್ರಃ ಚಿತ್ತ ಪ್ರಸಾದಿನ್ಯ ಯೋಗ ವೃತ್ತಯ ಅಂತ. ಯೋಗಾಭ್ಯಾಸ ಮಾಡುವುದು ಜೀವನ ಅಳವಡಿಸ್ಕೊಳ್ಬೇಕಾದ್ರೆ 4 ಮುಖ್ಯ ಗುಣಗಳು. ಇಲ್ಲಿ ಎಲ್ಲ ಒಂದು ಇನ್ನೇನು ಹೊಸ ಸೇರಿಸಬೇಕಾದ್ರೆ ಈ 4 ಕ್ವಾಲಿಟಿ ನಾವು ಜೀವನ ಅಳವಡಿಸ್ಕೊಂಡ್ರೆ ನಾವು ಸ್ನೇಹ ಮಾಡೋದು ಯೋಚನೆ ಮಾಡೋದು ಏನು, ಇವರನ್ನು ಸ್ನೇಹ ಮಾಡಿದ್ರಿಂದ ನನಗೆ ಅದರ ಪರಿಣಾಮ ಯೋಚನೆ ಮಾಡಿ ಸ್ನೇಹ ಮಾಡಿ. ಅದು ಒಂದು ಇನ್ಸಿಡೆಂಟ್ ನಾನು ಹೇಳಬೇಕು ನಿಮಗೆ. ಒಬ್ಬರು ಉಡುಪಿಯಲ್ಲಿ ಒಬ್ಬರಿದ್ದರು. ಅವರು ಬಹಳ ಇಷ್ಟಪಡ್ತಿದ್ದರು ಈ ಚರ್ಚೆ ಮಾಡೋದಕ್ಕೋಸ್ಕರ. ನಾನು ಅವ್ರ ಜೊತೆ ಮಾತಾಡ್ತಾ ಶಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೆ, ಕೂತ್ಕೊಳ್ತಿದ್ದೆ. ಕಡೆಗೆ ಏನಾಯಿತು ಅಂದರೆ, ಆ ಮಾತಾಡ್ತಾನೆ ಡ್ರಿಂಕ್ ತೊಗೊಳ್ಳೋದು, ಅವ್ರು ಬೆದ್ದು ಇಟ್ಕೊಂಡು ಮಾತಾಡೋದು. ಇದನ್ನು ನೋಡಿ ನಾನು ಏನು ಮಾಡಿದೆ, ನಾನು ಅಲ್ಲಿ ಹೋಗ್ಬಿಟ್ಟೆ. ಯಾಕೆಂದರೆ ಅವರಿಗೆ ವೇದಾಂತ ಮಾತಾಡಿ ಕೂಡ ವೇದಾಂತ ಮಾತಾಡುವಾಗ ಅವರು ಈ ಕಡೆಯಿಂದ ಒಂದು ಬೇಕು ಇವ್ರನ್ನ ಮಾತಾಡಿ ಉಪಯೋಗ ಇಲ್ಲ ಅಂತ ನಾನು ಹೋಗೋದ್ಬಿಟ್ಟೆ. ಬಹಳ ದಿವಸದ ನಂತರ ಅವರು ಕಾಯ್ತಾ ಇದ್ದಾರೆ ನಾನು ಬರಬೇಕು ಅಂತ. ಯಾಕೆ ಆಚಾರ್ಯ ನೀವು ಬರ್ತಾ ಇಲ್ಲ? ಅಲ್ಲ, ನಾನು ಬಂದರೆ ನನ್ನ ಸಮಸ್ಯೆ ಇರುತ್ತೆ, ನೀವು ಕುಡಿತಾ ಇರಬೇಕಾದ್ರೆ ನೋಡ್ತಾ ಇರಬೇಕಲ್ಲ, ಅದು ಹಿಂಸೆ ಆಗುತ್ತೆ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಅದು ಏನು ಹೇಳಿದವಲ್ಲ, ಆಚಾರ್ಯ ನಾನು ಜೀವನದ ಕಷ್ಟಗಳನ್ನು ತಡ್ಕೊಳ್ಳಿಕ್ಕಾಗದೆ ಯಾವುದೋ ಒಂದು ಅನಿವಾರ್ಯತೆಯನ್ನು ಕುಡಿದೆ, ಅಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನೀವು ಮಾತುಗಳನ್ನು ಕೇಳ್ತಾ ಇದ್ದೆ. ಈಗ ನೀವು ಬರದೇ ಇದ್ದರೆ ನಾನು ಹಿಂದಿಗೆ ಹೆಚ್ಚು ಕುಡಿತೇನೆ, ದಯವಿಟ್ಟು ಬನ್ನಿ. ಹೋಗ್ಲಿಕ್ಕೆ ಅಂದರೆ ನೀವು ಬರದೇ ಇದ್ದರೆ, ನೀವು ಬರಲಿಲ್ಲ ಅನ್ನೋದು ಇನ್ನೊಂದು ಕಾರಣ, ನಾನು ಕುಡಿತ ಜಾಸ್ತಿ ಆಗುತ್ತೆ, ದಯವಿಟ್ಟು ಬನ್ನಿ. ಕಡೆ ನನಗೆ ಅಪವಾದ ಹೋಗುತ್ತಂದ್ರೆ ಹುಡುಗರ ಒಟ್ಟಿಗೆ ಕೂತಿರ್ತಾನೆ, ಬಂದಂತೆ ಅವನು ಕುಡಿತಾರೆ ಅಂತ ಜನ ಹೇಳಬಾರ್ದಿಲ್ಲ. ಅವರಿಗೆ ನಿಜವಾಗಿ ಒಂದು ಮನಸ್ಸಮಾಧಾನ ಆಗಲಿ ಅಂತ ನಾನು ದಿನ ಹೋಗಿ ಅಂತ ಮಾತಾಡಿಸ್ಬರ್ತಿದ್ದೆ. ಹಾಗೆ ಅಂದರೆ ನಮ್ಮ ಒಡನಾಟದಿಂದ ಏನಾಗುತ್ತೆ, ಕುಡಿಯುವವರಿಗೂ ಕೂಡ ಕುಡಿಯದವರ ಒಡನಾಟದಿಂದ ನಾನು ತಿದ್ಕೋಬೇಕನ್ನೋ ಆಸೆ ಇರುತ್ತೆ. ಆದರೆ ಕಷ್ಟ ಅದು. ಅದಕ್ಕೆ ಅವರು ಪ್ರಸಂಗ, ಬರೀ ಸಂಘ ಅಂದರೆ ಅದು ದೊಡ್ಡ ದೋಷ. ಸಂಘ ಅಂದರೆ ಒಂದು ದಿವಸ ಒಟ್ಟಿಗೆ ಇರ್ತೇವೆ, ಒಂದು ದಿವಸ ಹೋಗ್ತೇವೆ, ಎಲ್ಲೋ ಹಾಸ್ಟೆಲ್ನಲ್ಲಿ ಬಸ್ನಲ್ಲಿ ಒಟ್ಟಿಗೆ ಇರ್ತೇವೆ. ಈ ಪ್ರಸಂಗ ಅಂದರೆ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್, ನಿರಂತರ ಒಬ್ಬರ ಒಡನಾಟ ಮಾಡೋದು ಪ್ರಸಂಗ. ಆ ಪ್ರಸಂಗ ಅನ್ನೋದು ಮಾತ್ರ ಮನುಷ್ಯನನ್ನು ರೂಪಿಸ್ತದೆ, ಅವನ ವ್ಯಕ್ತಿತ್ವ, ಅವನ ಮನಸ್ಥಿತಿ, ಅವನ ಭಾವನೆ, ಅವನ ನಂಬಿಕೆಗಳ ಮೇಲೆ ಅಖಂಡವಾದ ಪ್ರಭಾವ ಬೀರುತ್ತೆ. ಅದರಿಂದ ಕುಡುಕರ ಜೊತೆಗೆ ಸ್ನೇಹ ಮಾಡಿ ಒಳ್ಳೆಯದಿರ್ಬೋದು, ಕುಡುಕರೆಲ್ಲ ಕೆಟ್ಟವನ್ನು ಬಿಡೋದಲ್ಲ, ಪಂಚಾಟ ಅವರೊಟ್ಟಿಗೆ ಸ್ನೇಹ ಮಾಡಿದಾಗ ನಮಗೇನು ಅನಿಸುತ್ತೆ, ಮನುಷ್ಯ ಒಳ್ಳೆಯದಿದ್ದಾನೆ, ಕುಡಿತಾನೆ, ತಪ್ಪೇನು, ನಾನು ಕುಡಿತೇನೆ ನೋಡಿ. ಅದರ ಪ್ರಭಾವ, ಎಲ್ಲ ಜಾತಿಗಳ ಪ್ರಭಾವ ಅವರ ಸಹವಾಸ ಮಾಡಿದಾಗ ನಮಗೂ ಬರುತ್ತೆ. ಆದ್ದರಿಂದ ಪ್ರಸಂಗ ಅನ್ನೋದು ಅಜರವಾದ ಪಾಶ ಅಂತ, ಅದು ಅಳಿವಿಲ್ಲದ ಬಂಧನ. ಅದು ಒಮ್ಮೆ ಅಳೆಬಿಟ್ರೆ ಮತ್ತೆ ಅದು ಅಳಿಯೋದೇ ಇಲ್ಲ, ನಾಶವಾದ ಅದರ ಇಂಪ್ಯಾಕ್ಟ್, ಅದರ ಫೋರ್ಸ್, ಅದರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಆಗಿದೆ. ಅವನು ನಾವು ಬೆಳೆಯುವಾಗ ಯಾರ ಜೊತೆ ಬೆಳೀತೇವೆ, ಅವರ ಸ್ವಭಾವ ಇಲ್ಲ. ಮತ್ತು ಇನ್ನೊಂದು ಸ್ವಭಾವ ಇದೆ ಮನುಷ್ಯನ. ಹುಡುಗ ಕಾಲೇಜಲ್ಲಿ ಕಲಿತಾ ಇರ್ತಾನೆ, ಹುಡುಗರು ಹುಡುಗಿ ಅದೇ ಕಾಲೇಜಲ್ಲಿ ಹುಡುಗ ಕಲಿತಾ ಇರ್ತಾನೆ. ಅವನು ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾನೆ, ಒಳ್ಳೆ ಟೀಚರು, ಈಸ್ ಎ ವೆರಿ ಗುಡ್ ಟೀಚರ್. ಆದರೆ ಅವನಿಗೆ ಚಟ ಇರುತ್ತೆ, ಸಿಗರೇಟ್ ಸೇರೋದು, ಕಾಲೇಜಿನ ಪ್ರೊಫೆಷನ್ಸ್. ಈ ಹುಡುಗ ಅವ್ರು ಹೇಳಿದ ಪಾಠಕ್ಕಿಂತ ಮೊದಲು ಅವ್ರು ಸಿಗರೇಟ್ ಸೇರೋದನ್ನು ಕಲಿತಾನೆ. ಒಳ್ಳೆಯದೆಲ್ಲ ಬೇಗ ಕಲಿಯೋಲ್ಲ, ಕೆಟ್ಟದ್ದು ಬಹಳ ಬೇರೆ. ಏನು ಜೊತೆಗೆ ಅಯ್ಯೋ ನಮ್ಮ ಪ್ರೊಫೆಸರೇ ಸೇರ್ತಾರೆ, ನಾಯಿ ಮಹಾಂತಾನೆ ಅಂತ ಅಷ್ಟು ಅನಿಸ್ತದೆ. ಹಾಗಾಗಿ ನಾವು ಅದಕ್ಕೆ ಉಪನಿಷತ್ನ ಒಂದು ಮಾತನಾಡು, ಉಪಾಧ್ಯಾಯ ವಿಶೇಷತೆಗೆ ಹೇಳಿದ್ರೆ, ನಾವು ಏನನ್ನಾದರೂ ತಪ್ಪನ್ನು ಮಾಡಿದರೆ ದಯವಿಟ್ಟು ಅದನ್ನು ಅನುಸರಿಸಬೇಕು. ನಾವು ಹೇಳಿದ್ದು ಏನೋ ಒಳ್ಳೆಯದಿದೆ ಸ್ವೀಕರಿಸಿ. ಇದು ಮಕ್ಕಳನ್ನು ಕಾಲೇಜು ಶಿಕ್ಷಣ ಮುಗಿಸಲು ಗುರುಕುಲ ವಾಸ ಮುಗಿಸಿ ಹೋಗುವಾಗ ಅಸ್ಮತ್ ಶ್ರೇಯಾಂಶ
ಅದನ್ನು ತಾನೇ ಆಚರಿಸ್ತಾ ಇತರಾಡಿ ನಮ್ಮಲ್ಲಿ ಏನು ಒಳ್ಳೆಯದಿದೆ ಅದನ್ನು ಅನುಸರಿಸಿ, ನಮ್ಮಲ್ಲಿ ಏನೋ ಕೆಟ್ಟದಿದೆ ಇಲ್ಲ ಬಿಟ್ಟು ಹೋಗಿ ಅದನ್ನು ಅಂತ ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ರು. ಅದು ಸೌಜನ್ಯ. ಆದರೆ ಯಾಕೆಂದರೆ ವಿದ್ಯಾರ್ಥಿಗಳು ಮೊದಲು ಗುರುಗಳಲ್ಲಿರುವಂಥ ದೌರ್ಬಲ್ಯವನ್ನು ಮೊದಲು ಫಾಲೋ ಮಾಡ್ತಾರೆ. ಅವರು ಸಿಗರೇಟ್ ಸೇರ್ತಾರೆ, ಆದರೆ ಏನು ಸೇರ್ತಾರೆ, ಅವ್ರ ಪಾಠ ಕರ್ತವ್ಯಗಳಂತ ಬಿಟ್ಟಿರ್ತಾರೆ. ಅದು ಅದರ ಅದು ದುರ್ಗುಣವನ್ನು ಬೇಗ ಕಲಿತಾರೆ. ಅದು ಮನುಷ್ಯ ಸ್ವಭಾವ, ದೌರ್ಬಲ್ಯ. ಹಾಗಾಗಿ ಬಹಳ ಎಚ್ಚರ ಇರಬೇಕು. ನಾವು ಇನ್ನೊಬ್ಬರ ಯಾರು ಸಹವಾಸ ಮಾಡಬೇಕು, ಅವರಿಂದ ನನ್ನ ಮೇಲೆ ಆಗತಕ್ಕ ಪರಿಣಾಮಗಳು ಏನು ಅಂತ ತಿಳಿದು ಮೈತ್ರಿ ಮಾಡುತ್ತಾರೆ. ಇದು ಒಂದು. ಆ ಮೈತ್ರಿ ಮಾಡಿದ ಮೇಲೆ ಅದನ್ನು ಏನು ಹೇಳ್ತಾರೆ, ಪ್ರಸಂಗಂ ಅಜರಂ ಭಾಷಂ ಆತ್ಮನ ಕವಯೋಗಿರು. ನಾವು ಒಂದು ವೇಳೆ ಕೆಟ್ಟವರ ಒಡನಾಟ ಮಾಡಿಬಿಟ್ರೆ ಮತ್ತೆ ಅದರಿಂದ ಹೊರಬರಲಿಕ್ಕೆ ಸಿಕ್ಕಿಬಿದ್ದಂತೆ ಹೋಯ್ತು, ಇಡೀ ಲೈಫು ವೇಸ್ಟ್ ಆಯಿತು. ಅವನು ಪೂರ್ತಿ ಹಾಳಾಗ್ತಾನಂತೆ. ಮುಂದಿನ ಜನ್ಮದಲ್ಲಿ ಒಳ್ಳೆಯವರ ಸಹವಾಸ ಸಿಗ್ಬೋದು, ಮತ್ತೆ ಒಳ್ಳೆಯವನಾಗು. ಆದರೆ ಒಂದು ಲೈಫ್ ವೇಸ್ಟ್ ಆದ ವೇಸ್ಟೇ, ಅಷ್ಟು ಸಾಧನೆಯ ಗತಿಯಲ್ಲಿ ವೇಸ್ಟ್ ಆಗುತ್ತೆ. ಸೊ ಅವನ ಸಾಧನೆ ಸ್ಲೋ ಆಯಿತು, ಒಂದು ಲೈಫ್ ವೇಸ್ಟ್ ಆಯಿತು. ಅದರಿಂದ ಬಹಳ ಮುಖ್ಯವಾದದ್ದು ಯಾರ ಸ್ನೇಹ ನಾವು ಮಾಡಬೇಕು, ಯಾರ ಒಡನಾಟ ನಾವು ಮಾಡಬೇಕು. ಮೊದಲು ಅವರಲ್ಲಿರತಕ್ಕ ಒಳ್ಳೆಯತನವನ್ನು ಗುರುತಿಸು, ಸ್ನೇಹ ಮಾಡು. ಅವರು ಒಳ್ಳೆಯವರೇ, ಆದರೆ ಅವರಿಗೆ ಕೆಟ್ಟ ಗುಣಗಳಿವೆ ಅಂದರೆ ಬಿಟ್ಬಿಡು, ಸಹವಾಸ ಮಾಡಬೇಡ, ಸ್ನೇಹ ಮಾಡಬೇಡ. ಮೊದಲನೇದು ಪ್ರಸಂಗ. ಅದು ಮನುಷ್ಯನ ಇಡೀ ಬದುಕನ್ನು, ಇಡೀ ವ್ಯಕ್ತಿತ್ವವನ್ನು ನಿರ್ಮಿಸುವಂಥದ್ದು ನಮ್ಮ ಅಟ್ಯಾಚ್ಮೆಂಟ್. ಯಾವುದ್ರ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್. ಸಂಘ ಅಂದರೆ ಅಟ್ಯಾಚ್ಮೆಂಟ್ ಅಷ್ಟೇ, ಇನ್ನೇನು. ನಾವು ಯಾವುದಕ್ಕೆ ನಾವು ಅಟ್ಯಾಚ್ಡ್ ಆಗಿರ್ತೇವೆ ಅದರಿಂದ ನಮ್ಮ ಬದುಕು, ನಮ್ಮ ಬದುಕಿನ ಬೆಳವಣಿಗೆ, ಅದರಲ್ಲಿರ್ತಕ್ಕಂಥ ಒಳಿತು ಕೆಡುಕು ಎಲ್ಲವೂ ನಿರೂಪಿತವಾಗುತ್ತೆ. ಆದರೆ ಹಾಗಾದ್ರೆ ಸಂಘ ಬಿಡುವಲ್ಲ, ಬಿಡಬೇಡ್ತಾರೆ. ಯಾಕೆಂದರೆ ಸಯೇವ ಸಾಧುಷಕೃತ ಮೋಕ್ಷದ್ವಾರ ಅಪಾವತು. ಅದೇ ಸಂಘ ಕೆಟ್ಟದದು, ನಮ್ಮ ಒಡನಾಟದಿಂದಲೇ ನಾವು ಹಾಳಾಗೋದು. ಆದರೆ ಸಜ್ಜನರ ಜೊತೆಗೆ ಒಡನಾಟ ಮಾಡಿದರೆ ಮೋಕ್ಷದ ಬಾಗಿಲು ತೆರೆಯುತ್ತಪ್ಪ. ಸಯೇವ ಸಾಧುಷಕೃತ, ಒಳ್ಳೆಯವರ ಜೊತೆಗೆ ಒಡನಾಟ ಮಾಡು, ಆಗ ನಿನಗೆ ಏನು ಕಷ್ಟ ಇಲ್ಲದೆ ಮೋಕ್ಷದ ಬಾಗಿಲು ತೆರೆದುಕೊಳ್ಳುತ್ತೆ. ಸಯೇವ ಸಾಧುಷಕೃತ ಮೋಕ್ಷದ್ವಾರ ಅಪಾವತು. ಹಾಗಾಗಿ ನಾವು ಯಾರ ಜೊತೆಗೆ ಸ್ನೇಹ ಮಾಡಬೇಕು, ಯಾರ ಒಡನಾಟ ಮಾಡಬೇಕು ಅನ್ನೋ ಆಯ್ಕೆಯೇ ಜೀವನದ, ಇಡೀ ಜೀವನದ ತೀರ್ಮಾನ. ನಮ್ಮ ಒಡನಾಟದ ಆಯ್ಕೆಯಲ್ಲಿ ನಾವು ಗೆದ್ದೆವು, ನಾವು ಇಡೀ ಜೀವನದಲ್ಲಿ ಗೆದ್ದೆವು. ನಮ್ಮ ಆಯ್ಕೆ ಕೆಟ್ಟದಾಯಿತು ಅಂದರೆ ಇಡೀ ಜೀವನ ಹಾಳ. ಸಯೇವ ಸಾಧುಷಕೃತಃ ಮೋಕ್ಷದ್ವಾರ ಅಪಾವತು. ಆದ್ದರಿಂದ ಕೊನೆಗೆ ಏನು ಸಾಧನೆಯ ಬಗ್ಗೆ ಅವ್ರು ಹೇಳ್ತಕ್ಕಂಥ ಮಾತು, ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ವಿಶಂತಿ ಕ್ಷೇಮಾಯ ಪಾದಮೂಲಮೇ ಪ್ರವಿಶಂತಿ ಅಕುತೋ ಭಯ. ಅದು ಜೀವನದಲ್ಲಿ ನಾವು ಸಾಧಿಸಬೇಕಾದೇನು ಅಂದರೆ ಭಗವಂತನಲ್ಲಿ ಭಕ್ತಿ. ಏನು ಭಕ್ತಿ ಎಂದರೆ ಅದರ ಬಗ್ಗೆ ಡೆಫಿನೇಷನ್ ಬೇಕು. ಭಕ್ತಿ ಎಂದರೆ ಏನು ಅಂತ. ಭಕ್ತಿ ಎಂದರೆ ನೋಡಿ, ರಾಮಾನುಜಾಚಾರ್ಯ ಹೇಳಿದ್ರು, ನೀವು ದೇವರನ್ನ ಅನನ್ಯವಾಗಿ ಶರಣಾಗತಿ. ಜ್ಞಾನ ಬೇಕಿಲ್ಲ, ಅನನ್ಯವಾಗಿ ಶರಣಾಗತಿ. ನೀನೇ ಗತಿಯಿಂದ ಅಡ್ಡ ಬೀಳು. ದೇವರು ನನಗೆ ಗೊತ್ತಿಲ್ಲ, ಭಕ್ತಿಯಿಂದ ನನಗೆ ಗೊತ್ತಿಲ್ಲ. ಅಜ್ಞಾನದಿಂದ ಭಕ್ತಿ ಮಾಡಿದರೂ ನನಗೆ ಉದ್ಧಾರ ಆಗುತ್ತೆ ಅಂತ ಆಚಾರ್ಯರದನ್ನು ಒಪ್ಪೋದು. ಯಾಕೆಂದರೆ ಭಕ್ತಿ ಅದು ಜ್ಞಾನದಿಂದ ಬರಬೇಕು. ಅಂದರೆ ಭಕ್ತಿ ಅಂದರೆ ಏನು ಅಂತ ಗೊತ್ತಾಗಬೇಕು. ಜ್ಞಾನದಿಂದ ಬರುವ ಭಕ್ತಿ. ಭಕ್ತಿ ಅಂದರೆ ಏನು ಗೊತ್ತಾ? ಭಕ್ತಿ ಅಂದರೆ ನಿಜವಾಗಿ ಇಟ್ಸ್ ಕೈಂಡ್ ಆಫ್ ಲವ್, ಅಫೆಕ್ಷನ್, ಪ್ರೀತಿ, ಪ್ರೇಮ ಎಲ್ಲ ಬರೆಯ ಶಬ್ದ. ಆ ಪ್ರೀತಿಯಲ್ಲಿ ಕೆಲವು ಮಜಲುಗಳಿವೆ ನೋಡಿ. ನಾವು ನಮಗಿಂತ ಚಿಕ್ಕ ಮಕ್ಕಳನ್ನು ಪ್ರೀತಿಸ್ತೇವೆ. ಅದಕ್ಕೆ ನಮ್ಮಲ್ಲಿ ಮಕ್ಕಳ ಮೇಲೆ ತಂದೆ ತಾಯಿಯರಿಗೆ ಭಕ್ತಿ ಇದೆ ಅಂತ ಹೇಳೋದು. ಮಕ್ಕಳ ಮೇಲೆ ತಂದೆ ತಾಯಿಯರಿಗೆ ಪ್ರೀತಿ ಇದೆ. ಆ ಪ್ರೀತಿಯ ಹೆಸರಿದೆ ವಾತ್ಸಲ್ಯ. ಚಿಕ್ಕವರನ್ನು ಪ್ರೀತಿಸುವುದಕ್ಕೆ ವಾತ್ಸಲ್ಯ ಅಂತ ಹೆಸರು. ಸಮಾನ ಸ್ಕಂದರನ್ನು ಪ್ರೀತಿಸುವುದಕ್ಕೆ ಸ್ನೇಹ ಅಂತ ಹೆಸರು. ದೊಡ್ಡವರನ್ನು ಪ್ರೀತಿಸುವುದೇ ಭಕ್ತಿ ಅಂತ ಹೆಸರು. ಇಷ್ಟೇ. ಅವರ ದೊಡ್ಡವರು ಅಂತ ತಿಳಿದು ಪ್ರೀತಿಸುವುದು ಅದು ಭಕ್ತಿ. ಅದೇ ಪ್ರೀತಿ, ಅದಕ್ಕೆ ಅಧಿಷ್ಠಾನ ದೊಡ್ಡ ವಸ್ತು ಆದಾಗ ಭಕ್ತಿ ಆಗುತ್ತೆ, ಚಿಕ್ಕ ವಸ್ತುವಾಗ ವಾತ್ಸಲ್ಯ ಆಗುತ್ತೆ, ಸಮಾನ ಸ್ಕಂಧ ಆದಾಗ ಸ್ನೇಹ ಆಗುತ್ತೆ. ಅದೇ ಭಿನ್ನ ಲಿಂಗದಲ್ಲಿ ಆದಾಗ ಲವ್, ಅಫೆಕ್ಷನ್, ಪ್ರೇಮ ಆಗುತ್ತೆ. ಇದೆಲ್ಲವೂ ಲವೇ. ಡಿಫರೆಂಟ್ ಸ್ಟೇಜಸ್ ಆಫ್ ಲವ್. ಪ್ರೀತಿಯನ್ನು ಬೇರೆ ಬೇರೆ ಹಂತದಲ್ಲಿ ನೋಡಿ. ಭಗವಂತ ಎಲ್ಲಕ್ಕಿಂತ ದೊಡ್ಡ ವಸ್ತು, ಅದನ್ನು ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸುವುದು ಅಷ್ಟೇ. ನಮಗೆ ನಾವು ಪ್ರಪಂಚವನ್ನು ಪ್ರೀತಿಸ್ತೇವೆ. ಯಾಕೆಂದರೆ ಇದೇ ನಮಗೆ ದೊಡ್ಡ ಸಂಗತಿ.
ಇದರ ಆಚೆ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡದು ಉಂಟು ಗೊತ್ತಾಗ ಇದು ಬೇಡ ಇರಬೇಕು ಅಂತ ಅನಿಸುತ್ತೆ. ಯಾವಾಗ ದೊಡ್ಡದರ ಕಡೆ ಹೋಗುವ ಇದಕ್ಕಿಂತ ದೊಡ್ಡದು ಒಂದು ವಸ್ತು ಇದೆ ಅಂತ ತಿಳಿದಾಗ ಅದನ್ನು ಹೊರಗೆ ಅದು ಇದೆ ಅಂತ ಮೊದಲು ತಿಳ್ಕೋ. ಆಗ ಪ್ರೀತಿ ನಿಜವಾದ ಪ್ರೀತಿ, ಇದರ ಮೂಢ ಭಕ್ತಿ ಆಗುತ್ತೆ. ಸೊ ಬ್ಲೈಂಡ್ ಬಿಲೀಫನ್ನು ಒಂದು ಹೆಚ್ಚಾಗಿ ನೀವು ಕಣ್ಮುಚ್ಚಿ ತಿರುಗೋದು ಅಜ್ಞಾನದಿಂದ ನಂಬುವುದುಂಟಲ್ಲ, ಅಂದರೆ ಬ್ಲೈಂಡ್ ಭಕ್ತಿ, ಮೂಢ ಭಕ್ತಿ. ಅದನ್ನು ಬೇರೆ ಮತದವರು ಹೋಗ್ತಾರೆ, ಆಚಾರ ಒಪ್ಪುವುದಿಲ್ಲ. ನಿನ್ನ ಭಕ್ತಿಯ ಹಿಂದೆ ನಾಲೆಜ್ ಇರಬೇಕು. ಒಂದು ವಸ್ತುವನ್ನು ತಿಳಿದು ನಂಬುವುದು, ಒಂದು ವಸ್ತು ತಿಳಿದು ಪ್ರೀತಿಸು. ಹಾಗಾಗಿ ಭಗವಂತನ ಭಕ್ತಿ ಅಂದರೆ ಭಗವಂತ ದೊಡ್ಡ ವಸ್ತು ಅಂತ ತಿಳಿದು ಅದನ್ನು ಪ್ರೀತಿಸು. ಹಾಗಾಗಿ ಮಹಾತ್ಮ್ಯ ಜ್ಞಾನ ಇಲ್ಲದೇ ಇದ್ದರೆ, ಆ ದೊಡ್ಡ ವಸ್ತು ಗೊತ್ತಾಗದೇ ಇದ್ದರೆ ನಿಜವಾದ ಪ್ರೀತಿ ಬರೋಲ್ಲ, ನಿಜವಾದ ಭಕ್ತಿ ಇರೋದು. ಹಾಗಾಗಿ ಭಕ್ತಿಗೆ ಒಂದು ಸಂಗತಿ ಏನು ಅಂದರೆ, ನಾವು ಪ್ರೀತಿಸುವ ವಸ್ತುವಿನ ಪರಿಚಯ ಇರಬೇಕು. ಅದು ಎಲ್ಲಕ್ಕಿಂತ ದೊಡ್ಡ ವಸ್ತು ಅನ್ನೋ ಜ್ಞಾನ ಇರಬೇಕು. ಆಮೇಲೆ ನಾವು ಈ ತನಕ ಪ್ರೀತಿಸಿದ್ದು ಉಂಟಲ್ಲ, ಅದು ಅದರ ಮುಂದೆ ಬಹಳ ಸಣ್ಣ ವಸ್ತು, ಇದರ ಮುಂದೆ ವೈರಾಗ್ಯ ಇರಬೇಕು. ವೈರಾಗ್ಯ ಅಂದರೆ ಅದು ನಾನು ಅನೇಕ ಸರ್ತಿ ಹೇಳ್ತೇನೆ, ನಮ್ಮಲ್ಲಿ ಇಂಗ್ಲೀಷ್ನಿಂದಾಗಿ ಬಹಳ ತೊಂದರೆ ಆಗಿದೆ. ವ್ಯವಹಾರದಲ್ಲಿ ಲಾಭ ಆಗಿದೆ, ನಾವು ಶ್ರೀಮಂತರಾದೆವು, ನಾಗರಿಕರಾದೆವು, ಅನಾಗರಿಕರು ಆದೆವು, ಎಲ್ಲ ಆದೆವು. ಅಂದರೆ ನಾವು ಹೆಚ್ಚು ಹೆಚ್ಚು ನಾಗರಿಕರಾಗ್ತಾ ಹೋದಾಗ ಹೆಚ್ಚು ಅನಾಗರಿಕರು ಆಗ್ತಾ ಇದ್ದೇವೆ. ಅದು ಗೊತ್ತಿರೋದು ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ನಾಗರಿಕರು ತಿಳ್ಕೊಂಡು, ಆದರೆ ಈ ನಾಲೆಜಿನ ಒಂದು ಫೀಲ್ಡ್ನಲ್ಲಿ ಇಂಗ್ಲೀಷ್ನಿಂದ ಬಹಳ ಅನ್ಯಾಯ. ಯಾಕೆಂದರೆ ಕೆಲವು ಇಂಗ್ಲೀಷ್ನಲ್ಲಿ ಸಂಸ್ಕೃತ ಶಬ್ದಗಳಿಗೆ ಸರಿಯಾದ ಪ್ರತಿಶಬ್ದಗಳಿಲ್ಲ. ಹಾಗಾಗಿ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಂತ ಬರೋದು ಅಲ್ಲ, ನಿಜವಾಗಿ ತಪ್ಪದು. ಈಗ ಎಷ್ಟೋ ಸಂಗತಿಗಳು ನಮ್ಮ ಫಿಲಾಸಫಿಯನ್ನು ತಪ್ಪು ತಿಳ್ಕೊಳ್ಳಿಕ್ಕೆ ಕಾರಣ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಓದಿದ್ದೇವೆ. ಇಂಗ್ಲೀಷಲ್ಲಿ ಓದಬಾರ್ದು ಅಂತಾರೆ, ಸಂಸ್ಕೃತ ಓದಿದ್ದು ಸರಿಯಾದ. ಈ ಸಂಸ್ಕೃತ ಓದದೆ ಇಂಗ್ಲೀಷ್ನಲ್ಲೇ ಓದಿದ್ದರಿಂದ ನಮ್ಮ ಹುಡುಗರೇ ಫಿಲಾಸಫಿಯನ್ನು ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ. ಡಿಟ್ಯಾಚ್ಮೆಂಟು ವೈರಾಗ್ಯ ಅಲ್ಲ. ತುಂಬ ಇದೆ. ದೇವರು ಸ್ವತಂತ್ರ, ಇಂಡಿಪೆಂಡೆಂಟ್. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟ್ ಅಲ್ಲ. ಇಂಡಿಪೆಂಡೆಂಟ್ ಅಂದರೆ ಅತಂತ್ರ, ಸ್ವತಂತ್ರ ಅಂದರೆ ಸೆಲ್ಫ್ ಡಿಪೆಂಡೆಂಟ್. ಶಬ್ದದ ಸರಿಯಾದ ಅನುವಾದಗಳಲ್ಲ ಇಲ್ಲಿ ಯಾವುವು. ಈಗ ಇಂಥ ತುಂಬ ಸಂಗತಿಗಳಿವೆ. ಇಂಗ್ಲೀಷ್ ಎಲ್ಲಕ್ಕಿಂತ ದೊಡ್ಡದಾದ ಕಾಸ್ಟ್ ಸಿಸ್ಟಮ್, ವರ್ಣ ಜಾತಿ ಎರಡಿದೆ. ಅದು ಎರಡು ಇಂಗ್ಲೀಷಲ್ಲಿ ಕಾಸ್ಟ್ ಅಂತ. ಹಾಗಾಗಿ ಅದರ ಬಗ್ಗೆ ತಪ್ಪು ಕಲ್ಪನೆ ಇಡೀ ದೇಶದ ಅಧ್ವಾನ ಆಗಿಬಿಟ್ಟಿದೆ. ನಮ್ಮ ಭಾರತದಲ್ಲಿ ವರ್ಣ ಮತ್ತು ಜಾತಿಗಳ ಅಂತರ ಗೊತ್ತಿದೆ. ಕಾಸ್ಟ್ ಎರಡಕ್ಕೂ ಕಾಸ್ಟ್ ಸಿಸ್ಟಮ್ ತುಂಬ ತೊಂದರೆ ಆಗಿದೆ. ನಮ್ಮ ಹುಡುಗರೇ ಇದನ್ನು ಬೈತಾರೆ. ಆದರೆ ಅವರಿಗೆ ಕಾಸ್ಟ್ ಅಂದರೆ ವರ್ಣ ಬೇರೆ, ಜಾತಿ ಬೇರೆ, ಒಂದು ಸೋಷಿಯಲ್, ಒಂದು ಸ್ಪಿರಿಚುವಲ್, ಈ ವಿಷಯವೇ ಗೊತ್ತಿಲ್ಲ. ಅಲ್ಲ, ಹುಡುಗರಿಗೆಲ್ಲ ಪಂಡಿತರಿಗೂ ಬಹಳ ಜನ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಸಂಗತಿಗಳನ್ನು ನಮ್ಮ ಶಾಸ್ತ್ರವನ್ನು ನಾವು ಇಂಗ್ಲೀಷ್ ಅನುವಾದದಿಂದ ಓದಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದೆವೋ ಆವಾಗ ಕೆಟ್ಟೋಯ್ತು ಈ ಫಿಲಾಸಫಿ. ಆ ರೀತಿಯಾಗಿ ಇವರು ಹೇಳ್ತಾರೆ, ಜ್ಞಾನ ಮೊದಲು ಬೇಕು, ಅದು ಒಟ್ಟಿಗೆ ವೈರಾಗ್ಯ ಬೇಕು. ಎರಡು ಇದ್ದರೆ ಮಾತ್ರ ಭಕ್ತಿ. ವೈರಾಗ್ಯ ಅಂದರೆ ಅದಕ್ಕಿಂತ ಸಣ್ಣ ವಸ್ತುವಿನಲ್ಲಿ ಅದು ಬೇಡ, ಅದಕ್ಕೆ ದೊಡ್ಡದಿರೋ ಇದೆಯಾಗ. ಸೊ ಇದು ಬೇಡ, ನಾವು ಯಾವುದನ್ನು ಪ್ರೀತಿಸ್ತಿದ್ದೇವೋ ಅದು ಬೇಡ ಅಂತ ಕಾಣಬೇಕು, ಅದಕ್ಕೆ ದೊಡ್ಡದನ್ನು ಪ್ರೀತಿ ಹುಟ್ಟಬೇಕು. ಇದೇ ಜ್ಞಾನ ಮತ್ತು ವೈರಾಗ್ಯ. ಇದು ಎರಡು ನಾನು ನಿನ್ನೆ ಫಿಲಾಸಫಿಯಲ್ಲಿ ಹಾಗೆ ಪಕ್ಷಿಗೆ ಎರಡು ವಿಂಗ್ಸ್, ನ್ಯೂಮರಾಲಜಿ ಮತ್ತು ಸೈಕಾಲಜಿ ಮತ್ತು ಫಿಲಾಸಫಿ ಎರಡು ವಿಂಗ್ ಅಂತ ಹೇಳಿದೆ. ಹಾಗೆ ಭಕ್ತಿ ಎನ್ನುವ ಪಕ್ಷಿಗೆ ಇಟ್ ಹ್ಯಾಸ್ ಆಲ್ಸೋ ಟು ವಿಂಗ್ಸ್. ಒನ್ ವಿಂಗ್ ಈಸ್ ಜ್ಞಾನ, ಅಂದರೆ ಈಸ್ ವೈರಾಗ್ಯ. ಅದನ್ನು ಜ್ಞಾನ ಮತ್ತು ವೈರಾಗ್ಯ ಯಾವುದೇ ಒಂದು ಇಲ್ಲದೆ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಯಾಕಂದರೆ ಡಿಟ್ಯಾಚ್ಮೆಂಟ್ ಅಂದರೆ ಅದನ್ನು ಸ್ವಲ್ಪ ಪೂರ್ತಿ ಕಳಚಿಕೊಳ್ಳೋದು. ಅದರಿಂದ ಅದರಾಗ ಇದೇನು ಗೊತ್ತುಂಟ, ಇದು ಪಲಾಯನ ಮಾಡೋದು. ವೈರಾಗ್ಯ ಅಲ್ಲ. ಏನೋ ಬೇಕು ಅಂದ್ಕೊಂಡಿತ್ತು, ಅವನು ಮದುವೆ ಆಗಬೇಕು ಅಂದ್ಕೊಂಡಿತ್ತು, ಮದುವೆ ಆದ 4 ದಿವಸದಲ್ಲಿ ಹೆಂಡತಿಗಳು ವೈರಾಗ್ಯ ಮಾಡ್ತಾರೆ, ಹೆಂಡತಿ ಓಡಿ ಹೋದು, ಇದು ವೈರಾಗ್ಯ. ಡಿಟ್ಯಾಚ್ಮೆಂಟ್ ಒಂದು ಇದಾಯ್ತು, ಡಿಟ್ಯಾಚ್ ಹೆಂಡತಿಯನ್ನು ಬಿಟ್ಟು ಓಡಿ ಹೋದ, ಹೇಳಿದ್ರೆ ರಾತ್ರೋರಾತ್ರಿ, ಅದು ವೈರಾಗ್ಯ ಅಲ್ಲ. ದಾಸರು ಹೇಳಿದಾಗ ಈಸಬೇಕು, ಇದ್ದು ಜಯಿಸಬೇಕು, ಓಡಿ ಹೋಗುವುದಲ್ಲ. ವೈರಾಗ್ಯ ಅಂದರೆ ಇದ್ದು ಜಯಿಸುವುದು, ಅಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಅಂತ ಸಂಸಾರದಿಂದ ಓಡಿ ಹೋಗೋದು ವೈರಾಗ್ಯ ಅಲ್ಲ, ಸಂಸಾರವನ್ನು ಗಟ್ಟಿಯಾಗಿ ನಿಂತು ಗೆಲ್ಲುವುದು ವೈರಾಗ್ಯ. ಹಾಗಾಗಿ ಇಲ್ಲಿ ವೈರಾಗ್ಯ ಈ ಪ್ರಪಂಚವನ್ನು ಓಡಿ ಹೋಗುವುದಲ್ಲ, ಪ್ರಪಂಚದಲ್ಲಿ ಅಸಹ್ಯ ಭಾವನೆಯನ್ನು ಸೂಸೈಡ್ ಮಾಡುವುದಲ್ಲ, ಮತ್ತು ಪ್ರಪಂಚದಲ್ಲಿ ಬದುಕಿಯೇ ಪ್ರಪಂಚದ ಸೆಳೆತಕ್ಕೆ ಒಳಗಾಗದೆ ತಟಸ್ಥ ಆಗುವುದು, ಅದು ವೈರಾಗ್ಯ. ಇದು ಎರಡು ಇದ್ದರೆ ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ, ಅದು ಎರಡು ಇದ್ದರೆ ಅದರ ಮಧ್ಯದ ಭಕ್ತಿ ಎತ್ತರದ ಹಾರುತ್ತೆ. ಇಟ್ ಕ್ಯಾನ್ ಫ್ಲೈ ಟು ಎನಿ ಹೈಟ್. ಅದು ಯಾಕೆಂದರೆ ಅದಕ್ಕೆ ಅಷ್ಟು ಬಲಿಷ್ಠವಾದ ರೇಖೆಗಳಿವೆ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನ ಏನಪ್ಪ ಎಲ್ಲಿ ಹೋಗುವುದು?
ಎತ್ತರಕ್ಕೆ ಹೋಗುವುದೇ ಅಂತ ಒಂದು ಈ ಜೈನರು ಹೇಳ್ತಾರೆ. ಮೋಕ್ಷ ಅಂತ ಏನು ಅಂದರೆ ಎತ್ತರಕ್ಕೆ ಹೋಗೋದು, ಅದು ಎಲ್ಲಿ ತನಕ ಎತ್ತರಕ್ಕೆ ಹೋಗೋದು? ಅದಕ್ಕೆ ಮೊದಲು ಹೇಳ್ತಿದ್ರು ಜೈನರು, ನಿರಂತರ ಊರ್ಧ್ವಗಮನ ಮೋಕ್ಷ ಅಂತ. ಮೇಲೆ ಹೋಗ್ತಾ ಇರೋದು, ಅದು ಎಲ್ಲಿ ತನಕ? ಅನಂತ. ಆ ಮೇಲಕ್ಕೆ ಹೋಗೋದಕ್ಕೆ ಒಂದು ಎಂಡಿಲ್ಲ, ಯಾಕೆಂದರೆ ಸ್ಪೇಸ್ ಆಸ್ ಲಿಮಿಟ್ಲೆಸ್, ಅದಕ್ಕೆ ಅನ್ಲಿಮಿಟೆಡ್. ಅದು ಮೇಲಕ್ಕೆ ಎಷ್ಟೇ ಮೇಲಕ್ಕೆ ಹೋದ್ರು ಬರೇ ಮೇಲಕ್ಕೆ ಹೋಗ್ತಾ ಇರೋದು ಮೋಕ್ಷ ಅಂತ ಜೈನರು ಹೇಳಿದರು. ಕಡೆಗೆ ಅನಂತರದ ಬುದ್ಧಿಜೀವಿಗಳಿಗೆ ತಿಳಿಯಿತು, ಹಾಗಾಗಿ ಮೋಕ್ಷ ಅಂದರೆ ಮೇಲಕ್ಕೆ ಹೋಗ್ತಾ ಇರೋದು, ರೆಸ್ಟ್ಲೆಸ್, ಇದೇ ವಾಸಿ. ಇಲ್ಲಿ ಅಂದರೆ ಆಯಾಸ ಆದ ಕೂತ್ಕೊಳ್ಬೋದು, ಅದು ಕೂಲಿಗೆಲ್ಲ ಹೋಗ್ತಾನೆ ಇರಬೇಕು. ಅವನಿಗೆ ಆಯಾಸ ಆದ ರೆಸ್ಟ್ ಬೀಳುತ್ತಿಲ್ಲ, ಇದೆಂತ ಮೋಕ್ಷ ಬೇಡ. ಮತ್ತು ಹಾಗಾದರೆ ಲೋಕಾಕಾಶದಿಂದ ಆಚೆಗೆ ಹೋಗಿ ಅಲ್ಲಿ ಬಿಡುವುದು. ಲೋಕಾಕಾಶ ಅಂದರೆ ನಿನ್ನೆ ಯಾರೋ ಪ್ರಶ್ನೆ ಹಾಕಿದ್ದಾರೆ, ಈ ಇಡೀ ಯೂನಿವರ್ಸಿನ ಒಳಗಿರತಕ್ಕಂಥ ಸ್ಪೇಸ್ ಉಂಟಲ್ಲ, ಅದು ಲೋಕಾಕಾಶ. ಅದಕ್ಕೆ ಒಂದು ಹೊಸ ಸಂಗತಿಯನ್ನು ಮಧ್ವಾಚಾರ್ಯ ಹೇಳಿದರು. ಏನು? ಲೋಕಾಕಾಶ ಸೃಷ್ಟಿ ಆಯಿತು ಅಂತ. ಆಕಾಶ ಸೃಷ್ಟಿ ಆಗೋದು ಹೇಗೆ? ಅಂದರೆ ವೇದದಲ್ಲಿದೆ, ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನೇರಾಪ, ಅಗ್ನಿ ಪೃಥ್ವಿ. ಆಕಾಶ ಹುಟ್ಟಿತು. ಆಕಾಶ ಹುಟ್ಟುಗೆ, ಆಕಾಶ ಹುಟ್ಟಿತು ಅಂದರೆ ಮೊದಲಲ್ಲಿ ಏನೋ ಇತ್ತು ಅಂತ ಆಯ್ತು. ಆಕಾಶ ಅಂದರೆ ವರ್ಲ್ಡ್ ಆಫ್ ಆಲ್ ಸಾಲಿಡ್ ಥಿಂಗ್ಸ್, ಅಲ್ಲಿ ಏನೋ ಇತ್ತು. ಹಾಗಾದರೆ ಆ ಮುಂಚೆ ಏನಿತ್ತು? ಅಲ್ಲಿ ಏನೋ ಒಂದು ಘನವಾದ ಸಾಲಿಡ್ ಥಿಂಗ್ ಇತ್ತು, ಅದನ್ನೆಲ್ಲ ತೆಗೆದಾಯಿತು ಆಕಾಶ. ಈಗೆಲ್ಲ ನೀವು ಸಾಮಾನು ತುಂಬಿದರೆ, ಈ ಕೋಣೆ ಸಾಮಾನು ತೆಗೆದು ಕ್ಲೀನ್ ಮಾಡಿದ್ರೆ ಆಕಾಶ. ಆಕಾಶ ಅಂದರೆ ಅವಕಾಶ, ಅಂದರೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅವಕಾಶ ಈಗ ನೋಡಿ, ಇಲ್ಲಿ ಆಕಾಶ ಇರುವುದರಿಂದ ನಮಗೆ ನಿಮಗೆ ಪರಸ್ಪರ ಕಮ್ಯುನಿಕೇಷನ್ ಇದೆ. ನಾನು ಮಾತಾಡೋದನ್ನು ನೀವು ಕೇಳ್ತೀವಿ, ಒಂದು ಅವಕಾಶ ಇದೆ. ಮತ್ತೆ ಒಂದು ಗೋಡೆ ಹಾಕ್ತಾರೆ, ಕರ್ಟನ್ ಹಾಕಿಬಿಟ್ರೆ ಆಕಾಶ ಹೋಯಿತು. ಅಂದರೆ ನಾನು ಮಾತಾಡಿ ನಿಮಗೆ ಕಾಣೋದಿಲ್ಲ, ನಿಮ್ಮ ರಿಯಾಕ್ಷನನ್ನು ಕಾಣೋದಿಲ್ಲ. ಸೊ ಆಕಾಶವೇ ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೆ ಬೇಸ್. ಅದರಿಂದ ಇರೋದ್ರಿಂದ ನಮಗೆಲ್ಲ ಚಟುವಟಿಕೆಗಳು ಬೆಳೆಯುತ್ತೆ. ಆ ಆಕಾಶ ಹುಟ್ಟುವುದು ಹೇಗೆ ನೋಡಿ. ಅದಕ್ಕೆ ಇವತ್ತು ವಿಜ್ಞಾನಿಗಳು ಸೈನ್ಸಿನಲ್ಲಿ ಆಕಾಶ ಅನ್ನೋ ವಸ್ತುವನ್ನು ಒಪ್ಪುವುದರಲ್ಲೇ ಬಹಳ ದೊಡ್ಡ ವಿವಾದ ಇದೆ. ಆಕಾಶ ಅಂದರೆ ಏನು ಇಲ್ಲದಿರುವುದು ಆಕಾಶ ಅಂತ ಏನೋ ಇರುವುದಲ್ಲ. ಸೊ ಆಕಾಶಕ್ಕೆ ನೆಗೆಟಿವ್ ಆಸ್ಪೆಕ್ಟ್ ಇದೆ ಹೊರತು ಪಾಸಿಟಿವ್ ಆಸ್ಪೆಕ್ಟ್ ಇಲ್ಲ. ತುಂಬ ಜನ ಇದು ಜೈನರು ಹೀಗೆ ಹೇಳ್ತಾರೆ, ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಜೈನರು ಹೀಗೆ ಹೇಳ್ತಾರೆ. ಮಾಡರ್ನ್ ಸೈಂಟಿಸ್ಟ್ಗಳಲ್ಲಿ ಈ ಕಾನ್ಸೆಪ್ಟ್ ಭಾಳ ಇಷ್ಟವಾಗಿದೆ. ಆಕಾಶ ಅಂತ ಒಂದು ವಸ್ತುವನ್ನು ಒಪ್ಪುವುದಿಲ್ಲ. ವೇದ ಆಕಾಶ ಹುಟ್ಟಿತು ಅಂತ ಹೇಳುತ್ತೆ. ಎಂಥದ್ದು ಹುಟ್ಟಿದ್ದು? ಅದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ. ಆಚಾರ್ಯರು ಹೇಳಿದರು, ಭೂತಮಪ್ಯಸಿತಂ ದಿವ್ಯ ದೃಷ್ಟಿ ಗೋಚರ ವ್ಯವಸ್ಥೆ. ಯಾವ ಆಕಾಶದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇದೆಯೋ ಅದು ಹುಟ್ಟಿದ್ದು. ಇದು ಅದ್ಭುತ. ಆಕಾಶದಲ್ಲಿ ಇಡೀ ಸ್ಪೇಸ್ನಲ್ಲಿ ಎಲ್ಲ ಅಲ್ಟ್ರಾವೈಲೆಟ್ ಇಲ್ಲ. ಈ ಸೃಷ್ಟಿಯ ಒಳಗೆ ತುಂಬಿರತಕ್ಕಂಥ ಸ್ಪೇಸ್ ಉಂಟಲ್ವಾ, ಅದನ್ನು ಭೂತಾಕಾಶ, ಅದರಲ್ಲಿ ಅಲ್ಟ್ರಾವೈಲೆಟ್, ಅದು ಕಣ್ಣಿಗೆ ಕಾಣದ ನೀಲವರ್ಣದಿಂದ ತುಂಬಿದೆ. ಇದನ್ನು ಸೈಂಟಿಸ್ಟ್ ಹೇಳಿದ್ದು ಬಹಳ ಅನಂತರ 13ನೇ ಶತಮಾನ ಮಧ್ವಾಚಾರ್ಯ ಹೇಳಿದರು. ಇದೆಲ್ಲ ಅದ್ಭುತ. ಸ್ವಲ್ಪ ಯೋಚನೆ ಮಾಡಿ, 13ನೇ ಶತಮಾನದಲ್ಲಿ ಕಣ್ಣಿಗೆ ಕಾಣದ ನೀಲವರ್ಣ ಆಕಾಶದಲ್ಲಿದೆ. ಆ ಆಕಾಶದಲ್ಲಿ ಯಾವಾಗ ಅಲ್ಟ್ರಾವೈಲೆಟ್ ರೇಸ್ನ ಪ್ಯಾಚ್ ಬಂತು, ಅದೇ ಸೃಷ್ಟಿಯದು. ಇದೆಲ್ಲ ನಮ್ಮ ಸೈಂಟಿಸ್ಟ್ಗಳು ಯೋಚಿಸಬೇಕಾದ ವಿಷಯ. ಎಂಥ ಒಂದು ಆವಿಷ್ಕಾರ. ಆವಾಗ ಎಲ್ಲ ಪಂಡಿತರು ಮಧ್ವಾಚಾರ್ಯರನ್ನು ತಪ್ಪು ಅಂತ ಖಂಡನೆ ಮಾಡಿದರು. ಯಾಕಂದರೆ ಆಕಾಶದಲ್ಲಿ ಕಣ್ಣಿಗೆ ಕಾಣದ ಬಣ್ಣ ಎಲ್ಲಿದೆ? ಬಣ್ಣ ಇದ್ದರೆ ಕಣ್ಣಿಗೆ ಕಾಣೋ ಬಣ್ಣ. ವೇದಾಂತ ದೇಶಿಕರು ಹೀಗೆ ಬರೆದಿದ್ದಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣೋದಿಲ್ಲ ಆಕಾಶದಲ್ಲಿರುವ ಬಣ್ಣ. ಇಷ್ಟು ಬಾಲಿಶವಾಗಿ ವೇದಾಂತದ ವಿದ್ವಾಂಸಗಳು ಖಂಡನೆ ಮಾಡಿದ್ರು ಮಧ್ವಾಚಾರ್ಯ. ಆಚಾರ್ಯ ಹೇಳೋದು, ಕಣ್ಣಿಗೆ ಕಾಣೋ ವಿಷಯ ಬಗ್ಗೆ ಹೇಳಿ ಉಪಯೋಗ ಇಲ್ಲ. ಇದನ್ನೆಲ್ಲ ವಾದ ಮಾಡಿ ಏನು ಮಾಡಿದ್ರು? ಇದನ್ನು ಎಕ್ಸ್ಪೀರಿಯನ್ಸ್ ಆದ ಇವತ್ತು ಮಕ್ಕಳಿಗೂ ಗೊತ್ತಿದೆ ಆಕಾಶದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇದೆ ಅಂತ. ಆದರೆ 13ನೇ ಶತಮಾನದಲ್ಲಿ ಅದನ್ನು ಮಧ್ವಾಚಾರ್ಯ ಹೇಳಿದ್ದು ಎಷ್ಟು ಜನರಿಗೆ ಗೊತ್ತಿದೆ? ವಿದ್ವಾಂಸರಿಗೂ ಗೊತ್ತು. ನಾವು ಶಾಲೆಯಲ್ಲಿ ಹೇಳ್ಕೊಡೋದು ಆಟಮ್ ಕ್ಯಾನ್ ಬಿ ಸ್ಪ್ಲಿಟ್ ಮಧ್ವಾಚಾರ್ಯ ಹೇಳಿದ್ದಾರೆ, ನಾವು ಹೇಳಿಕೊಡೋದಿಲ್ಲ. ಆಮೇಲೆ ಪ್ಲಾಂಟ್ಸ್ ಯಾವ ಲೈಫ್ ಮಧ್ವಾಚಾರ್ಯ ಹೇಳಿದ್ದಾರೆ, ನಾವು ಮಕ್ಕಳಿಗೆ ಜೇಸಿ ಬೋಸ್ ಹೇಳಿದ್ದು ಅಂತ ಹೇಳಿಕೊಡ್ತೇವೆ. ಜೇಸಿ ಬೋಸ್ ಹೇಳಿದ್ದು ಹೌದು, ಆದರೆ ಮೊದಲು ಅವರು ಹೇಳಿದ್ದಾರೆ, ಮಧ್ವಾಚಾರ್ಯ ಹೇಳಿದ್ದಾರೆ. ಹೀಗೆ ಪ್ರಾಚೀನರು ಹೇಳಿದ್ದನ್ನು ನಾವೇ ಮರೆತು ಅದನ್ನು ಮತ್ತೆ ಪಾಶ್ಚಾತ್ಯರು ಹೇಳಿದ್ದು, ಅರ್ವಾಚನ ಸೈಂಟಿಸ್ಟ್ ಹೇಳಿದ್ದು ಅಂತ ಹೇಳಿಕೊಂಡು ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಶಾಲೆಗಳು ಒಂದು ಅಜ್ಞಾನವನ್ನು ಸ್ಪ್ರೆಡ್ ಮಾಡೋ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ನೀವು ಹೇಳ್ತಾರೆ ಇದು. ಹಾಗಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ. ಅಂದರೆ ಪ್ರತಿಯೊಂದು ವಸ್ತುವಿನ ಯಥಾರ್ಥವಾದ ಜ್ಞಾನ.
ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ. ಅದೇ ಆಕಾಶ ಹುಟ್ಟುತ್ತಲ್ಲೂ ಈಗ ಅರ್ಥ ಆಗ್ತದೆ. ಭಗವಂತ ಭೂತಾಕಾಶದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಸೃಷ್ಟಿ ಮಾಡ್ತಾರೆ. ಆ ರೇಸಿನಿಂದ ಕೂಡಿದ ನೀಲವರ್ಣದ ಆಕಾಶ ಉಂಟಲ್ವ, ದಟ್ ಈಸ್ ಕ್ರಿಯೇಟೆಡ್ ಬೈ ಗಾಡ್. ಬಟ್ ಸ್ಪೇಸ್ ಇಸ್ ನಾಟ್ ಕ್ರಿಯೇಟೆಡ್. ಸ್ಪೇಸ್ ಬೇರೆ, ಆಕಾಶ ಬೇರೆ. ಸೊ ಸ್ಪೇಸು ಆಕಾಶ ಅಂದರೆ ಒಂದು ಸ್ಕೈ, ಫರ್ಮಮೆಂಟ್, ಈ ಥರ ಏನು ಹೇಳ್ತಾರೆ ಅದು ಸ್ಪೇಸಿನ ಒಂದು ಪ್ರಭೇದ, ದ್ಯಾಟ್ ಈಸ್ ಕ್ರಿಯೇಟೆಡ್. ಆಕಾಶ ಇಲ್ಲ ಅಂದಾಗ ಎರಡು ಆಕಾಶ ಆಗಿದೆ, ಒಂದು ನೀಲಾಕಾಶ, ಒಂದು ವರ್ಣರಹಿತವಾದಂಥ ಸ್ಪೇಸ್. ಎರಡು ಆಕಾಶ ಇದೆ ಅಂದರೆ ಆಚಾರ್ಯರು. ಆಮೇಲೆ ಇನ್ನೊಂದು ಅದ್ಭುತ ವಿಷಯ ಹೇಳಿದರು ನಮಗೆ. ಇದನ್ನು ವೇದಾಂತದಲ್ಲಿ ಯಾರು ಹೇಳಿದ್ರು, ಏನು ಸ್ಕೈ ಹ್ಯಾಸ್ ಡಿವಿಷನ್ಸ್. ಅದು ಅಖಂಡ ವಸ್ತು ಅಲ್ಲ, ಅದಕ್ಕೆ ಡಿವಿಷನ್ಸ್ ಇದೆ. ಹೌದಲ್ಲ? ಮತ್ತೆ ನಮ್ಮ ವಿಮಾನ ಪಾಕಿಸ್ತಾನಕ್ಕೆ ಟೆರಿಟರಿ ಮೇಲೆ ಹೋದರೆ ನಮ್ಮ ಆಕಾಶ ಯಾರಪ್ಪನ ಆಸ್ತಿ? ಅದು ಪಾಕಿಸ್ತಾನದ ಆಕಾಶ, ಇಂಡಿಯಾದ ಆಕಾಶ. ಯಾರು ಕ್ರೈಚಿಟ್ ಆದದ್ದು ಯಾವಾಗ ಆಕಾಶ? ನಮಗೆ ಅದು ಪಾಕಿಸ್ತಾನದ ಆಕಾಶ ಉಳಿದು ಹಾಕ್ತಾರೆ. ನಮ್ಮ ಟೆರಿಟರಿ ಮೇಲೆ ಬಂದರೆ ನಾವು ಉಳಿಸಿ ಹಾಕ್ಬೇಕು, ಯಾಕೆಂದರೆ ಅದು ನಮ್ಮ. ಸೊ ಆಕಾಶದ ಪಾಕಿಸ್ತಾನದ ಆಕಾಶ, ಇಂಡಿಯಾದ ಆಕಾಶ ವಿಭಾಗ ಆಯಿತು. ಸೊ ಸ್ಕೈ ಹ್ಯಾಸ್ ಡಿವಿಷನ್ಸ್ ನಾವು ಹೇಳು. ಆಕಾಶ ಒಂದು ಅಖಂಡ ವಸ್ತು ಅಲ್ಲ, ಅದನ್ನು ಡಿವೈಡ್ ಮಾಡಿ ಬರುತ್ತೆ. ಹಾಗಾದರೆ ಅದರ ಡಿವಿಷನ್ಸ್ ಒಂದು ಆನಂದ ಇದೆ. ಅದರಿಂದ ಇವಾಗ ಅದನ್ನು ಘಟಾಕಾಶ, ಮಠಾಕಾಶ, ಒಂದು ಮನೆ ಒಳಗಿರುವ ಆಕಾಶ. ಮುಂಚೆ ಏನಿಲ್ಲ, ಬಯಲು, ಅದು ಒಂದೇ ಆಕಾಶ ಇತ್ತು. ನೀವು ಮನೆ ಕಟ್ಟಿದ್ದು ಬಿಡ, ಮನೆ ಒಳಗಿನ ಆಕಾಶ, ಹೊರಗಿನ ಆಕಾಶ ವಿಭಾಗ ಆಯಿತು. ಅದು ಮತ್ತೆ ಹೋಗುವುದಲ್ಲ, ಇಲ್ಲದೇ ಇದ್ದ ಡಿವಿಷನ್ಸ್ ಅನ್ನು ಕ್ರಿಯೇಟ್ ಮಾಡಿ ಬರುವುದಿಲ್ಲ. ಇತ್ತು, ಆದರೆ ಅದು ಕಾಣ್ತಿರ್ಲಿಲ್ಲ. ನೀವು ಗೋಡೆ ಕಟ್ಟಿದ್ರೆ ಓದ್ತಾರೆ ಅಷ್ಟೇ. ಸೊ ಆಮೇಲೆ ಅದಕ್ಕೆ ಅದರ ಅವಾಂತರ ಆಕಾಶ, ಭೂತಾಕಾಶ, ಅದರ ಅವಾಂತರ ಆಕಾಶ. ಒಂದು ಮಡಕೆ, ಅದರೊಳಗೆ ಆಕಾಶ ಇದೆ, ಮಡಕೆ ಒಳಗೆ ಸ್ಪೇಸ್ ಇದೆ, ನೀರು ತುಂಬುವ ಜಾಗ, ಅದನ್ನು ಘಟಾಕಾಶ. ಸೊ ಇಲ್ಲಿ ಡಿವಿಷನ್, ಮೂರು ಆಕಾಶ ಆಯಿತು. ಇಲ್ಲಿಗೆ ಮುಗಿಸೋದಿಲ್ಲ, ಇನ್ನೊಂದು ಆಕಾಶ ಇದೆ. ಆಕಾಶವೇ ಇಲ್ಲ ಇದ್ದಂತ 4 ಆಕಾಶ ತನಕ ಹೋಯ್ತು ನೋಡಿ. ಇನ್ನೊಂದು ಆಕಾಶ ಯಾವುದು ಗೊತ್ತಾ? ಪರಮಾಣುಗಳಿವೆ. ಪರಮಾಣುಗಳು ಅಂದರೆ ಅದರ ಒಳಗೆ ಟೊಳ್ಳು ಇದೆ. ಯಾಕಂದರೆ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅನ್ನೋದೇ ಇನ್ನೂ ಅನೇಕ ಸಬ್ ಆಟಮ್ಸ್ಗಳಿಗೆ ಕಂಡಿದೆ. ಅದರೊಳಗೆ 100 ಸಬ್ ಆಟಮ್ಸ್ ಇವೆ. ಅವು ಒಂದಕ್ಕೊಂದು ಗಚ್ಚ ಕೂತಿಲ್ಲ, ಅವು ನಿರಂತರ ದ್ಯಾಮೂನಿ ಅಂದರೆ ದ್ಯಾಟ್ ಈಸ್ ಸ್ಪೇಸ್. ಎಂದೂ ರಿವೀಲ್ ಆಗದ ಪರಮಾಣುವಿನೊಳಗಿರುವ ಆಕಾಶ. ಇದೆಲ್ಲ ವಿಜ್ಞಾನ ಓದದೇ ಇದ್ದವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆಚಾರ್ಯರ ಫಿಲಾಸಫಿ ಕಲಿಬೇಕು ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳು. ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಆಚಾರ ಸಿದ್ಧಾಂತ ಗೊತ್ತಿಲ್ಲ, ಆಚಾರ ಸಿದ್ಧಾಂತ ಓದೋರು ವಿಜ್ಞಾನ. ಅವರು ಇವರನ್ನು ಸಂಸ್ಕೃತ ಪಂಡಿತರು ಈ ವಿಜ್ಞಾನ ಓದೋರಿಗೆಲ್ಲ ಇವೆಲ್ಲ ಕೂಪಮಂಡುಕಗಳು ನಮ್ಮ ಮಹಾ ಸಿದ್ಧಾಂತವೇ ಗೊತ್ತಿಲ್ಲ ಇವರಿಗೆ ನೀವು ಹೇಳೋದು. ಆ ಸೈನ್ಸ್ ಓದೋರು ಇವಕ್ಕೆ ಮಾಡರ್ನ್ ಸೈನ್ಸ್ ಗೊತ್ತಿಲ್ಲ, ಕೂಪಮಂಡುಕಗಳು ಅಂತ ವೇದಾಂತ ಓದೋರು ಹೇಳೋದು. ವಸ್ತುತಃ ಎರಡೂ ಸತ್ಯ, ಇಬ್ಬರೂ ಕೂಪಮಂಡುಕಗಳು. ಇವರು ಅವರನ್ನು ವಸ್ತು ಇಬ್ಬರು. ಯಾಕೆಂದರೆ ಇಬ್ಬರದ್ದು ನಾಲೆಜ್ ಒಂದು ಸೈಡ್. ನಾವು ಈ ಎರಡನ್ನು ಕ್ಲಬ್ ಮಾಡಿದ್ದೇವೆ. ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್. ಮಾಡರ್ನ್ ಸೈನ್ಸ್ ಆ್ಯಂಡ್ ಏನ್ಷಿಯಂಟ್ ವಿಸ್ಟಮ್ ಆಫ್ ದಿ ಏನ್ಷಿಯಂಟ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಪ್ರಾಯ ನಿಮ್ಮಲ್ಲಿ ಕೆಲವರು ನೋಡಿದ್ರು. ಲಬ್ಸಾಂಗ್ ರಾಮ್ಪಾಟ್ ಅಷ್ಟೇ. ಅವನು ವಿಸ್ಟಮ್ ಆಫ್ ದಿ ಏನ್ಷಿಯಂಟ್ಸ್ ಬಹಳ ಅದ್ಭುತವಾಗಿದೆ ಪುಸ್ತಕ. ಹಾಗೆ ಪ್ರಾಚೀನರು ಕೊಟ್ಟ ಅದ್ಭುತವಾದ ಇನ್ವೆನ್ಷನ್ಸ್, ಅವರ ಕಂಡುಕೊಂಡ ಫೈಂಡಿಂಗ್ಸು, ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಾವೇ ಕಂಡುಕೊಂಡದ್ದು ಮಹಾ ದೊಡ್ಡ ಸಂಗತಿ, ನಮ್ಮಷ್ಟು ಬುದ್ಧಿವಂತರೇ ಇಲ್ಲ, ನಾವು ಬೀಗ್ತಾ ಇದ್ದೇವೆ. ನಿಜವಾಗಿ ಎಷ್ಟೋ ಸಂದರ್ಭ ನಮ್ಮ ಪೆದ್ದುತನ ಗೊತ್ತಾದಾಗ ನಮಗೇನಾಗ್ತದೆ, ಅಷ್ಟು ವಿಜ್ಞಾನ ಇಷ್ಟು ಬೆಳೆದು ನಮ್ಮ ಪೆದ್ದುಗಳಾಗ್ತಾ ಇದೆ. ಯಾಕೆಂದರೆ ಸೈಂಟಿಸ್ಟ್ಗಳಿಗಿಂತ ಸಿಡೋ ಸೈಂಟಿಸ್ಟ್ ಬೆಳೀತಾ ಇದ್ದಾರೆ ವ್ಯಾಪಾರ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಆ ಪ್ರಾಚೀನರು ಕೊಟ್ಟು ಆ ಕಾನ್ಸೆಪ್ಟ್ ವಿಜ್ಞಾನ ವೈರಾಗ್ಯ ಅನ್ನೋ ಡೆಫಿನೇಷನ್ ಬಂದಾಗಿ ಮಾತಾಡೋದು. ಹೀಗೆ ಪ್ರತಿಯೊಂದನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ನಿಜವಾದ ವಸ್ತುಸ್ಥಿತಿ ಏನು ಅನ್ನೋದನ್ನು ತಿಳಿಯೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಜ್ಞಾನ ಇಲ್ಲಿ ಬಂದದ್ದು. ಜ್ಞಾನದಲ್ಲಿ ಬಹಳ ಮುಖ್ಯ ಯಾವುದು ಇನ್ಫೀರಿಯರ್, ಯಾವುದು ಗ್ರೇಡೇಷನ್, ತಾರತಮ್ಯ ಇಲ್ಲದೆ ಜ್ಞಾನವೇ ಇಲ್ಲ. ಎಲ್ಲ ಒಂದೊಂದು ಜ್ಞಾನ ಅನ್ನೋದು. ಅಂದರೆ ಇದು ಹೀಗೆ, ಇದು ಹೀಗೆ, ಪ್ರತಿಯೊಂದನ್ನು ಎಲ್ಲೋ ಒಂದು ಜ್ಞಾನ ಆಗುತ್ತೆ ಜನರ. ಅದರಲ್ಲಿ ಇದು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದರ ಕ್ವಾಲಿಟಿ ಏನು, ಇದಕ್ಕೆ ಎಷ್ಟು ಮಾರ್ಕ್ ಹಾಕ್ಬೋದು. ಎಲ್ಲ ವಿದ್ಯಾರ್ಥಿಗಳೆಲ್ಲ ಒಂದೇ ನಾವು ಟೀಚರ್ ಆಗ್ತಾನೆ. ಅವನ ನಾಲೆಜ್ನಲ್ಲಿ ಗ್ರೇಡೇಷನ್ ಇದೆ, ಅದಕ್ಕೆ ತಕ್ಕ ಮಾರ್ಕ್ ಹಾಕ್ತಾನೆ. ಅವ್ರು ಇಲ್ಲದೇ ಅದು ಜ್ಞಾನವೇ ಇಲ್ಲ. ಹಾಗಾಗಿ ಜ್ಞಾನ ಅನ್ನೋದು ಬೇಸಿಕಲಿ ತಾರತಮ್ಯವನ್ನು ಆಲೋಚಿಸಿಕೊಂಡಿದೆ. ಅದು ತಾರತಮ್ಯ ಜ್ಞಾನವೇ ಜ್ಞಾನ. ಎಲ್ಲ ಒಂದೇ, ಯಾವುದಾದ್ರೆ ಏನು ಅಂತ ಹೇಳುವುದು
ಅದು ಜ್ಞಾನವೇ ಅಲ್ಲ. ಜನರಲ್ ನಾವು ಏನು ತಿಳುವಳಿಕೆ ಇಲ್ಲದಿದ್ದವರು ಆಡೋ ಮಾತು ಎಲ್ಲ ಒಂದೇ ಅಂತ. ನಾವು ಯಾವುದೇ ಒಂದು ವಸ್ತು ಒಂದು ಕಾಯಿಪಲ್ಯ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಸಿಲೆಕ್ಟ್ ಮಾಡ್ತೇವೆ. ಯಾವುದು ಬೆಳೆದಂಥ ಎಳೆತ ಆಗಬೇಕು, ಇನ್ನೂ ಎಳಸಾಗಬೇಕು, ಅದು ಇನ್ನೂ ಫ್ರೆಶ್ ಇರಬೇಕು, ಅದು ಹುಳ ಹಿಡಿಬಾರ್ದು, ಅಲ್ಲಿ ಎಲ್ಲ ಒಂದೇ ಯಾವುದಾದ್ರು ನೋಡ್ಬೋದು. ಯಾಕೆ ಅಲ್ಲಿ ಆಶುಪಾಶಕ್ಕೆ ಎಲ್ಲ ಒಂದೇ ಇಲ್ಲ, ಅದರಲ್ಲಿ ಆಯ್ಕೆ ಇದೆ. ಯಾವ ಒಂದು ಸಣ್ಣ ಒಂದು ವೆಜಿಟೇಬಲ್ ಪರ್ಚೇಸ್ ಮಾಡಬೇಕಾದ್ರೆ ಅದರಲ್ಲಿ ಆಯ್ಕೆ. ಆಯ್ಕೆ ಅಂದರೆ ಅದರ ತಾರತಮ್ಯ ಜ್ಞಾನ. ಹಾಗಾಗಿ ಪ್ರಪಂಚದಲ್ಲಿ ಯಾವ ವಸ್ತುವನ್ನು ಅದರ ತರತಮ ಭಾವದ ಜೊತೆಗೆಯೇ ನಾವು ಶೋಧನೆ ಮಾಡ್ತೀವಿ, ಆ ತರತಮದ ಶೋಧನೆಯೇ ಜ್ಞಾನ. ಹಾಗಾಗಿ ಯಾವುದು ಶ್ರೇಷ್ಠ, ಬೆಸ್ಟ್ ಯಾವುದು ಅದು ನಮಗೆ ಬೇಕು. ಬೆಸ್ಟ್ ಯಾವುದು ಗೊತ್ತಾಗಲಿ, ಅದನ್ನು ತರತಮ ತಿಳ್ಕೊಳ್ಳೇಬೇಕು. ಅದರಿಂದ ತಾರತಮ್ಯ ಪರಿಜ್ಞಾನ ಇಲ್ಲದೆ ನಿನಗೆ ಯಥಾರ್ಥ ಜ್ಞಾನ ಬರೋಲ್ಲ. ಇದು ನೀವು ಲೌಕಿಕದನ್ನು ನೋಡ್ಬೋದು. ನೀವು ಒಂದು ವಸ್ತುವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಯಾವುದು ಇದು ಸುಮಾರಾಗಿದೆ, ಇದು ಇನ್ನೂ ಚೆನ್ನಾಗಿದೆ. ಒಂದು ಸೀರೆ, ಅದರ ಕಲರ್ ಕಾಂಬಿನೇಷನ್, ಅಯ್ಯೋ 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 ಅದಕ್ಕೆ ಎಷ್ಟೊಂದು ವೆಸ್ಟ್ ಮಾಡ್ತಾರೆ ಹೆಣ್ಮಕ್ಳು. ಆದರೆ ಯಾವ್ದು ಸೀರೆ ಮೈ ಮುಚ್ಚಿಟ್ಕೊಂಡು ಬಟ್ಟೆ ಅದೇ ಸೀರೆ ತೊಗೋಬೋದು. ಇಲ್ಲ ಅದಕ್ಕೋಸ್ಕರ ಇಡೀ ಬೆಳಗಿನ ಸಂಜೆ ತನಕ ಅಂಗಡಿಯಲ್ಲಿ ಕೂತು ಸೆಲೆಕ್ಟ್ ಮಾಡಿ ಒಂದು ಅಂಗಡಿಯಲ್ಲಿ ಇನ್ನೊಂದು 10 ಅಂಗಡಿ ಹೋಗ್ತಾರೆ, ಆ ಸೀರೆ ಹೋಗ್ತಾರೆ. ಇದರ ಬಾರ್ಡರ್ ಚೆನ್ನಾಗಿದೆ, ಅದರ ವೇದನೆ ಚೆನ್ನಾಗಿಲ್ಲ. ಇದ್ರ ವೇದನೆ ಚೆನ್ನಾಗಿದೆ, ಅದ್ರ ಬಾರ್ಡರ್ ಚೆನ್ನಾಗಿದೆ. ಅಲ್ಲಿ ಇದೆಲ್ಲ ಚೆನ್ನಾಗಿದ್ರು ತಾವು ಚೆನ್ನಾಗಿಲ್ಲ ಅಂತ ಅವ್ರು ಗೊತ್ತೇ ಆಗುತ್ತೆ. ಚೆನ್ನಾಗಿ ಕಾಣಬೇಕಾಗಿದ್ರೆ ಅವ್ರು ಆದರೆ ಅವರಿಗೆ ತಾವು ಜಗತ್ತಿನ ಸರ್ವಶ್ರೇಷ್ಠ ಸುಂದರಿ, ಅದಕ್ಕೆ ಬೇಕಾದ್ರೆ ಬಟ್ಟೆ ಸುಂದರ ಆಗಬೇಕು. ಈ ಭ್ರಮೆಯಲ್ಲೇ ಇರ್ತಾರೆ. ಗಂಡಸರಿಗೆ ಒಂದು ಭ್ರಮೆ ಇದೆ, ನಾವು ಸರ್ವಶ್ರೇಷ್ಠ ಬುದ್ಧಿಜೀವಿಗಳು. ಹೆಣ್ಮಕ್ಕಳಿಗೆ ಒಂದು ಭ್ರಮೆ ಇದೆ, ನಾವು ಮಹಾಸುಂದರಿಗಳು. ಯಾರಿಗೂ ಸುಳ್ಳು. ಹಾಗಾಗಿ ನಮಗೆ ತಾರತಮ್ಯ ಜ್ಞಾನದಲ್ಲಿ ವ್ಯವಹಾರವೇ ಇಲ್ಲ. ಒಂದು ಸೀರೆ ತಗೋಬೇಕಾದ್ರೆ ಅದು ಯಾವುದು ಬೆಸ್ಟು? ತಾರತಮ್ಯ ಪರಿಜ್ಞಾನವೇ ಜ್ಞಾನ. ಆ ಜ್ಞಾನದಿಂದ ಯಾವುದು ಬೆಸ್ಟೋ ಅದರ ಕಡೆಗೆ ನಾವು ಮನಸ್ಸನ್ನು ಕೊಡುವುದೇ ಭಕ್ತಿ. ಶ್ರೇಷ್ಠವನ್ನು ಪ್ರೀತಿಸುವುದು. ಮದುವೆ ಆಗಬೇಕಾಗಿದ್ದರೆ ಹುಡುಗರು ಹುಡುಗಿಯರು ಸಿಲೆಕ್ಷನ್ನು ನೋಡಿ ನೋಡಿ ಈ ಹುಡುಗಿ ಇದಕ್ಕಿಂತ ಚಂದ ಹುಡುಗಿ ಬರ್ಬೋದು ನೋಡು ಅಂತ ಬಿಟ್ಟ ಆ ಹುಡುಗಿಯಲ್ಲ. ಅದಕ್ಕೆ ಮತ್ತೊಂದು ಅದಕ್ಕಿಂತ ಚಂದ ಇದಕ್ಕಿಂತ ಚಂದಿದ್ದರೆ ಕಡೆಗಿಲ್ಲ ಅದನ್ನು ಬಿಟ್ಟ ಕಡೆಗೆ ಏನು ಚಂದ ಹುಡುಗಿ ಮದುವೆ ಆಗೋದು. ಹಾಗೆ ಈ ಸಿಲೆಕ್ಷನ್ ಅಂದರೆ ಸಿಲೆಕ್ಷನ್ ಇಲ್ಲದೆ ಯಾವುದೂ ಇಲ್ಲ. ಅದು ಮದುವೆ ಆಗಬೇಕಾದ್ರೆ ಸಿಲೆಕ್ಷನ್, ಪ್ರತಿಯೊಂದು ಸಿಲೆಕ್ಷನ್ ಇದೆ. ಮಗುವಿನನ್ನು ಸಿಲೆಗೆ ಅಂತ ದೇವರು ಕೊಡೋದು. ಅದು ಯಾವ ಬಂದು ಚೆಂದ ಮುಂದೆ ಅದು ನಾನು ಹೇಳಿದ ಹಾಗೆ ಮಗುವಿನ ಆಕಾರ ಇರಬೇಕು ಡಿಮಾಂಡ್ ಮಾಡಲಿಕ್ಕೆ ಕೊಡೋದು. ಅದು ಹೇಗಿತ್ತು ಚೆಂದ, ನನ್ನ ಮಗು ನನಗೆ ಚೆಂದ. ಹೀಗೆ ಜ್ಞಾನ ಮತ್ತು ವೈರಾಗ್ಯ. ಒಂದು ಜ್ಞಾನ ಬಂದಾಗ ಯಾವ್ದು ಇನ್ಫೀರಿಯರು ಅದರ ಬಗ್ಗೆ ವೈರಾಗ್ಯ, ಅದು ಬೇಡ. ಕೊನೆ ಯಾವ್ದು ಬೆಸ್ಟೋ ಅದನ್ನು ಪ್ರೀತಿಸುವುದು, ಅದೇ ಬೇಕು. ಸೊ ಜ್ಞಾನ ವೈರಾಗ್ಯ ಪ್ರೀತಿ ಇಲ್ಲದೆ ನಾವು ಜಗತ್ತಲ್ಲಿ ನೋಡುವುದು ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಇಡೀ ವ್ಯವಹಾರವೇ ಗೊತ್ತಾಗುತ್ತೆ. ಅದರಿಂದ ಕಪಿಲ ಹೇಳ್ತಾನೆ, ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗ್ಯ. ನಮಗೆ ಬೇಕಾಗಿರುತ್ತೆ ಯೋಗ ಅಂತಂದರೆ ಉಪಾಯ ಅಂತ, ಸಾಧನ. ನಾವು ಪಡಿಬೇಕಾದ ಸಿದ್ಧಿ ಪಡೀಲಿಕ್ಕೆ ಬೇಕಾದಂಥ ಮೀನ್ಸ್ ಅದು ಯಾವ ಭಕ್ತಿ. ಭಕ್ತ್ಯಾತ್ಮನ್ಯ ಶಕ್ಯ ಗೀತೆಯಲ್ಲೂ ಎಲ್ಲ ಕಡೆ ಇದನ್ನೇ ಹೇಳೋದು. ಭಕ್ತಿಗೆ ಬೇಕಾಗಿರುವಂಥ 2 ರೇಖೆಗಳು ಜ್ಞಾನ ಮತ್ತು ವೈರಾಗ್ಯ. ಅದು ಇಲ್ಲದೇ ಇದ್ದರೆ ಭಕ್ತಿ ಬಿಕಮ್ಸ್ ಇಂಪರ್ಫೆಕ್ಟ್. ಅದರಿಂದ ಏನಾಗುತ್ತೆ, ಯೋಗಿನಃ ಕ್ಷೇಮಾಯ ಪಾದಯುಗ್ಮೈ ಪ್ರವಿಶಂತಿ ಅಕುತೋ ಭಯ. ಅದರಿಂದ ಏನು ಅಂದರೆ ಅವರು ಮೇಲೆ ಹೋಗ್ತಾರೆ ಅಂದರೆ ಭಕ್ತಿಯಿಂದ ಆ ರೆಕ್ಕೆಗೆ ಬಂದು 2 ಮೇಲೆ ಎಲ್ಲಿ ಮೇಲೆ ಹೋಗೋದು ಅಂದರೆ ಪಾದಮೂಲಮ್ಮೆ. ಅದು ಮೇಲೆ ಹೋಗಿ 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 ಒಂದು ಕಡೆ ನಿಲ್ಲಬೇಕು. ಎಲ್ಲಿ ನಿಲ್ಲುತ್ತೆ ಅಂದರೆ ನನ್ನ ಪಾದದ ಬುಡಕ್ಕೆ ಬಂದು ನಿಂತುಬಿಡುತ್ತೆ. ಮತ್ತೆ ಅಲ್ಲಿ ಮೇಲೆ ಹೋಗೋ ಪ್ರಶ್ನೆ ಇಲ್ಲ. ಯಾಕೆಂದರೆ ಅದಕ್ಕಿಂತ ಎತ್ತರದ ದೊಡ್ಡದಿರೋದು ವಸ್ತು ಇಲ್ಲ. ಕ್ಷೇಮಾಯ ಅವರ ಬದುಕಿನ ಎಲ್ಲ ಮಂಗಳ ಏನು ಅಂದರೆ ಆ ಭಕ್ತಿ ಎತ್ತರಕ್ಕೆ ಹೋಗಿ ಅದು ಎಲ್ಲಿ ಭಗವಂತನ ಪಾದಮೂಲದಲ್ಲಿ ಹೋಗಿ ನಿಂತು ಬಿಡಬೇಕು. ಆವಾಗ ಸೇಫ್. ಅದನ್ನು ಭೂಹು ಭುವಃ ಸ್ವಃ ವ್ಯಾಹೃತಿ ಉಂಟಲ್ಲ, ಭೂಹು ಅದನ್ನು ಬಹಳ ಚಂದ ಹೇಳ್ತಾರೆ ಉಪನಿಷತ್ನಲ್ಲಿ. ಭೂರಿತ್ಯೇಕಂ ಅಕ್ಷರಂ ಏಕಂ ಇದಂ ಶಿರಃ. ಭೂ ಅಂದರೆ ಭಗವಂತನ ತಲೆ. ಯಾಕೆಂದರೆ ನೋಡಿ ಮತ್ತೆ ನಿಮ್ಮದಾದ ಭೂ ಅಂದರೆ ಒಂದು ಅಕ್ಷರ ಒಂದು ತಲೆ. ಆಮೇಲೆ ಭುವಃ, ಭುವಃ ಅಂದರೆ ಭುವ ಇತಿ 2 ಅಕ್ಷರೇ ಗೌಬಾಹು. ಭುವ 2 ಅಕ್ಷರ ಉಂಟಲ್ಲ, 2 ಕೈ. ಆದ್ದರಿಂದ 2 ಅಕ್ಷರ ಎಲ್ಲ ಕೈ. ಭುವಃ ಅನ್ನೋದು ಭಗವಂತನ ಕೈಗಳನ್ನು ಹೇಳುತ್ತೆ.
ಸುವಹ ಇತಿ ದ್ವೇ ಪ್ರತಿಷ್ಠೆ, ಸುವಹ ಇತಿ ದ್ವೇ ಅಕ್ಷರ, ಸುವಹ ಅಂತ ಎಲ್ಲ ಅಕ್ಷರ ಎರಡು ಕಾಲ. ಸುವಹ ಅಂತಂದರೆ ಭಗವಂತನ ಎರಡು ಪಾದ, ತಲೆ, ಕೈ ಮತ್ತು ಪಾದ. ಈ ಭುವ ಸುವಹ ಅನ್ನುವಂಥದ್ದು ಭಗವಂತನ ಈ ರೂಪದ ಕಲ್ಪನೆಯನ್ನು ನಮಗೆ ಕೊಡುತ್ತೆ. ಎರಡು ಪಾದಕ್ಕೆ ಸುವಹ ಅಂತ ಯಾಕೆ ಹೆಸರು ಅಂದರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವದಿತಿ ಜ್ಞಾನ ಉಚಿತೆ. ಸೂರ್ಯ ಆನಂದ ಅಂದರೆ ಜ್ಞಾನ, ಜ್ಞಾನಾನಂದ ಸ್ವರೂಪವಾದ ಪಾದಮೂಲಕ್ಕೆ ನಾವು ಅದನ್ನು ಕ್ಷೇಮಾಯ ಪಾದಮೂಲಂಬೆ. ಸುವಹ ಅಂದರೆ ಜ್ಞಾನಾನಂದ ಸ್ವರೂಪ ಅಂತ ಅರ್ಥ. ಅದು ಯಾವುದು ಅಂದರೆ ಪಾದಮೂಲ ಭಗವಂತ ಮೋಕ್ಷ. ನೀವು ಯಾವಾಗ ಭಗವಂತನ ಮೋಕ್ಷಕ್ಕೆ ಹೋದ್ರು ಅಂತ ಹೇಳಿದರೆ, ಮೋಕ್ಷಕ್ಕೆ ಹೋದ್ರಿಂದ ದೇವರ ಪಾದ ಸೇರಿದ್ರು ಅಂತ ಹೇಳೋದು. ಸೊ ಪಾದ ಅನ್ನೋದು ಭಕ್ತರು ಹೋಗಿ ಸೇರುವ ಸ್ಥಾನ. ಪಾದ ಅಂದರೆ ಇಡೀ ಸ್ವರೂಪವನ್ನೇ ನಾವು ಪಾದಶಬ್ದದಿಂದ ಹೇಳಿದರು, ವ್ಯವಹಾರ ಆಗಿ ದೇವರ ಪಾದ. ಹಾಗಾಗಿ ಸುವಹ ಅಂದರೆ ಭಗವಂತನ ಪಾದ, ಅದು ಮೋಕ್ಷದಲ್ಲಿ ಜ್ಞಾನಾನಂದವನ್ನು ಕೊಡುವ ಪಾದ, ಅದಕ್ಕೆ ಸುವಹ ಅಂತ ಹೆಸರು. ಹಾಗಾಗಿ ಆ ಜ್ಞಾನಾನಂದ ಕ್ಷೇಮಾಯ ಪಾದಮೂಲಮ್ಮೆ ಪ್ರವೇಶಂತಿ, ನನ್ನ ಪಾದಮೂಲವನ್ನು ಹೋಗಿ ಪ್ರವೇಶ ಮಾಡ್ತಾರಪ್ಪ. ಆದ್ದರಿಂದ ಅದರ ಮೇಲೆ ಮತ್ತೆ ಹೋಗಲಿಕ್ಕಿಲ್ಲ. ಭಕ್ತಿಯ ಕೊನೆಯ ಗುರಿ ಭಗವಂತನ ಪಾದವನ್ನು ಸೇರುವುದು. ಅದು ಯಾಕೆ ಅಂದರೆ ಅಕುತೋ ಭಯ, ಮತ್ತೆ ಜೀವನದಲ್ಲಿ ಎದರಿಂದಲೂ ಭಯ ಇಲ್ಲ. ನಾವು ಇಡೀ ಸಂಸಾರ, ಈ ಲೈಫ್ ಜೀವನ ಅಂತಂದರೆ ಶಾಸ್ತ್ರ ಹೇಳೋದು ಇದಕ್ಕೆ ಹೆಸರು ಭಯ. ಅಭಯ ಅಂದರೆ ಅಭಯಂ ತೀರ್ಷತಾಂ ಪಾಲಂ ನಾಚಿಕೇತಂ ಶಕೇಮಸಿ. ಭಯ ಇಲ್ಲದ ಸ್ಥಾನ ಅಂದರೆ ಭಗವಂತ. ಭಯ ಅಂದರೆ ಲೈಫ್. ಯಾಕೆಂದರೆ ಇದು ಹುಟ್ಟಿ ಸಾಯೋದರ ಬರೀ ಭಯಗಳ ಸರಮಾಲೆ. ಹುಟ್ಟಿದ ಕ್ಷಣದಿಂದ ಒಂದೊಂದೇ ಕಾಯಿಲೆಯ ಭಯ, ಬಡತನದ ಭಯ, ಈ ಶತ್ರುಗಳ ಭಯ, ರೋಗ ರುಜಿನಗಳ ಭಯ, ಮುಪ್ಪಿನ ಭಯ, ಯಾವುದೂ ಇಲ್ಲದಿದ್ದರೂ ಕೊನೆಯ ಸಾಯೋದಕ್ಕೂ ಸಾವಿನ ಭಯ. ಸೊ ಲೈಫ್ ಅಂದರೆ ಅದು ಬೇರೆ ಏನಿಲ್ಲ, ಅದು ಭಯದ ಸರಮಾಲೆ. ಅದರಿಂದ ಆಚೆಗೆ ಹೋಗೋದು ಅಭಯ, ಭಯ ಇಲ್ಲದ ಸ್ಥಾನ ಅಂದರೆ ಭಗವಂತ. ಅದಕ್ಕೆ ಅಕುತೋ ಭಯ, ಯಾವುದರಿಂದಲೂ ಮತ್ತೆ ನೀವು ಹೆದರಬೇಕಾಗಿಲ್ಲ. ಇಡೀ ಬದುಕು ಹೆದರಿಕೆಯ ಸರಮಾಲೆ, ಅದನ್ನು ಮೀರಿ ನಿಂತಾಗ ಭಗವಂತನ ಪಾದ ಅಂದರೆ ಪ್ರವಿಶಂತಿ ಅಕುತೋ ಭಯ. ಹೀಗೆ ಹೇಳಿ ಇದು ಒಂದು ಭಕ್ತಿ ಸಾಧನೆಯ ದಾರಿಯನ್ನು ತುಂಬ ಚೆನ್ನಾಗಿದೆ. ಅದು ನಾನು ಸಂಕ್ಷಿಪ್ತವಾಗಿ, ಯಾಕೆಂದರೆ ನಮ್ಮ ಸಮಯಕ್ಕೆ ಹೊಂದಿಕೆಯಾಗುವಂತೆ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಮುಂದೆ ನಾವು ಇರತಕ್ಕಂಥ ಈ ಭಯ, ನಾವು ಹೆದರಿಕೊಂಡಿರಬೇಕಾದ ಪ್ರಪಂಚ, ಹೆದರಿದರೂ ಅದು ಹೆದರಿಸ್ತಾ ಇದೆ, ನಾವು ಅದನ್ನು ಪ್ರೀತಿಸ್ತಾ ಇದ್ದೇವೆ. ಅದು ಎಷ್ಟೇ ಹೆದರಿಸಿದರೂ ಅದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಅವನು ಲಾಸ್ಟ್ ಮೂಮೆಂಟು ಇನ್ನು ಅಂದರೂ ಡಾಕ್ಟ್ರೆ ಏನಾದರೂ ಮಾಡಿ ಅಂತಾರೆ. ಕಡೆಗೆ ಸಾಯೋದೇ ಗ್ಯಾರಂಟಿ, ಅದು 1 ಗಂಟೆ ಆದರೆ ಹೆಚ್ಚು ಬದುಕು. ಅವರಿಗೆ ಇದನ್ನು ಬಿಟ್ಟು ಹೋಗೋದು ದುಃಖ. ಏನಾದರೂ ಮಾಡಿ ಸ್ವಲ್ಪ ಸಮಯ ಇಲ್ಲಿ ಇದ್ಕೋಣ ಅಂತ. ಆ ಲೈಫ್ ಬದುಕು ಇದು ಏನು, ಈ ಸಂಸಾರ ಅಂದರೆ ಏನು, ಅದಕ್ಕೊಂದು ನಿಯಮನ ಹೇಳ್ತಾನೆ. ಲೈಫು, ಈ ಜೀವನ, ಈ ಪ್ರಪಂಚ ಅಂದರೆ ಏನು ಹೇಳ್ತಾನೆ. ಪಂಚಭಿಃ ಬ್ರಹ್ಮ ಚತುರ್ಭಿಃ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಧಾನಿಕಂ ಇದು. ಈ ಪ್ರಪಂಚ ಅಂದರೆ 24 ವಸ್ತುಗಳ ಸಂಕಲನ. ಬರೀ 24 ಜಗತ್ತೇನು ಅಂದರೆ 24. ಈ ನ್ಯೂಮರಾಲಜಿ ಮೂಲಕ ಇಡೀ ಪ್ರಪಂಚವನ್ನು ವಿಶ್ಲೇಷಣೆ ಮಾಡಿದವ ಕಪಿಲನೇ, ಬೇರೆ ಯಾರು ಮಾಡಿದ. ಜಗತ್ತು ಅಂದರೆ ಏನು ಅಂದರೆ 24. ಹಾಗಾದರೆ ಅದರ ಆಚೆ ಹೋಗೋದು 25. ಇಷ್ಟೇ. ಜಗತ್ತನ್ನು ಮೀರಿ ಭಗವಂತನ ಪಾದಮೂಲಕ ಸೇರುವುದು ಅಂದರೆ ಅದು 25. ಅದು ಮುಂದೆ ಹೇಳ್ತಾರೆ. ಈ 24 ಪ್ರಪಂಚ ಅಂದರೆ ಮೂಲಭೂತವಾಗಿ ಅವ್ರು ಏನು ಹೇಳೋದು ಗೊತ್ತುಂಟ? ಪಿಂಡಾಂಡ. ಮೊದಲು ಈ ಪಿಂಡಾಂಡದಲ್ಲಿ ಏನಿದೆ ಅದೇ ಬ್ರಹ್ಮಾಂಡದಲ್ಲಿ ಇರುತ್ತೆ. ಇದು ಮೈಕ್ರೋಕಾಸ್ಮ್. ಅದು ಎಲ್ಲ ಒಂದರದ್ದೇ ಎಕ್ಸ್ಪ್ಯಾನ್ಷನ್, ಒಂದು ಅದರದ್ದೇ ರೆಪ್ಲಿಕಾ ಇದೆ, ಇದರದ್ದೇ ಮ್ಯಾಗ್ನಿಫೈಡ್ ಫಾರ್ಮ್. ಅದು ಏನು ಒಟ್ಟಿರೋದೇನು ಈ ಪ್ರಪಂಚದಲ್ಲಿ ಅಂದರೆ ಪಂಚಭಿಹಿ ಬ್ರಹ್ಮ ಅಂದರೆ ಪ್ರಕೃತಿ, ಇದು ದೇವರಲ್ಲ. ಈ ಸಗುಣ ಬ್ರಹ್ಮ ಪ್ರಕೃತಿ. ಈ ಪ್ರಕೃತಿ ಅಂದರೆ 24 ಗುಣಗಳ ಸಮಷ್ಟಿ. ಯಾವುದು? ಪಂಚಭಿಹಿ 5 × 5 ಪ್ಲಸ್ ಚತುರ್ಭಿ 4 14 ದಶಭಿಸ್ತತ ಮತ್ತೆ 10. ಇಷ್ಟು ಸೇರಿದರೆ ಆಯಿತು. ಇಷ್ಟೇ ಪ್ರಪಂಚ, ಬೇರೆ ಏನು ಇಲ್ಲೇ ಇಲ್ಲ ಪ್ರಪಂಚದಲ್ಲಿ ಅಂತ. ಅದು ಏನಪ್ಪ 5 ಯಾವುದು ಅಂದರೆ ಈ ಎಲ್ಲಕ್ಕೂ ಬೇಸು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳು. ಅದು ದೇಹದಲ್ಲಿ ಇರೋದು ಅದೇ, ಇಡೀ ಪ್ರಪಂಚದಲ್ಲಿ ಇರೋದು ಅದೇ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದು 5. ಇದು 5ರಿಂದ ದೇಹ ರಚನೆಯಾಗಿದೆ. ದೇಹದಲ್ಲಿ ನೋಡಿ, ಈ ಕಾಣುವ ದೇಹ ಉಂಟಲ್ಲ, ಇದನ್ನು ಅನ್ನಮಯ ದೇಹ ಅನ್ನೋದು. ಅನ್ನಮಯ ಅಂದರೆ ಅನ್ನ ಅಂದರೆ ಮಣ್ಣು ಮತ್ತು ನೀರು.
ಸೊ ನಮಗೆ ಕಾಣುವ ಬಾಡಿಯಲ್ಲಿ ಇರ್ತಕ್ಕ ಕಂಟೆಂಟ್ಸ್ ಅರ್ಥ ಆ್ಯಂಡ್ ವಾಟರ್, ಮಣ್ಣು ಮತ್ತು ನೀರು ಅಷ್ಟೇ. ಈ ದೇಹ ಬರೇ ಮಣ್ಣು ನೀರು ಅಷ್ಟೇ ಆಗಿದ್ದರೆ ಇದು ಚಟುವಟಿಕೆ ಮಾಡ್ತಿರ್ಲಿಲ್ಲ, ಓಡಾಡೋದು, ಮಾತಾಡೋದು, ಯೋಚಿಸೋದು. ಯಾಕೆಂದರೆ ಮಣ್ಣು ನೀರು ಮಾತಾಡೋದು, ಮಣ್ಣಿಗೆ ಬೊಂಬೆ ಮಾಡ್ತೇವೆ ನಾವು. ಚೌತಿಗೆ ಗಣಪತಿಗೆ ಬೊಂಬೆ ಮಾಡ್ತಾರೆ, ಆ ಕಡೆ ಇರ್ತಾರೆ. ಆದರೆ ಮಣ್ಣು ನೀರು ಇದೆ, ಅನ್ನಮಯ ದೇಹ ಬೊಂಬೆಗೂ ಇದೆ, ಅದಕ್ಕೆ ಚೈತನ್ಯ ಬೇಕಿಲ್ಲ. ಬಟ್ ಅದನ್ನು ನಾವು ಕೊಂಡೋಗಿ ಆವಾಹನ ಮಾಡಬೇಕು, ಇದರಲ್ಲಿ ಏನಿಲ್ಲ ಅದರಲ್ಲಿ. ಸೊ ಅನ್ನಮಯ ದೇಹ ಅಂದರೆ ಅದು ಮಣ್ಣು ನೀರಿನಿಂದ ಮಾಡಿದಂಥ ಒಂದು ಬೊಂಬೆ ಈ ಶರೀರ. ಅದು ಅಷ್ಟೇ ಆಗಿದ್ದರೆ ಈ ಶರೀರ ಚಟುವಟಿಕೆ ಇರ್ತಿರಲಿಲ್ಲ. ಅದಕ್ಕೆ ಪ್ರಾಣಮಯ ಕೋಶ ಸೇರಿತು. ಪ್ರಾಣಮಯ ಕೋಶ ಅಂದರೆ ಬೆಂಕಿ, ಗಾಳಿ, ಆಕಾಶ. ಸೊ ಪಂಚಭೂತಗಳ ಸಮಷ್ಟಿಯಿಂದ ಮತ್ತೊಂದು ಪ್ರಾಣಮಯ ಒಳಗಿನಿಂದ ಬೆಂಕಿ, ಟೆಂಪರೇಚರ್ ಬಂತು. ಆಮೇಲೆ ಗಾಳಿ, ಉಸಿರಾಟದಿಂದ ಒಳಗಿಂದ ಗಾಳಿ ಸಂಚಾರ ಆಯಿತು. ಆ ಗಾಳಿ ಮತ್ತು ಈ ನೆಟ್ಟರು ಸಂಚಾರಕ್ಕೆ ಒಳಗಿನಿಂದ ಸ್ಪೇಸ್. ಸೊ ಮಣ್ಣು, ಬೆಂಕಿ, ಗಾಳಿ, ಆಕಾಶ ಸೇರಿದಾಗ ಶ್ವಾಸೋಚ್ಛ್ವಾಸ, ಟೆಂಪರೇಚರು, ಉಸಿರಾಟ ಎಲ್ಲ ಬಂತು. ಅದು ಪ್ರಾಣಮಯ ಕೋಶ. ಇಷ್ಟಾದರೂ ಕೂಡ ಏನು ಉಪಯೋಗ ಇಲ್ಲ. ಯಾಕೆಂದರೆ ಅದು ಉಸಿರಾಡ್ತಾ ಇದೆ ಅಷ್ಟೇ. ಈಗ ಯಾವುದು ಅರಿವಿಲ್ಲ. ಅಂದರೆ ಒಂದು ಎನಸ್ಥೆಟಿಕ್ ಪೇಷಂಟ್ ಇದೆ, ಹಾಗೆ ಎನಸ್ಥೆಟಿಕ್ ಕಂಡೀಷನ್, ಅದು ಉಸಿರಾಡ್ತಾ ಇರುತ್ತೆ, ಏನೂ ಗೊತ್ತಿರೋದು. ನಾನು ಅಂಥ ಪೇಷಂಟ್ಗಳನ್ನು ನೋಡಿದ್ದೇನೆ. ಡಾಕ್ಟರ್ಗಳ ಅಚಾತುರ್ಯದಿಂದ ಎನೆಸ್ಥಿಸಿಯಾ ಕೊಟ್ಟದ್ದು ಜಾಸ್ತಿ ಆಗ್ತದೆ, ಅದು ಮತ್ತೆ ಅವೇರ್ನೆಸ್ಸೇ ಬರ್ತದೆ. ನಾನು ಅಂಥ ಪೇಷಂಟ್ಗಳನ್ನು ನೋಡಿದ್ದೇನೆ. 10 ವರ್ಷದಿಂದ ಎನಸ್ಥೆಟಿಕ್ ಕಂಡೀಷನ್ನಿಂದ ಓದಾಡ್ತಾ ಇದ್ದ ಹೆಣ್ಮಗಳನ್ನು ನೋಡಿದ್ದೇನೆ. ಬದುಕಿದ್ದಾರೆ, ಉಸಿರಾಡ್ತಾರೆ, ಏನೂ ಗೊತ್ತಿಲ್ಲ. ಡೆಡ್ ಬಾಡಿ ಹಾಗೆ ಹೆಣದ ಹಾಗೆ. ಆದ್ದರಿಂದ ಅನ್ನಮಯ ಪ್ರಾಣಮಯ ಕೋಶ ಇದ್ದರೂ ಕೂಡ ಏನು ಉಪಯೋಗ. ಚೈತನ್ಯ ಅಂದರೆ ಮತ್ತೆ ಅದನ್ನು ಗ್ರಹಿಸುವುದು ಮನೋಮಯ ಕೋಶ. ಅನ್ನಮಯ ಪ್ರಾಣಮಯ ಆತ್ಮ ಮನೋಮಯ ಕೋಶ. ಅದನ್ನು ನೋಡಿದ್ದೆಲ್ಲ ಗ್ರಹಿಸುವಂಥ ಮನಸ್ಸು ಬೇಕು, ಅದು ಮನೋಮಯ ಕೋಶ. ಮನೋಮಯದಲ್ಲಿ ಮನಸ್ಸು, ಬುದ್ಧಿ ಇದೆಲ್ಲ ಬಂತು. ಹಾಗಾಗಿ ಅದು ಬಂದರೆ ಅನ್ನಮಯ ಪ್ರಾಣಮಯ ಮನೋಮಯ ಜ್ಞಾನ ಗ್ರಹಣ ಶಕ್ತಿ ಬಂತು, ಮನಸ್ಸು ಬಂತು. ಹೇಳಿದ ಅರ್ಥ ಆಯಿತು, ಕೇಳಿದ ಸ್ವಲ್ಪ ವಾಸಿ. ಆದರೆ ಒಂದು ಸಮಸ್ಯೆ ಅದು ನಮ್ಮ ಹಾಗೆ ಆಯಿತು. ನಮಗೆ ಕೇಳಿದಾಗ ಅರ್ಥ ಆಗುತ್ತೆ, ಮನೆ ಹೋದಾಗ ನಮ್ಮದು ಯಾವುದು ನೆನಪಿರೋದಿಲ್ಲ. ಅವ್ರು ಉಪನ್ಯಾಸ ಮಾಡಿ ಅದು ಎಂಥಪ್ಪ 1 ಗಂಟೆ ತುಂಬ ಮಾಡಿದ್ರು ನಮಗೆ ಮನೆ ಹೋಗುವಾಗ ಅದು ಮತ್ತೆ ಎರಡನೇ ರಿಪೀಟ್ ಮಾಡೋಕ್ಕೆ ಆಗೋದಿಲ್ಲ. ಏನೋ ಹೇಳಿದ್ರು, ಏನು ನೀವು ಬರಬೇಕಾಗಿರುತ್ತೆ, ಎತ್ತೋ 1 ಗಂಟೆ ಮಾತಾಡ್ತಾರೆ. ಮತ್ತೆ ಯಾಕೆ ಕೇಳ್ತೇವೆ ನಾವು? ಯಾಕೆ ಒಂದು ಚಟ. ಕೇಳಿದ್ದನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಇನ್ನೊಂದು ಇಂದ್ರಿಯ ಬೇಕು, ಮೆಮೊರಿಷನ್. ಅದನ್ನೇ ಚಿತ್ತ, ಅದು ವಿಜ್ಞಾನಮಯ ಕೋಶ. ನಮ್ಮ ಸ್ಮರಣ ಶಕ್ತಿಯಿಂದ ವಿಜ್ಞಾನ ಬೆಳೆಯೋದು. ಸೈನ್ಸ್ ಬೆಳಿಬೇಕಾಗಿದ್ದರೆ ನಾವು ಹಿಂದೆ ನೋಡಿದ್ದು, ಕೇಳಿದ್ದು, ಮಾಡಿದ್ದು ನೆನಪಿನಿಂದ ಅದು ಹೀಗೆ ಇದು ಹೀಗೆ ಅಂತ ಹೊಸದನ್ನು ಇನ್ವೆಂಟ್ ಮಾಡ್ತೇವೆ. ಸೊ ವಿಜ್ಞಾನ ಬೆಳೀಲಿಕ್ಕೆ ಕಾರಣ ಚಿತ್ತ, ಮೆಮೊರಿಷನ್. ಅದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನ. ಇದೆಲ್ಲ ಆದಮೇಲೆ ಇನ್ನೊಂದು ಸಂಗತಿ, ನಮ್ಮ ಮನಸ್ಸಿಗೆ, ನಮ್ಮ ಅಂತಃಕರಣಕ್ಕೆ 3 ಕಾಲವನ್ನು ಗ್ರಹಿಸುವ ಶಕ್ತಿ ಇದೆ. ನಿನ್ನೆ ನಾನು ಹೇಳಿದೆ, ಕನಸಿನಲ್ಲಿ ಮುಂದೆ ಆಗುವುದನ್ನು ಕಾಣಬಹುದು. ಆ 3 ಕಾಲವನ್ನು, ಅಂದರೆ ಕಾಲಾತೀತವಾಗಿ ವಿಷಯವನ್ನು ಗ್ರಹಿಸುವಂಥ ಶಕ್ತಿ ಉಂಟಲ್ಲ, ಅದು ಅನ್ನಮಯ ಕೋಶ. ಅಂದರೆ ಚೇತನ, ಎಕ್ಸ್ಟ್ರಾಕ್ಷನ್ ಆಫ್ ಮೆಮೊರಿಷನ್. ಮನಸ್ಸು ನೆನಪಿಸಿಕೊಳ್ಳುತ್ತೆ. ನೆನಪಿನಲ್ಲಿ ಒಂದು ಘಟ್ಟ ಇದೆ. ನಮಗೆ ನಾವು ಹಿಂದಿನದನ್ನು ನೆನಪಿಸಿಕೊಂಡ್ರೆ ಚಿಕ್ಕಂದಿನ ಕೆಲವು ವಿಷಯ ನೆನಪಾಗುತ್ತೆ, ಅದೆಲ್ಲ ನೆನಪಾಗುತ್ತೆ. ನಾನು ಚಿಕ್ಕಂದಲ್ಲಿ ಹೀಗೆ ಮಾಡಿದ್ದೆ, ಹಾಗೆ ಮಾಡಿದ್ದೆ, ಯಾವುದೋ ಒಂದು ಕೆಲವು ನೆನಪಾಗುತ್ತೆ. ಅದಕ್ಕಿಂತ ಹಿಂದೆ ಹೋಗಿ ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲ. ಆದರೆ ಎವ್ರಿಥಿಂಗ್ ಈಸ್ ರೆಕಾರ್ಡ್. ಒಳಗಿನಿಂದ ಅಷ್ಟು ರೆಕಾರ್ಡ್ ಆಗಿದೆ, ಅದನ್ನು ಸ್ವಿಚ್ ಆನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಅದನ್ನು ನಾವು ರೆಕಾರ್ಡ್ ಪ್ಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮಾಡ್ಕೊಂಡಿದ್ದೀವಿ. ಅದನ್ನು ಪ್ಲೇ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅನ್ನೋದನ್ನು ನಾವು ನೆನಪಿಸಿಕೊಳ್ಬೋದು. ಅಂತಹ ಒಂದು ಪ್ರಯೋಗ ನಡೆಯಿತು ಮಣಿಪಾಲದಲ್ಲಿ. ಅವ್ರು ಏನಾಯಿತು, ಒಬ್ಬರು ಬಂದು ಹಾಸ್ಪಿಟಲಲ್ಲಿ ಟೆಸ್ಟಿಗೆ ಅವ್ರು ಏನಾಗಿತ್ತು ಅಂದರೆ, ಪಾಪ ಹಳ್ಳಿಯಿಂದ ಬಂದಿದ್ದಾರೆ, ಕುಂದಾಪುರ ಕಡೆಯಿಂದ, ಸ್ಟ್ಯಾನ್ಲಿ. ಅವ್ರಿಗೆ ಮಾತಾಡಿದ್ರೆ ಆಗೋದಿಲ್ಲ, ಮಾತಾಡೋದು ವಿಪರೀತ ಹೋಗು. ಅದು ಉಕ್ಕು ಪರಿಹಾರ ಆಗಬೇಕು ಅಂತ. ಉಕ್ಕು ಪರಿಹಾರ ಆಗಬೇಕಾದ್ರೆ ಉಕ್ಕು ಹೇಗೆ ಬಂತು ಅಂತ ಅದನ್ನು ಟ್ರೇಸ್ ಮಾಡಿ, ಚಿಕ್ಕಂದಿನಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡಿ ಹೆದರಿ ಉಕ್ಕು ಬಂದಿರಬೇಕು. ಹೆದರಿ ಆದ ಕೂಡಲೇ ಅದು ಶಬ್ದ ಉಚ್ಚಾರ ಆಗ್ತದೆ, ಆ ಕಡೆ ಅದು ಉಗ್ಗಾಗಿರುತ್ತೆ. ಅದು ಏನೋ ಅಥವಾ ಒಮ್ಮೊಮ್ಮೆ ಹೇಗಾಗುತ್ತೆ, ಚಿಕ್ಕ ಮಗು ಚೆನ್ನಾಗಿ ಮಾತಾಡ್ತಾ ಇರ್ತದೆ, ಯಾರಾದರೂ ಆಹಾ ಏನು ಚೆಂದ ಮಾತಾಡ್ತೇನೆ ಮಗು ಹೇಳ್ತೇನೆ, ಒಂದು ವಿಷಯ ಮಾತಾಡ್ತೇನೆ, ಅಷ್ಟು ಒಳ್ಳೆಯ ನಾಲಿಗೆ ಇರುತ್ತೆ.
ಏನು ಚೆಂದ ಮಾತಾಡ್ತೇನೆ ಅವ್ನು ಹೇಳಿಬಿಟ್ರೆ ಮತ್ತೆ ಮರುದಿಸಿದ್ದು ಉಗ್ಗು. ಇದನ್ನೂ ನೋಡಿದ್ದೇನೆ ನಾನು. ಹಾಗಾಗಿ ಇದು ಯಾಕೆ ಉಗ್ಗು ಬಂತು? ಜಿಮ್ ಕಾರ್ಬೆಟ್ಟು ಒಬ್ಬ ಹೆಣ್ಮಗಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಏನು ಮಾಡಿದ ಅಂದರೆ ಅವಳಿಗೆ ಬಾಯಿ ಬಿದ್ದು ಹೋಗಿತ್ತು, ಮಾತೇ ಬರೋದಿಲ್ಲ. ಜಿಮ್ ಕಾರ್ಬೆಟ್ ಹೋದ, ಅವನು ಸ್ಟಡಿ ಮಾಡಿ. ಯಾಕೆ ಅವಳು ಒಂದು ದಿನ ಬೆಳಿಗ್ಗೆ ಏಳುವಾಗ ಮನೆ ಬಾಗಿಲಲ್ಲಿ ಅವನು ಹಿಮಾಲಯ ಬರುತ್ತೆ ತಪ್ಪಲಲ್ಲಿ ಫುಟೇಲ್ಸ್ನಲ್ಲಿ ವಾಸವಾಗಿದ್ದ ಹಳ್ಳಿ ಜನ. ಅವನು ಹುಲಿ ಕೂತ್ಕೊಂಡಿದ್ದು ಬಾಯಿ ಕರ್ಕೊಂಡು. ಅದನ್ನು ನೋಡಿದವಳು ಅಂತ ಬಾಯಿ ಬಿಟ್ಟವಳು ಮತ್ತೆ ಮಾತಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಇದು ಗೊತ್ತಾಯಿತು. ಅವನು ಏನು ಮಾಡಿದ್ರೆ ಒಂದು ಸ್ಟಫ್ ಮಾಡಿದ ಹುಲಿಯನ್ನು ತಂದು ಹಾಗೆ ಬಾಯಿನಲ್ಲಿ ಇಟ್ಟದೆಲ್ಲ ಬೆಳಗ್ಗೆ ಅವಳು ಮನೆ ಬಾಗಿಲಲ್ಲಿಲ್ಲ. ಅದನ್ನು ಬಾಗಿಲು ತೆರೆದಂತೆ ನೋಡಿದ್ದು ಅಯ್ಯೋ ಅಂತ ಕೂಗಿದ್ದು ಮಾತು ಬಂತು. ಅದು ಹಾಗಾಗಿ ಮಾತು ಹೋದದ್ದು ಯಾಕೆ ಗೊತ್ತಾಗಿ ಬರ್ಸ್ಲಿಕ್ಕೆ ಬರುತ್ತೆ. ಕಡೆಗೆ ಏನು ಮಾಡೋದು ಅಂತ ಹೇಳಿದ್ರು ಇವರು ಅವರಿಗೆ ಹಿಂದೆ ಯಾವ ಕಾಲದಲ್ಲಿ ಯಾಕೆ ಅವ್ರಿಗೆ ಹೆದರಿಯೋ ಏನಾಯಿತು ಅಂತ ಮಲಗಿಸಿ ಡಾಕ್ಟ್ರು ಅವನು ಹಿಪ್ನೋಥೆರಪಿ ಹಿಂದೆ ಹೋಗು ಅಂತ ಹೇಳಿದರೆ ಅವನು ಎಲ್ಲೋ ಮುಗ್ಗಾದ ಸಮಯಕ್ಕೆ ಹೋಗ್ಬೇಕಲ್ವ. ಅವನು ಹಿಂದೆ ಹೋದ. ನಾನು ಅವನ ಹೆಸರೇ ಬೇರೆ ಹೇಳ್ಬಿಟ್ಟ, ಹಿಂದೆ ಜನ್ಮದ ಹೆಸರು ಹೇಳಿದ, ಹಿಂದೆ ಜನ್ಮಕ್ಕೆ ಹೋಗ್ಬಿಟ್ಟ. ಅವನೇನೋ ಅಪ್ಪಣ್ಣ ಏನು ಮಾಡ್ತಾ ಇದ್ದೀನಿ, ನಾನು ಪೋಲಿಯೋ ಆಗಿದೆ ಮಲ್ಕೊಂಡಿದ್ದೇನೆ, ನಾನು ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಪೋಲಿಯೋ ಆಗಿ ಪೇಷಂಟ್ ಮಲಗಿದ್ದಂತ ನೆನಪಿಸ್ಕೊಂಡ. ಪೋಲಿಯೋ ಆಗಿದ ಕಡೆ ಏನಾಗಿದೆ, ಪೋಲಿಯೋ ಆಗಿದ್ರು ನಮ್ಮ ಪಕ್ಕದ ಮನೆಯೊಬ್ಬರು ಹಳ್ಳಿ ಮದ್ದು ಕೊಡ್ತಿದ್ರು ಒಬ್ಬರು ಅಜ್ಜಿ, ಅವಳು ಮದ್ದು ಕೊಟ್ಟರು ನಮ್ಮ ಅಮ್ಮ, ಗುಣಾಗಲಿಲ್ಲ, ನಾನು ಸತ್ತೇ ಅಂತ. ಇನ್ನೂ ಹಿಂದಕ್ಕೆ ಹೋಗೋಣ, ಈಗ 2 ಜನ್ಮ ಆಯ್ತು, ಈಗಿರೋದು ಅದು ಹಿಂದೆ. ಇನ್ನೂ ಹಿಂದಕ್ಕೆ ಹೋಗು ಅಂದರೆ ಅವನು ಕ್ಲೀನ್ ಹೋದ ಹಿಂದಕ್ಕೆ. ಏನು ಸಜೆಷನ್ ಕೊಟ್ಟರೆ ಅದನ್ನು ಕ್ಲೀನ್ ಫಾಲೋ ಮಾಡೋದು, ಅದಕ್ಕೆ ಹಿಂದೆ ಹೋದ. ಅವನು ಹೇಳಿದ ಡೆಲ್ಲಿನೇ ಅದೇ ಹಿಂದಿಸ್ಬಿಟ್ಟು ಇದು ತಾನೆ ಅವನಿಗೆ ಉಗ್ಗಿಲ್ಲ. ಫಸ್ಟ್ ಅವನು ಡೆಲ್ಲಿಯಲ್ಲಿ ಪಾತ್ರೆ ಮಾಡುವ ಪಾತ್ರೆ ವ್ಯಾಪಾರಿ. ನಾನು ಡೆಲ್ಲಿಗೆ ಪಾತ್ರೆ ವ್ಯಾಪಾರಿ ಹಿಂದೂಸ್ತಾನಿ ಮಾತಾಡ. ಇವ್ರಿಗೆ ಕುತೂಹಲ ಎಷ್ಟು ಹಿಂದೆ ಹೋದ ನೋಡೋಣ, ಇನ್ನೂ ಹಿಂದಕ್ಕೆ ಹೋಗೋದು. ಅಂದರೆ 3-4 ಜನ್ಮಕ್ಕೆ ಹೋದ. ಈಗೇನು ಮಾಡಿ ನಾವು ಆಗಿ ಬಿಡಿಸ್ಬಿಡ್ದು. ಫಸ್ಟ್ ಕ್ಲಾಸ್ ಇಂಗ್ಲೀಷ್, ಅಮೇರಿಕನ್ ಇಂಗ್ಲೀಷ್ ಮಾತಾಡಿದ, ಉಗ್ಗಿಲ್ಲ. ಇನ್ನೂ ಆಚೆ ಹೋಗೋದು ಗೊತ್ತಾಗಲ್ಲ, ಮತ್ತೆ ವಾಪಸ್ ಬಂತು. ಅಂದರೆ ಅಪರೂಪದ ಕೇಸ್. 4 ಜನ್ಮಗಳನ್ನು ಹಿಂದಕ್ಕೆ ಕಳಿಸಿದಾಗ ಹೋಗಿ 4 ಜನ್ಮದ ಕಥೆ ಹೇಳಿದ. ಒಂದು ಅವನು ಪಿಟ್ಸ್ಬರ್ಗ್ನಲ್ಲಿ ಅಮೇರಿಕನ್ ಆಗಿ ಬದುಕಿದ್ದು, ಅದರ ನಂತರ ಡೆಲ್ಲಿಯಲ್ಲಿ ಮುಸ್ಲಿಂ ಪಾತ್ರೆ ವ್ಯಾಪಾರಿ ಆಗಿದ್ದ ಮುಸ್ಲಿಮು. ಅದಕ್ಕಿಂತ ಹಿಂದೆ ಹಂಪಾರ ಕುಂದಾಪುರ ಹಳ್ಳಿಯಲ್ಲಿ ಅಪ್ಪಣ್ಣ, ಅವನು ಟೈಫಾಯ್ಡ್ ಸತ್ತ. ಅದರ ನಂತರ ಉಗ್ಗುಬಾಯಿ. ಇವನು 4 ಜನ್ಮಗಳ ಕಥೆಯನ್ನು ಹೇಳಿದೆ. ಕೊನೆಗೂ ಅವನನ್ನು ಉಗ್ಗು ಬಂದದ್ದು ಯಾಕೆ ಅಂತ ಟ್ರೇಸ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಅಪೂರ್ವ ದಾಖಲೆ ಸಿಕ್ಕಿತು. ಮನುಷ್ಯ 4 ಜನ್ಮದ ಹಿಂದೆ ನಾನು ನೆನಪಿಸಿಕೊಳ್ಳಬಾರದು. ಹಾಗಾಗಿ ಇದೆಲ್ಲವೂ ಒಳಗಿದೆ. ನೀವು ಹಿಪ್ನೋಟೈಸ್ ಮಾಡಿದಾಗ ಹೇಳ್ತೀವಿ, ಎಚ್ಚರ ಅಂತ ಹೇಳಲಿಕ್ಕೆ ಆಗುತ್ತೆ. ಹಿಂದಿನ ಋಷಿಗಳು ಏನು ಮಾಡ್ತಾರೆ ಗೊತ್ತಾ? ಸೆಲ್ಫ್ ಹಿಪ್ನಾಟಿಸ್. ಅದೇ ಯೋಗ. ಸೆಲ್ಫ್ ಹಿಪ್ನಾಟಿಸ್ ಅಂದರೆ ತಾವು ಹಿಂದಕ್ಕೆ ಹೋಗ್ತೀವಿ. ನಾವು ಬಾಲ್ಯದನ್ನು ನಾವು ಕಷ್ಟಪಟ್ಟು ನೆನಪಿಸ್ಕೊಳ್ಬೋದಾ, ಹಿಂದೆ ಇರ್ಬೋದಾ? ಅದಕ್ಕೆ ಸೆಲ್ಫ್ ಹಿಪ್ನಾಟಿಸ್ ಮಾಡಿ ನಮ್ಮನ್ನು ನಾವೇ ಹಿಂದೆ ಕಳಿಸ್ತಾ ಹೋದರೆ ಯಾವ ಜನ್ಮದ ಕಥೆಯನ್ನು, ಹಿಂದಿನ ಜನ್ಮ ಮುಂದೆ ಬರುವಂಥದ್ದು ಎಲ್ಲವೂ ಕಾಣಬಹುದು. ಅದೇ ಋಷಿಗಳ ತಪಸ್ಸು ಅಂತಂದರೆ ಅದು ಸೆಲ್ಫ್ ಹಿಪ್ನಾಟಿಸ್. ತಮ್ಮನ್ನು ತಾವು ಹಿಂದೆ ಹೋಗಿ ನಮ್ಮ ಜೀವನ ಹಿಂದೆ ಹೇಗಿತ್ತು ಅಂತ ನೋಡ್ತಿದ್ರು, ಮುಂದೆ ಏನಾಗಬೇಕು ಅನ್ನೋದನ್ನು ಏನಾಗಬೇಕು ನೋಡ್ತಿದ್ರು. ಹೀಗಾಗಿ ಅದು ಚಿತ್ತ, ಅದು ಬಂದರೆ ಪೂರ್ಣಾಯ್ತವೆ. ಒಂದು ಪೂರ್ಣಾವತಾರ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದ ಎಕ್ಸ್ಪ್ಯಾನ್ಷನ್ ಅಂದರೆ ಅದು ಎಲ್ಲ 3 ಕಾಲಕ್ಕೂ ತೆರೆಕೊಂಡಾಗ ಅನ್ನಮಯ ಕೋಶ. ಇದು ಅದರಿಂದ ಪಂಚಭೂತಗಳದ್ದೇ ಪ್ರಭೇದಗಳಲ್ಲಿ ಇರೋದು. ಅನ್ನಮಯ ಪ್ರಾಣಮಯದಲ್ಲಿ ಪಂಚಭೂತಗಳು ಪೂರ್ತಿ ಆಯಿತು. ಅದು ಪಂಚಭಿಹಿ ಮತ್ತೆ 5 ಏನು ಅಂದರೆ ಈ 5 ವಸ್ತು ಇದೆಯಲ್ಲ, ಈ 5 ವಸ್ತುಗಳಲ್ಲಿ 5 ಕ್ವಾಲಿಟಿ ಇದೆ, ತನ್ಮಾತ್ರೆಗಳು. ಈಗ ಆಕಾಶ ಇದೆ, ಆಕಾಶದಿಂದ ಶಬ್ದ ಹುಟ್ಟಿತು. ಇದರ ಶಬ್ದ ಹುಟ್ಟುವುದೇ ಸಾಧ್ಯ ಇಲ್ಲ. ಅದರ ತಮಾಷೆ ಅಂದರೆ ಆಕಾಶದಲ್ಲಿ ಶಬ್ದ ಹುಟ್ಟಿತು. ಆಕಾಶದಲ್ಲಿ ಹುಟ್ಟಿದ ಶಬ್ದ ನಾನ್ ವೈಬ್ರೇಟರಿ ಸೌಂಡ್. ಯಾಕೆಂದರೆ ಅವರ ಚಲನೆ ಇಲ್ಲ, ಗಾಳಿ ಮೂಮೆಂಟ್ ಇಲ್ಲ. ಅದನ್ನು ಇಲ್ಲಿಯೂ ಇದೆ, ಅನಾಹತ ಅಂತ ಹೇಳ್ತಾರೆ. ಅನಾಹತ ಧ್ವನಿ ಇತ್ತು. ಅನಾಹತ ಧ್ವನಿ ನಾನ್ ವೈಬ್ರೇಟರಿ ಸೌಂಡ್. ಎಷ್ಟು ಆಳಕ್ಕೆ ಈ ಪ್ರಕೃತಿಯ ಆಳದ ಸೂಕ್ಷ್ಮ ಚಿಂತನೆ ಹೋದ ನೋಡಿ. ಸೌಂಡಿನಲ್ಲಿ ನಾನ್ ವೈಬ್ರೇಟರಿ ಸೌಂಡ್, ಅದು ವೈಬ್ರೇಷನ್ ಆಯ್ತು ಅಂತ ಗಾಳಿ ಹುಟ್ಟಿತು. ಗಾಳಿ ಹುಟ್ಟಿದ ವೈಬ್ರೇಷನ್ ಆಯಿತು, ನಿಮ್ಮ ಕಿವಿಗೆ ಕೇಳಿತು. ಸೊ ಗಾಳಿಯಲ್ಲಿದ್ದ ನಿಮ್ಮ ಶಬ್ದ ಇದ್ದು ನಿಮ್ಮ ಕಿವಿಗಳು. ನೀವು ವ್ಯಾಕ್ಯೂಮ್ ನನ್ನ ಸ್ಥಳದಲ್ಲಿ ಕೂತು
ಕೂತ್ಕೊಂಡು ಮಾತಾಡಿದರೆ ಕೇಳೋದಿಲ್ಲ. ಯಾಕೆಂದರೆ ಅದು ಗಾಳಿಯಿಂದ ಸೌಂಡನ್ನು ಕರ್ಕೊಂಡು ಹೋಗೋದು ಗಾಳಿ ಒಂದು ಕಡೆ. ನಮ್ಮ ಕಿವಿ ಕೇಳಬೇಕಾದ್ರೆ ಗಾಳಿ ಬೇಕು, ಆದರೆ ನಮಗೆ ಕಿವಿ ಕೇಳಿಸದ ಒಂದು ಶಬ್ದ ಉಂಟು, ಅದು ಆಕಾಶ. ತುಂಬ ಅದ್ಭುತವಾದ ವಿಜ್ಞಾನ ಪ್ರಪಂಚ ವೇದಾಂತ ಜೊತೆ ಬೆಳ್ಕೊಂಡು ಬಂದಿದೆ ನಮ್ಮ. ಸರಿ, ಆಕಾಶ ಆತ್ಮನ ಆಕಾಶ ಸಂಭೂತ, ಆಕಾಶದಿಂದ ಗಾಳಿ ಹುಟ್ಟಿತು. ಗಾಳಿ ಹುಟ್ಟಿದಾಗ ಶಬ್ದ ಮಾತ್ರ ಇತ್ತು, ಅದು ಕಿವಿಗೆ ಬಿತ್ತು, ಅದು ಆಕಾಶದ ಗುಣ ಆಯಿತು. ಗಾಳಿ ಹುಟ್ಟಿದಾಗ ಇನ್ನೊಂದು ಸೇರಿಬಿಡ್ತು, ಗಾಳಿಯಲ್ಲಿ ಶಬ್ದವೂ ಇದೆ, ಸ್ಪರ್ಶ ಇದೆ. ಸೊ ಅಲ್ಲಿ ತನಕ ನಮಗೆ ಸ್ಪರ್ಶ ಅಂತ ಗೊತ್ತಿಲ್ಲ. ಗಾಳಿ ಬೀಸಿದಾಗ ಸ್ಪರ್ಶದ ಅನುಭವ ಆಯಿತು. ಸೊ ಆಕಾಶ ಇದ್ದಾಗ ಕಿವಿಗೆ ಮಾತ್ರ ಕೆಲಸ, ಅದು ಕೇಳಬೇಕಾದ್ರೆ ಗಾಳಿ ಬೇಕಾಗಿಲ್ಲ. ಆಕಾಶದ ಗುಣ ಶಬ್ದ, ಸ್ಪರ್ಶದ ಅಂತಕ್ಕಂಥದ್ದು ತೊಗಿದ್ರಿಗೆ ಗೊತ್ತಾಗುವಂಥದ್ದು ಗಾಳಿ. ಸ್ಪರ್ಶ ಆದ ಮೇಲೆ ಅಲ್ಲಿಗೆ ನಿಂತಿತ್ತು. ಆಮೇಲೆ ಅಗ್ನಿ ಹುಟ್ಟಿತು. ಅಗ್ನಿ ಹುಟ್ಟಿದ ಕೂಡಲೇ ಕಣ್ಣಿಗೆ ಕೆಲಸ ಹೋಯಿತು, ಪ್ರಪಂಚ ಕಾಣಲಿಕ್ಕೆ ಶುರುವಾಯಿತು. ಅಂತಂದ್ರೆ ಪ್ರಪಂಚ ಕಾಣಲಿಲ್ಲ, ರೂಪ ಬಂತು, ಕಣ್ಣಿಗೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಹಾಗಾಗಿ ರೂಪ ಬಂತು, ಪ್ರಪಂಚದ ಆಕಾರವನ್ನು ಕಂಡೆವು, ಖುಷಿಪಟ್ಟೆವು. ಅದು ಇದು ನಾಲಿಗೆಗೆ ಕೆಲಸ ಆಗಲಿಲ್ಲ. ಆಮೇಲೆ ನೀರು ಬಂತು. ನೀರು ಬಂದ ಕೂಡಲೇ ನೀರನ್ನು ಬಾಯಿ ಹಾಕೊಂಡ, ರುಚಿಯಾಯಿತು. ಸೊ ರಸ, ಅದು ನೀರಿನಲ್ಲಿ ರುಚಿ ಎಷ್ಟು ಬಗೆ, ಭಾಳ ವಿಚಿತ್ರ. ಯಾವುದೇ ರುಚಿ ಅನ್ನುವಂಥದ್ದು ನೀರಿನಲ್ಲೇ ಇರೋದು. ಹಣ್ಣಿನ ಜ್ಯೂಸು ಅದು ರಸ, ನೀರು ಟೇಸ್ಟ್ ಇದೆ. ನಿಮಗೆ ಅದು ಸಿಹಿ, ಅದು ಮಾವಿನ ಹಣ್ಣಿನ ನೀರು. ಯಾವುದೇ ಹಣ್ಣಿನ ಜ್ಯೂಸ್ ತೆಗೆದ್ರೆ ಸಿಹಿ ಇದೆ. ಮೆಣಸು, ಖಾರ, ಎಲ್ಲ ರಸಗಳು ಮರದಲ್ಲಿ ಬಂತು. ಮೆಣಸು ಬಂತು, ಖಾರ ಬಂತು, ಹುಣಸೆ ಮರ ಬಂತು, ಹುಳಿ ಬಂತು, ಒಗರು ಬಂತು, ಕಹಿ ಬಂತು, ಎಲ್ಲ ಬಂತು. ಆದರೆ ಯಾವ ಮರದಲ್ಲೂ ಉಪ್ಪು ಹಣ್ಣು ಬರಲಿಲ್ಲ. 6 ಬಗೆಯ ರುಚಿಗಳನ್ನು ನಮ್ಮ ನಾಲಿಗೆ ಗ್ರಹಿಸುತ್ತೆ. ಆದರೆ ಉಪ್ಪು ಒಂದು ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಲೇ ಇಲ್ಲ. ಅದಕ್ಕೆ ಸೃಷ್ಟಿ ಮಾಡಿದಾಗ ಏನು ಮಾಡಿದ್ರೆ ಉಪ್ಪು ನೀರು ಕೊಡ್ತಾರೆ, ಅದನ್ನು ಒಣಗಿಸ್ಕೊಂಡು ಉಪ್ಪು ಮಾಡ್ಬೋದು. ಸೊ ಬೇರೆ ಎಲ್ಲ ಪ್ರಕೃತಿಯಲ್ಲಿ ಸಿಗುತ್ತೆ. ಉಪ್ಪನ್ನು ಮನುಷ್ಯ ಸಮುದ್ರದ ನೀರನ್ನು ಒಣಗಿಸಿ ಸೃಷ್ಟಿ ಮಾಡಿದ. ಆ ತಮಾಷೆ ಅಂದರೆ ಒಂದು ರೀತಿಯಿಂದ ಅದು ಎಲ್ಲಕ್ಕೂ ಪ್ರಧಾನ ಆಯಿತು. ಉಪ್ಪು ಸ್ವತಃ ರುಚಿಯಲ್ಲ, ಉಪ್ಪು ತಿಂಡಿಗೆ ಆಗೋಲ್ಲ. ಆದರೆ ಯಾವುದೇ ಅಡುಗೆ ರುಚಿ ಬರಬೇಕಾದ್ರೆ ಉಪ್ಪು ಹಾಕಬೇಕು. ನೀವು ಯಾವುದೇ ಮಾಡಿ ಉಪ್ಪು ಹಾಕದೇ ಇದ್ದರೆ ರುಚಿಯೇ ಬರಬೇಕು. ಸೊ ಎಲ್ಲಕ್ಕೂ ರುಚಿ ಕೊಡುತ್ತೆ, ಅದು ಸ್ವಯಂ ರುಚಿ ಇದೆ. ಇಂಥ ವಿಚಿತ್ರವಾದ ವಸ್ತುಗಳೆಲ್ಲ ನಿರ್ಮಾಣ ಆಗೋದು. ಅದೇ ಹೇಳೋದು, ಇದೇ ಪಂಚಧರ್ಮಾರ್ಥಗಳು: ಶಬ್ದ, ಸ್ಪರ್ಶ, ರೂಪ, ರಸ. ಇಷ್ಟ ಆಯಿತು. ಆದರೂ ಕೂಡ ಮೂಗಿಗೆ ಕೆಲಸ ಆಗಲಿಲ್ಲ. ಪೃಥ್ವಿ ಸೃಷ್ಟಿಯಾಯಿತು, ಮಣ್ಣು ಸೃಷ್ಟಿಯಾದ ಮಣ್ಣಿನ ವಾಸನೆ ಮೂಗಿಗೆ ಬಡಿಯಿತು. ನೀವು ಇದು ಗೊತ್ತಾಗಲಾಗಂದರೆ, ಬೇಸಿಗೆಯಲ್ಲಿ ನೆಲ ಒಣಗಿದ್ದು ಮೊದಲ ಮಳೆ ಬಿದ್ದಾಗ ಮಳೆ ನೀರಿಗೆ ಬಿದ್ದು ಮಣ್ಣಿಗೆ ಬಿದ್ದು ಕೂಡಲೇ ಮಣ್ಣು ವಾಸನೆ ಬಡಿಸುತ್ತೆ. ಮಣ್ಣಿನ ವಾಸನೆ ಮೂಗಿಗೆ ಬಡಿಯುತ್ತಿರ್ತೇವೆ. ಸೊ ಈ ಗಂಧ, ಓಡರ್ ಇಸ್ ಅ ಕ್ವಾಲಿಟಿ ಆಫ್ ಅರ್ತ್. ಹೀಗೆ ಪಂಚಭೀಹಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, 5 ಆಯಿತು. ಅದರ 5 ಕ್ವಾಲಿಟಿಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವೇ ಪಂಚಭೀಹಿ ಆಯಿತು. ಈ 5 ಉಂಟಲ್ಲ, ಇದನ್ನು ಗ್ರಹಿಸಲಿಕ್ಕೆ ಇಲ್ಲಿ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಶಬ್ದವನ್ನು ಗ್ರಹಿಸಲಿಕ್ಕೆ ಕಿವಿ, ಸ್ಪರ್ಶವನ್ನು ಗ್ರಹಿಸಲಿಕ್ಕೆ ತ್ವಕ್, ರೂಪವನ್ನು ಗ್ರಹಿಸಲಿಕ್ಕೆ ಕಣ್ಣು, ರಸವನ್ನು ಗ್ರಹಿಸಲಿಕ್ಕೆ ನಾಲಿಗೆ, ಗಂಧವನ್ನು ಗ್ರಹಿಸಲಿಕ್ಕೆ ಮೂಗು. ಸೊ ಈ 5 ವಸ್ತುಗಳು ಪ್ರಪಂಚದಲ್ಲಿ ಇದ್ದರೂ ಕೂಡ ನಮಗೆ ಈ 5 ಇಂದ್ರಿಯಗಳಿದ್ದ ನಾವು ಅದನ್ನು ರಿಸೀವ್ ಮಾಡಲಿಕ್ಕೆ ಆಗ್ತದೆ. ಅದು ಇಲ್ಲದೇ ಇದ್ದು ನಮಗೆ ಈ ಇಂದ್ರಿಯ ಎದ್ದು ಉಪಯೋಗ ಇಲ್ಲ, ಅದು ಇದ್ದು ಇಂದ್ರಿಯ ಇಲ್ಲದೆ ಎದ್ದು ಉಪಯೋಗ ಇಲ್ಲ. ಸೊ ಏನು ಪ್ರಪಂಚದಲ್ಲಿ 5 ಕ್ವಾಲಿಟಿಗಳಿವೆ, ಅದನ್ನು ಗ್ರಹಿಸುವ 5 ಇಂದ್ರಿಯಗಳು ಈ ಬಾಡಿಯಲ್ಲಿ ನಿರ್ಮಾಣ. ಅದು ಪಂಚಭೀಹಿ. ಆ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳಾದವು. ಆದರೆ ಜ್ಞಾನೇಂದ್ರಿಯ ಅಂದರೆ ಇದು ತಮಾಷೆ ಏನಾಯಿತು, ಶಂಕರ ಫಿಲಾಸಫಿ ಆಯಿತು. ಶಂಕರ ಹೇಳಿದ್ರೆ ಜ್ಞಾನಿಗಳಿಗೆ ಕರ್ಮ ಇಲ್ಲ, ಬರೇ ಜ್ಞಾನ. ಜ್ಞಾನಿಗಳಿಗೆ ಕರ್ಮ ಇಲ್ಲ, ಕರ್ಮ ದಡ್ಡರಿಗೆ ಹೇಳಿದರು. ಅದು ಮುಂದೆ ಅವರು ದಡ್ಡರಿಗೆ ಕರ್ಮ ಮಾಡೋದಂದ್ರೆ ಏನು ಗೊತ್ತಿರೋದಿಲ್ಲ. ಅವ್ರಿಗೆ ಕರ್ಮ ಮಾಡಬೇಕಾದ್ರೆ ಜ್ಞಾನ ಬೇಕಪ್ಪ, ಅದನ್ನು ದಡ್ಡರಿಗೆ ಕರ್ಮ ಅಲ್ಲ. ಶಂಕರರು ಎಲ್ಲಿದ್ದಾರೆ, ಧೋಮ್ಯಾಗ್ರಯೋಗಿವ ಜ್ಞಾನ ಕರ್ಮಣೋ ವಿರೋಧ ಅಂತ ಹೇಳಿದರು. ಹಸು ಮತ್ತು ಹುಲಿ ಒಟ್ಟಿಗಿರೋದು ಸಾಧ್ಯ ಇಲ್ಲ, ಜ್ಞಾನ ಮತ್ತು ಕರ್ಮ ಒಟ್ಟಿಗಿರೋದು. ಕರ್ಮ ಅನ್ನೋದು ಹಸು, ಜ್ಞಾನ ಅನ್ನೋದು ಹುಲಿ. ಜ್ಞಾನ ಬಂದರೆ ಕರ್ಮ ಇಲ್ಲ. ಹಾಗಾಗಿ ಜ್ಞಾನೇಂದ್ರಿಯ ನೋಡಿದ್ದು ಆದರೆ ಕೆಲಸ ಮಾಡಲಿಕ್ಕಿಲ್ಲ. ಕರ್ಮ ಇಲ್ಲದೆ ಜ್ಞಾನಕ್ಕೆ ಕರ್ತವ್ಯ ಇಲ್ಲ. ಜ್ಞಾತ್ವ ಕರೋತಿ, ತಿಳಿದು ಮಾಡಬೇಕು, ಮಾಡಲಿಕ್ಕೆ ಇಂದ್ರಿಯ ಬೇಕು. ಅದಕ್ಕೆ 5 ಕರ್ಮೇಂದ್ರಿಯಗಳು ಬಂದವು.
ವಾಕ್, ಪಾದ ಪಾಯುಪಸ್ಥ ಮೊದಲು ಬಹಳ ಅದ್ಭುತವಾದ ಒಂದು ಕರ್ಮೇಂದ್ರಿಯ ಕೊಟ್ಟ ಭಗವಂತ ಏನು ಅಂದರೆ ಮಾತು. ಅದು ಎರಡು ಮನುಷ್ಯನಿಗೆ ಮಾತ್ರ ಕೊಟ್ಟ ಭಗವಂತ, ಎಕ್ಸ್ಕ್ಲೂಸಿವ್ ಆಗಿ ಮಾತು ಮತ್ತು ಕೈ, ಬಾಯಿ ಮತ್ತು ಕೈ. ಅದಕ್ಕೆ ಕೈ ಬಾಯಿ ಶುದ್ಧ ಇರಬೇಕು ಅಂತ ಹೇಳ್ತಾರೆ. ಅದು ಭಗವಂತ ಮನುಷ್ಯನಿಗೆ ಕೊಟ್ಟ ಎಕ್ಸ್ಕ್ಲೂಸಿವ್. ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಕೊಟ್ಟೇ ಇಲ್ಲ ವಾಗಿಂದ್ರಿಯ, ಮನುಷ್ಯನಿಗೆ ಮಾತು ಬಂತು. ಅದನ್ನು ಉಪಯೋಗ ಮಾಡುವುದು, ದುರುಪಯೋಗ ಮಾಡುವುದು ಅದು ಮನುಷ್ಯನಿಗೆ ಬಿಟ್ಟರು. ಆ ಮಾತು ಯಾಕೆ ಇರುವುದು ಅಂದರೆ ಮೌನವನ್ನು ಕಲಿಯೋದಕ್ಕೋಸ್ಕರ, ಮಾತಾಡೋದಕ್ಕೋಸ್ಕರ ಅಲ್ಲ, ಮಾತನ್ನು ನಿಯಂತ್ರಿಸುವುದಕ್ಕೋಸ್ಕರ ಬಾಯಿ ಇರುವುದು. ಅದು ಮುಂದೆ ನೋಡೋಣ ವಿಷಯ. ಮಾತು ಒಂದು ಅಪೂರ್ವವಾದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಜೀವನಿಗೆ ಬಂದಿದೆ, ಮನುಷ್ಯನಿಗೆ ಭಗವಂತ ಕೊಟ್ಟದ್ದು. 84 ಲಕ್ಷ ಯೋನಿಗೆ ಎಲ್ಲ ಹೇಳ್ತಾರೆ. ಅದರಲ್ಲಿ 83,99,999 ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬರೋದು. ಈ ಒಂದಕ್ಕೆ ಬರುತ್ತೆ ಈ ಪ್ರಾಣಿಗೆ. ಇದು ಆಶ್ಚರ್ಯ. ಮನುಷ್ಯ ಯೋಚನೆ ಮಾಡಿಕೊಳ್ಳುವ, ಯಾವ ಪ್ರಾಣಿಗೂ ಇಲ್ಲದ ಒಂದು ಮಾತು ನನಗೆ ಕೊಟ್ಟ ಭಗವಂತ, ನಾನು ಕೃತಜ್ಞನಾಗಿರಬೇಕು ಅದಕ್ಕೆ. ಅಂದರೆ ಮಾತಾಡುವುದು ಎಷ್ಟು ದೊಡ್ಡ ಒಂದು ಸಂಪತ್ತು ಅನ್ನೋದು ಕಲ್ಪನೆ ಇಲ್ಲ ನಮಗೆ. ಯಾಕಂದರೆ ಮಾತು ಬಂತು, ಆಡಿದೆವು, ಅದರ ಹಿಂದೆ ಕಲ್ಪನೆ ಮಾಡಲಿಲ್ಲ. ಅದನ್ನು ಧ್ರುವ ಮಾಡಿ 5 ವರ್ಷದ ಹುಡುಗ ಅವನು ಭಗವಂತ ಪ್ರತ್ಯಕ್ಷವಾಗಿ ಏನು ಬೇಕು ಕೇಳು ಅಂತ ಹೇಳುವಾಗ, ಯೋತ್ತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತೆ ಅಖಿಲ ಶಕ್ತಿಧರ ಸ್ವಧಾಮ ಅನ್ಯಾಂಶ ಹತ್ತ ಜನ ಶ್ರವಣ ತೊಗಾದೇನು ಪ್ರಾಣಾನ್ ನಮೋ ಭಗವತೇ ಪುರುಷಾಯ. ಏನು ಬೇಕು ಅಂತ ಕೇಳಿದಾಗ ಹೇಳ್ತಾನೆ, ಈ ನಾಲಿಗೆಯಲ್ಲಿ ಮಾತು ಹುಟ್ಟಬೇಕಲ್ಲ ಕೇಳಬೇಕಾದ್ರೆ. ಆ ಮಾತು ಹುಟ್ಟಬೇಕಾದ್ರೆ ನೀನು ನುಡಿಸ್ಬೇಕಲ್ಲ ನಾಲಿಗೆಯಲ್ಲಿ ಕೂತು, ನೀನು ಕೂತು ಮಾತಾಡಿಸಿದಾಗ ಹೇಗೆ ಮಾತಾಡಲಿ ಅಂತ ಹೇಳ್ತಾನೆ. ಈ 5 ವರ್ಷದ ಹುಡುಗನ ಬುದ್ಧಿ 50 ವರ್ಷ ಆದರೂ ನಮಗೆ ನಾನೇ ಮಾತಾಡೋದು, ದೇವ್ರು ಯಾಕೆ ಮಾತಾಡಲಿಕ್ಕೆ ಹೇಳ್ತಾರೆ. ಅಲ್ಲ, ಅವನೇ ಮಾತಾಡೋದು, ಅವನು ಪ್ರಾಣಿಯಾಗಿದ್ದಾಗ ಮಾತಾಡೋದಿತ್ತಲ್ಲ. ಯಾವ ಪ್ರಾಣಿಗೂ ಇಲ್ಲದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಮನುಷ್ಯನಿಗೆ ಕೊಟ್ಟ, ಅದು ದೊಡ್ಡ ಕೊಡುಗೆ. ಅದರ ನಂತರ ವಾಕ್, ಪಾಣಿ, ಇದೊಂದು ಕರ್ಮೇಂದ್ರಿಯ ಆಯಿತು. ಕರ್ಮೇಂದ್ರಿಯ ಒಂದು ಬಾಯಿ ಒಂದು ಅಲ್ಲದೆ ಇರ್ತಿದ್ರೆ ನಮ್ಮ ಎಲ್ಲ ಅನುಭೂತಿಗಳ, ಈ ಕವನಗಳು, ಕಾವ್ಯಗಳು, ಈ ರಸಾಸ್ವಾದ, ನಮ್ಮ ಅನುಭವಗಳು ಇನ್ನೊಬ್ಬರಿಗೆ ಹೇಳುವುದು ಯಾವುದಿಲ್ಲ. ಮೂಕಾಗಿ ನನಗೆ ಕತೆ ಏನು ಅಷ್ಟೇ ಏನಿಲ್ಲ. ಆಮೇಲೆ ಕೈ ಬಂತು ನೋಡಿ. ಕೈಯನ್ನು ಇದು ಕುಸುರಿ ಕೆಲಸಕ್ಕೆ ಉಪಯೋಗಿಸಲಿಕ್ಕೆ ಕೈ ಕೊಟ್ಟ. ಕೈ ಬಂದದ್ದರಿಂದ ನಾವು ಇವತ್ತು ಕಾರಣವಂಶರಾಗಿರ್ಬೇಕಿತ್ತು. ನಾವು ಪೇಟೆಯಲ್ಲಿ ಬೇಕಾದ ರೀತಿಯ ಕಲ್ಲುಗಳನ್ನು ಕೆತ್ತಿ ಅದಕ್ಕೊಂದು ಡಿಸೈನ್ ಮಾಡಿ ಒಂದು ಮನೆ ಮಾಡಲಿಕ್ಕೆ ಕಲಿತೆವು. ಅಷ್ಟೇ ಅಲ್ಲ, ಬಗೆ ಬಗೆಯ ಚಿನ್ನಾಭರಣಗಳನ್ನು ಮಾಡಿ ಹೆಣ್ಮಕ್ಕಳ ಕುತ್ತಿಗೆಯಲ್ಲಿ ಜೋತಾಡಿಸಲಿಕ್ಕೆ ಕಲಿತೆವು. ಆಮೇಲೆ ಡಾನ್ಸು, ಭಂಗಿಗಳು, ಎಲ್ಲ ಮುದ್ರೆಗಳು, ಏನು ನಾಗರಿಕತೆ ಎಲ್ಲ ಆವಿಷ್ಕಾರಗಳಾದದ್ದು ಕೈಯಿಂದ ನಾಗರಿಕತೆ ಇದೆ. ಅದು ಇದು ನೋಡಿ, ಪ್ರಾಣಿಗಳಿಗೆ ಅದು ಕಾಲೆ, ಮನುಷ್ಯನಿಗೆ ನೆಟ್ಟೆಯನಿಗೆ ಕೈ ಕೊಟ್ಟ. ನಾವು ಇದರಿಂದ ಕೈಯಿಂದ ಬೇಕಾದಷ್ಟು ವಿಷಯ ಸಂಗ್ರಹ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ದಕ್ಷಿಣೆಗೆ ಕೈ ಹಿಡಿಬೋದು. ಪ್ರಾಣಿಗೆ ಗೊತ್ತೇ ಇಲ್ಲ, ಕೈ ಕೊಡ್ಬೋದು. ಭವತಿ ಭಿಕ್ಷಾಂಬಿ ಡೊನೇಷನ್ ಪುಸ್ತಕ ಹೇಳ್ಕೊಡೋದು ಅವ್ರು ಏನು ಕೊಡ್ತಾರೆ ವಿಷಯ. ಅಂದರೆ ಇದನ್ನು ಮನುಷ್ಯ ಯಾವ್ಯಾವುದಕ್ಕೆಲ್ಲ ಉಪಯೋಗಿಸ್ತಾನೆ. ವಾಕ್ಪಾಣಿ ಆದಮೇಲೆ ಕಾಲು ಪ್ರಾಣಿಗಳಲ್ಲೂ ಇದೆ, ನಮಗೂ ಇದೆ. ಆದರೆ ನಾವು ಬಯಸಿದಲ್ಲಿ ಹೋಗಲಿಕ್ಕೆ ನಮ್ಮ ಕಾಲು ಬಂದಿದೆ. ಪ್ರಾಣಿಗಳಿಗೆ ಅದೇನಿಲ್ಲ, ಒಟ್ಟು ಹೋಗು, ಎಲ್ಲಿ ಹೋಯ್ತು ಅಲ್ಲಿಗೆ. ಸೊ ಕಾಲಿಗೆ ಒಂದು ಪರ್ಪಸ್ ಇಲ್ಲ. ಕಾಲಿದ್ರೂ ಕೂಡ ನಮ್ಗಿಂತ ಹೆಚ್ಚು ನಡೆಯಬಲ್ಲವು, ಆದರೂ ಕೂಡ ಅವರಿಗೆ ಪರ್ಪಸ್ಸೇ ಇಲ್ಲ. ನಾವಾಗಲ್ಲ, ಕಾಲಿದೆ, ಅದು ಇಂಥ ಕಡೆ ಹೋಗಬೇಕು ಅಂತ ಉದ್ದೇಶ ಮಾಡಿ ಆ ಜಾಗಕ್ಕೆ ನಾವು ಹೋಗಿ ಪ್ರಯಾಣ ಮಾಡಬಾರ್ದು. ಪಾದ ಒಂದು ಕಡೆಯಿಂದ ಒಂದು ಕಡೆಗೆ, ಒಂದು ದೇಶದಿಂದ ಒಂದು ದೇಶಕ್ಕೆ ನಾವು ಸಂಚರಿಸುವಂತೆ. ಆಮೇಲೆ ಇದು 3 ನಮ್ಮ ಬೆಳವಣಿಗೆಗೆ ಬೇಕಾದ ತೀರ ಅವಶ್ಯಕವಾದಂಥ ಒಂದು ಸಂಗತಿಗಳು. ಅದರ ನಂತರ ನಮ್ಮ ದೇಹದ ಒಳಗಿರ್ತಕ್ಕಂಥದ್ದನ್ನು ನಾವು ಹೊರಗೆ ವಿಸರ್ಜನೆ ಮಾಡದೇ ಇದ್ದರೆ ನಾವು ಉಂಡ ಆಹಾರದಲ್ಲಿ ಅನಪೇಕ್ಷಿತವಾದ ಹೊರಗೆ ಹೋಗಬೇಕಲ್ಲ. ಅದಕ್ಕೋಸ್ಕರ ಪಾಯು ಉಪಸ್ಥ, ಮಲ ಮತ್ತು ಮೂತ್ರ ವಿಸರ್ಜನೆಗಾಗಿ ಪಾಯು ಮತ್ತು ಉಪಸ್ಥ. ಹೀಗೆ 5 ಕರ್ಮೇಂದ್ರಿಯಗಳು. ಸೊ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 5 ದಶಭಿಹಿ. ಸೊ ಪಂಚಭೂತಗಳು, ಪಂಚತನ್ಮಾತ್ರಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಟ್ಟು 25. ಆದರೆ ಚತುರ್ಭಿಹಿ ಮತ್ತೆ ಅದು ಯಾವುದು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈಗ ಇದು 4 ಕಂಪಾರ್ಟ್ಮೆಂಟ್ ಇದೆ ಒಳಗೆ. ಮನಸ್ಸು ಅಂತಂದರೆ ಅದು ಎಲ್ಲರಿಗೂ ಇರುತ್ತೆ. ಮಕ್ಕಳಿಗೂ ಮನಸ್ಸು ಇರುತ್ತೆ,
ಏನು ಮನಸ್ಸು ಅಂದರೆ ಅದು ಬೇಕು ಇದು ಬೇಕು ಹಠ ಮಾಡ್ತಾರಲ್ಲ, ಅದೇ ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕ ಮನ, ಅದು ಬೇಕು ಇದು ಬೇಕು, ಇದು ನೋಡಿದ್ದೆಲ್ಲ ಬೇಕು ಅನಿಸುತ್ತಲ್ಲ, ಬಯಕೆ, ಡಿಸೈರ್, ಅದು ಫಂಕ್ಷನಿಂಗ್ ಆಫ್ ಮೈಂಡ್. ಡಿಸೈರ್ ಆದಮೇಲೆ ಅದು ಯಾವ್ದು ಬೇಕು ಯಾವ್ದು ಬೇಡ ತೀರ್ಮಾನ ಅದಿಲ್ಲ. ಮನಸ್ಸು ಎಲ್ಲ ಅಲ್ಲಿ ಎಷ್ಟು ಬಗ್ಗೆ ಚಾಪ್ಟರ್ ಇರುತ್ತೆ ಅದು ಎಲ್ಲ ಬೇಕು ಅಲ್ಲಪ್ಪ. ಅದು ಯಾವುದೋ ಒಂದು ಸೆಲೆಕ್ಟ್ ಮಾಡೋದ್ರೆ ಮೈಂಡ್ ಸೆಲೆಕ್ಟ್ ಮಾಡೋದು, ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್, ಅದು ಏನು ಬೇಕಾದ್ರೆ ಮಾಡಿ ನಾ ಹೇಳಿ ಒಂದು. ಆ್ಯಂಡ್ ಅದನ್ನು ಮೈಂಡಿನ ಫಂಕ್ಷನಿಂಗು ಡಿಸೈರ್ ಆ್ಯಂಡ್ ಕನ್ಫ್ಯೂಷನ್, ಯಾವ್ದು ಬೇಕು ಅಂತ ತೀರ್ಮಾನ ಮಾಡದೆ ಕನ್ಫ್ಯೂಷನ್ ಹಾಕಿಬಿಡ್ತಾರೆ. ಸೊ ಮಕ್ಕಳಿಗೆ ಮನಸ್ಸಿದೆ ಅಂದರೆ ಎಲ್ಲ ನೋಡಿದಾಗ ಅದು ಬೇಕು ಇದು ಬೇಕು ಅಂತ ಯಾವುದು ಬೇಕು ಯಾವುದು ಬೇಡ ತೀರ್ಮಾನ ಮಾಡುವ ಶಕ್ತಿ ಆಗಬೇಕು. ಅದನ್ನು ಮಕ್ಕಳಿಗೆ ಆ ತೀರ್ಮಾನ ಮಾಡುವ ಶಕ್ತಿ ಉಂಟಲ್ವ ಅದು ಬುದ್ಧಿ, ಇಂಟಲೆಕ್ಟ್. ಅದು ಮಕ್ಕಳಿಗೆ ಇಲ್ಲ, ಅದನ್ನು ಮೈಂಡ್ ಇದೆ, ಇಂಟಲೆಕ್ಟ್ ಇಲ್ಲ. ದೊಡ್ಡವರಿಗೊಂದು ಭ್ರಮೆ ನಮಗೆ ಇಂಟಲೆಕ್ಟ್ ಇದೆ ಅಂತ, ಭಾಳ ಜನರಿಗೆ ಇರೋದಿಲ್ಲ, ಅದು ನಮಗೆ ಇದೆ ಅಂತ. ಪಾಪ ಮಕ್ಕಳು ವಾಸಿ, ಅವನಿಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಿದೆ, ದೊಡ್ಡವರಿಗೆ ಬುದ್ಧಿ ಇರೋದಿಲ್ಲ, ಅದು ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಮಹಾಬುದ್ಧಿವಂತರು ತಿಳ್ಕೊಂಡಿರ್ತಾರೆ, ಮಹಾಪತಿಗಳಿರ್ತಾರೆ. ಸೊ ಎರಡನೇದು ಡಿಸೈಡಿಂಗ್ ಫ್ಯಾಕ್ಟರ್, ಅದು ಬುದ್ಧಿ, ಇಂಟಲೆಕ್ಟ್. ಸೊ ಮನಸ್ಸು ಬುದ್ಧಿ ಆದಮೇಲೆ ಹೊರಗಿನ ವಸ್ತುಗಳನ್ನು ಇದು ನನಗೆ ಬೇಕು, ಇದು ನನ್ನದು, ಇದು ನನ್ನದು, ಇದು ನಾನು ಮಾಡಿದ್ದು, ಇದು ನನ್ನಿಂದ ಆಯಿತು, ಈ ನಾನು ನನ್ನಿಂದ ಉಂಟಲ್ಲ, ಈ ಫೀಲಿಂಗ್ ಯಾವುದು ಬರುತ್ತೆ ಅದು ಅಹಂಕಾರ. ಅದು ಮೂರನೇ ಫ್ಯಾಕ್ಟರ್, ಮನಸ್ಸು ಬುದ್ಧಿ ಅಹಂಕಾರ. ಇದಾದಮೇಲೆ ನಿನ್ನೆ ಆದದಲ್ಲಿ ಒಂದು ನೆನಪಿಸಿಕೊಡುತ್ತದೆ ಚಿತ್ತ. ಅದು ನಾನು ಚಿತ್ತ ಇಲ್ಲದೇ ಇದ್ದರೆ ಇದು ಇಷ್ಟಿದ್ದು ಕೂಡ ಇವತ್ತು ನಾವು ನೋಡ್ತೇವೆ, ನಾಳೆ ನೆನಪಿಲ್ಲ, ಇವತ್ತು ಕೇಳ್ತೇವೆ, ನಾಳೆ ನೆನಪಿಲ್ಲ. ಸೊ ಮೆಮೊರೀಷನ್ ಇಲ್ಲದೇ ಇದ್ದರೆ ನಾವು ಕೇಳಿದ್ದು ನೋಡಿದ್ದು ಮಾಡಿದ್ದು ಎಲ್ಲ ಇರ್ತದೆ. ಸೊ ಅದು ಬಹಳ ಮುಖ್ಯವಾದ ಚಿತ್ತ. ಇದು 4 ಒಳಗಿನ ಕಂಪಾರ್ಟ್ಮೆಂಟ್ಸ್, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ. ಇದು ಇದು ಇಷ್ಟೇ ಪ್ರಪಂಚದಲ್ಲಿ ಇರುವುದು, ಇದೇ ಬ್ರಹ್ಮಾಂಡದಲ್ಲಿ ಇದರದ್ದೇ ಎಕ್ಸ್ಪೆನ್ಷನ್ ಇದೆ. ಯಾಕಂದರೆ ಚಿತ್ತ, ಈ ಬ್ರಹ್ಮಾಂಡದಲ್ಲಿ ಚಿತ್ತ ಏನಿದೆ ಹೇಳಿದರು, ಬ್ರಹ್ಮಾಂಡ ಚಿತ್ತ ಅಹಂಕಾರ ದೇಹದಲ್ಲಿದೆ. ಬ್ರಹ್ಮಾಂಡ ಅಲ್ಲಪ್ಪ, ಬ್ರಹ್ಮಾಂಡದಲ್ಲಿ ಪುರಾಣದಲ್ಲಿ ಹೇಳ್ತಾರಲ್ಲ ಮಹಾತತ್ವ ಸೃಷ್ಟಿಯಾಯಿತು. ಮಹಾತತ್ವ ಸೃಷ್ಟಿಯಾಯಿತು ಅಂದರೆ ಏನು? ಅದು ಏನೋ ಒಂದು ಮಹತ್ತತ್ವ. ಮಹತ್ತತ್ವ ಅಂದರೆ ಚಿತ್ತ, ಅದು ಯೂನಿವರ್ಸಲ್ ಅವೇರ್ನೆಸ್ಸು. ಇದು ನಮ್ಮ ದೇಹದೊಳಗಿರುವ ನೆನಪು. ಯಾವುದು ಚಿತ್ತವೋ ಅದೇ ಯೂನಿವರ್ಸಲ್ ಆಗಿ, ಪಿಂಡಾಂಡದಲ್ಲಿ ಚಿತ್ತ, ಬ್ರಹ್ಮಾಂಡದಲ್ಲಿ ಮಹತ್ತತ್ವ. ಆ ಚಿತ್ತದ ಅಭಿಮಾನಿ ಬ್ರಹ್ಮ ಚತುರ್ಮುಖ. ಅದರಿಂದ ಮಹತ್ತತ್ವ ಸೃಷ್ಟಿಯಾಗುವಾಗ ಚತುರ್ಮುಖ. ಮಹತ್ತತ್ವ ಹುಟ್ಟಿತು ಅಂದರೆ ಯೂನಿವರ್ಸಲ್ ಅವೇರ್ನೆಸ್, ಎಚ್ಚರ ಆಯಿತು ಅಂತ ಅರ್ಥ. ನೆನಪಾಯಿತು, ಅಸ್ತಿತ್ವದ ಅವೇರ್ನೆಸ್ ಆಫ್ ಎಕ್ಸಿಸ್ಟೆನ್ಸ್, ಇರುವಿನ ಅರಿವು ಅದು ಬಂತು ಅಷ್ಟೇ. ಏನು ಸೃಷ್ಟಿಯಾಗಲಿಲ್ಲ, ಅರಿವಿನಲ್ಲಿ ಒಂದು ವಿಚಾರ. ಆಮೇಲೆ ಈಗ ಮಲಗಿದ್ದ, ಪ್ರಳಯ ಕಾಲದಲ್ಲಿ ಮಲಗಿದ್ದ, ನನಗೆ ಹೊರದಿದ್ದರೆ ಎಚ್ಚರ ಆಯಿತು, ಇದ್ದೇನೆ ಅನ್ನೋ ಅರಿವು ಬಂತು, ಅದು ಮಹತ್ವ. ಆಮೇಲೆ ಯಾರಿರುವುದು? ನಾನು, ಅದು ಅಹಂಕಾರ. ನಾನು ಇದ್ದೇನೆ ಇಷ್ಟೇ. ಅಹಂಕಾರ ಆಗುವಾಗಲೂ ಬರೀ ಮನಸ್ಸಿನ ಅರಿವಿನ ವಿಕಾಸ ಹೋಗಿ ಯಾವುದೇ ವಸ್ತು ಸೃಷ್ಟಿಯಾಗಲಿ, ಅಲ್ಲಿಂದ ಪಂಚಭೂತ ಸೃಷ್ಟಿ. ಶಿವನಿಂದ ಆಯಿತು ನೋಡಿ, ಚತುರ್ಮುಖ ಸೃಷ್ಟಿ ಮಾಡಿದ. ಅವನು 4 ವೇದಗಳನ್ನು, 4 ವರ್ಣಗಳನ್ನು, ಹೀಗೆ ಎಲ್ಲ ಚತುರ್ಮುಖವಾಗಿ ಸೃಷ್ಟಿ ಮಾಡಿದ. ಅವನಿಗೆ 4 ಮನೆಯಾಯಿತು. ಆಮೇಲೆ ಅವನ ಮಗ ಪಂಚಮುಖ, ಶಿವನಿಗೆ 5 ಮನೆಯಾಯಿತು. ಯಾಕೆಂದರೆ ಅವನು ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚಪ್ರಾಣಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಗಮ್ಯೇಂದ್ರಿಯಗಳು, ಎಲ್ಲ ಪಂಚಮುಖವಾದ ಸೃಷ್ಟಿ ಮಾಡಿದ, ಪಂಚಮುಖ ಆಯಿತು. ಅವನ ಮಗನಿಗೆ 6 ಮನೆ. ಏನು ಗಂಡಾಂತರ ನೋಡಿ, ಯಾವ ಮಗನಿಗೆ 7 ಮನೆ ಮಗ ಆಗಿದ್ರೆ ಏನು ಮಾಡೋದು? 4 ಮನೆಯವರಿಗೆ 5 ಮನೆ ಮಗ ಅಲ್ಲ, 5 ಮನೆಯವರಿಗೆ 6 ಮನೆ ಷಣ್ಮುಖ. ಅದು ಗಂಡಾಂತರ. ಅದಕ್ಕೆ ಬೆಳವಣಿಗೆ ಆಗಲಿಲ್ಲ. ಇದೆಲ್ಲ ಬೆಳವಣಿಗೆ ಪೂರಕ ಆಯಿತು. 5ನೇದು 6ನೇದು ಕಾಮ ಕ್ರೋಧ ಲೋಭ ಮೋಹ ಮದ ಮುತ್ಸವಾಗಿ ಕೂತಿತ್ತು. ಆ 6 ಮೊರೆ ಬಂದ ಮೇಲೆ ಮತ್ತೇನು 7ನೇ ಮೊರೆ ಬೇಡ, ಬಿಟ್ಬಿಡ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಬರತಕ್ಕಂಥ ವಿಕಾಸವನ್ನು ದೇವರ ಮುಖವಾಗಿ ಹೇಳಿದರು. ಸೃಷ್ಟಿ ಮಾಡುವ ಮೂಲ ದೇವತೆಯ ಮುಖವಾಗಿ ಹೇಳಿದರು. ಆಯಿತು, ಸೃಷ್ಟಿ ಆಯಿತು. ಆಮೇಲೆ ಅದೇ ಚಿತ್ತದ ದೇವತೆ ಚತುರ್ಮುಖ, ಅಲ್ಲಿ ಅದು ಮೊದಲನೇ ಸೃಷ್ಟಿ, ಅದೇ ಅಲ್ಲಿ ಮಹತ್ವ. ಹೀಗೆ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ. ಪ್ರಧಾನದ ಸಮುದಾಯ, ಪ್ರಾಧಾನಿಕ, ಪ್ರಧಾನ ಅಂದರೆ ಅದೇ ಪ್ರಕೃತಿ, ಮೂಲ ಪ್ರಕೃತಿ, ಜಗತ್ತಿನ ಮೂಲ ಶಕ್ತಿಗೆ ಒಟ್ಟು 24 ಡಿವಿಷನ್ಸ್. ಅದು ವಿಕಾರಗಳಾಗಿ 24 ಆಗಿ ರೂಪುಗೊಂಡಿತು. ಇಡೀ ಪ್ರಪಂಚ ಅಂದರೆ ಇಷ್ಟೇ, ಬೇರೆ ಏನಿಲ್ಲ. ಇದು ಬಿಟ್ಟು ಇನ್ನೊಂದು ಸಂಗತಿಯೇ ಇಲ್ಲ ಪ್ರಪಂಚದಲ್ಲಿ. ಇನ್ನೊಂದು ಸಂಶಯ ಹೋಗಿಲ್ಲ. ಪಂಚಭೂತ ಎಲ್ಲ ಆಯ್ತು. ಅವರು ಕಾಲದ ವಿಷಯವೇ ಇಲ್ಲ.
ಏತಾವಾನೇನ ಸಂಖ್ಯಾತಃ ಬ್ರಹ್ಮಣಃ ಸಗುಣಸ್ಯ ಹಿ ಸನ್ನಿವೇಶೋ ಮಯಾ ಪ್ರೋಕ್ತ ಯಃ ಕಾಲಃ ಪಂಚವಿಂಶತಃ. ಈಗ ಕಾಲದ ಸುದ್ದಿಯೇ ಇಲ್ಲ. ಕಾಲ ಅನ್ನೋದು ಪ್ರಕೃತಿಯ ಸ್ವರೂಪ, ಅದರ ವಿಭಾಗ ಅಲ್ಲ. ಪ್ರಕೃತಿಯಿಂದ ರೂಪಾಂತರ ಒಂದು ವಿಕಾರಗಳಿದೆ 24. ಕಾಲ ಅನ್ನೋದು ವಿಕಾರ ಅಲ್ಲ, ಅದು ಪ್ರಕೃತಿ ಅಷ್ಟೇ. ಆದರೆ ನಾವು ಕಾಲ ಅನ್ನೋದು ನಮಗೆ ಬೇರೆ ಒಂದು ಕಾನ್ಸೆಪ್ಟ್ ಇದ್ರು. ಹೇಳ್ತಾರೆ ಏತಾವಾನೇನ ಸಂಖ್ಯಾತಃ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ಅಂದರೆ ತ್ರಿಗುಣದಿಂದ ರೂಪುಗೊಂಡ ಪ್ರಕೃತಿ. ಅದಕ್ಕೋಸ್ಕರ ಭಗವಂತನನ್ನು ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ನಿರ್ಗುಣ ಬ್ರಹ್ಮ ಅಂದರೆ ಗುಣಗಳಿಲ್ಲ ಅಂತ, ತ್ರಿಗುಣಗಳಿಲ್ಲ ಅಂತ. ಅದು ಇದು ಸಗುಣ ಬ್ರಹ್ಮ ಅಂದರೆ ತ್ರಿಗುಣಗಳಿಂದ ರೂಪುಗೊಂಡ ಬ್ರಹ್ಮ, ತ್ರಿಗುಣಾತ್ಮಕವಾದ ಪಂಚ ಪ್ರಕೃತಿ, ಮೂಲ ಪ್ರಕೃತಿ. ಅದು ಇಷ್ಟೇ ಏತಾವಾನೇವ ಸಂಖ್ಯಾತಃ ಸನ್ನಿವೇಶ ಮಯಾ ಪ್ರೋಕ್ತಃ. ಮತ್ತು ಕಾಲ ಕಾಲ ಪಂಚವಿಂಶತಃ. ಕಾಲ ಅಂತಂದರೆ ಈ ಇಡೀ ಪ್ರಪಂಚದೊಳಗೆ ತುಂಬಿ ಇದನ್ನು ಕಾಲಕ್ಕೆ ಪ್ರವರ್ತಿಸುವಂತಹ ಭಗವಂತನೇ ಕಾಲ ಅಂತ. ನಮಗೆ ಕಾಲ ಅಂದರೆ ಮುಖ್ಯವಾಗಿ ಪ್ರಕೃತಿ ಅಲ್ಲ. ಅವನು 25ನೇ ಯಾರಂದರೆ ಈ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟು ಸೃಷ್ಟಿ ಆದರೆ ಇಷ್ಟೊಂದು ಚಲನೆ ಆಗಬೇಕಲ್ಲ. ಚಲನೆ ಸ್ಟಾರ್ಟ್ ಆಗಿದೆ. ಗ್ರಹಗಳು ಭೂಮಿ ತಿರುಗ್ತಾ ಇದೆ, ಸೂರ್ಯ ತಿರುಗ್ತಾ ಇದ್ದಾರೆ ಅಂತ ಅವನು ಹೇಳಿದರು. ಏನೇ ಈ ಭೂಮಿಯಲ್ಲಿ ಚಲನೆ ಹೇಗೆ ಹೋಗ್ತದೆ, ಹಾಗೆ ಪಿಂಡಾಂಡದಲ್ಲಿ ಚಲನೆ. ಮಗು ಹುಟ್ಟಿದ ತಕ್ಷಣ ಚಲನೆ ಇರೋಲ್ಲ. ಚಲನೆ ಇರೋಲ್ಲ ಅಷ್ಟೇ ಅಲ್ಲ, ಒಮ್ಮೊಮ್ಮೆ ಉಸಿರಾಟ ಕೂಡ ಒಮ್ಮೆಗೆ ಆಗಲಿಕ್ಕೆ. ಯಾಕೆಂದರೆ ಅಲ್ಲಿ ತನಕ ಅದು ಉಸಿರಾಡ್ತಾ ಇದ್ದದ್ದು ಹೊಕ್ಕಳು ಒಳ್ಳೆಯದು. ಮೂಗಿನಲ್ಲಿ ಉಸಿರಾಟಕ್ಕೆ ಗೊತ್ತಿಲ್ಲ. ಹಾಗಾಗಿ ಹುಟ್ಟಿದ ಮೇಲೆ ಮೂಗಿನಲ್ಲಿ ಉಸಿರಾಡ್ತಾರೆ, ಹೊಕ್ಕಳು ಬಳ್ಳಿ ಕಟ್ಟಾಯಿತು. ಅದು ಮೂಗಿನ ಉಸಿರಾಡೋದು ಗೊತ್ತಾಗತ್ತೆ. ಸುಮಾರು ಹೇಳಿದ್ದಾರೆ ಉಸಿರಾಡೋಲ್ಲ. ಆಗ ಮಗುವನ್ನು ಹೀಗೆ ಕೆಳಮುಖವಾಗಿ ಶೀರ್ಷಾಸನ ಮಾಡಿ ಹಿಡಿದು ಏನೋ ಒಂದು ವ್ಯಾಯಾಮ ಎಲ್ಲ ಮಾಡ್ತಾರೆ. ಅದು ಉಸಿರಾಡಬೇಕು, ಅಳಬೇಕು. ನೋಡಿ ಒಮ್ಮೆ ಹತ್ತಿತು ಅಂದರೆ ಇವತ್ತು ನಾನು ಯೋಚನೆ ಮಾಡ್ತಾರೆ. ನೋಡಿ ಮಗು ಹತ್ತಿರ ಇಲ್ಲಿ ನಾವು, ಯಾಕೆಂದರೆ ಹಳ್ಳಿಲ್ಲ ಅಂದರೆ ಅಸ್ತಿತ್ವ ಇಲ್ಲ. ಸೊ ಹೀಗೆ ಆ ಪ್ರಥಮ ಪ್ರವೃತ್ತಿಯಲ್ಲಿ ಚಲನೆ ಹೋಗಬೇಕು. ಮಗು ಅಳಬೇಕು, ಅದು ಹಂದಾಡಬೇಕು. ಅದು ಚಲನೆ ಯಾರಿಂದ ಆಯಿತು? ಇದೆಲ್ಲ ಆಯಿತು. ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಆ ಮನಸ್ಸು, ಚಿತ್ತ ಎಲ್ಲ ಆಯಿತು. ಚಲನೆಯಿಂದ ಬಂತು ಕ್ರಿಯೆ, ಅದು ಕಾಲದಿಂದ ಬಂತು. ಅದು ಕಾಲದಿಂದ ಕಾಲ ಪಂಚವಿಂಶಕ. ಅದರೊಳಗೆ ಭಗವಂತ ಬಂದು ಕೂತ ಚಲನೆ ಶುರುವಾಯಿತು. ಯಾಕೆಂದರೆ ಭಗವಂತ ಕೂಡಲೇ ಇದ್ದರೆ ತೃಣವಕ್ಕೆ ನಚಲತೆ, ಕೂಡಲೂ ಕೂಡ ಅದಾಡಬೇಕು. ಸೊ ಚಲನೆ ಪ್ರಪಂಚದಲ್ಲಿ ಶುರುವಾಯಿತು. ಇಡೀ ವಿಶ್ವ ನಿರಂತರ ಚಲನಶೀಲ ಆಯಿತು. ಅದು ಕಾಲನಾಮಕರಣ ಭಗವಂತನಿಂದ ಆಯಿತು. ಕಾಲನಾಮಕ ಆದಂತ ಅವನೇನು ಚೇಷ್ಟಾರೂಪ ಸ ಭಗವಾನ್ ಕಾಲ ಇತ್ಯುಪಲಕ್ಷಿತ. ಭಗವಂತನನ್ನು ನಾವು ಕಾಲ ಅಂತ ಕರಿತೇವೆ. ಏನು ಕಾಲ ಅಂದರೆ ಚೇಷ್ಟಾರೂಪ ಸ ಭಗವಾನ್. ಯಾರಿಂದ ಚೇಷ್ಟಾ ಯತಃ ಸ ಭಗವಾನ್, ಯಾರಿಂದ ಜಗತ್ತಿನಲ್ಲಿ ಚಲನೆ ಪ್ರಾರಂಭ ಆಯಿತು ಆ ಚಲನೆಗೆ ಕಾರಣರೂಪನಾದಂತಹ ಭಗವಂತನ ವಿಶ್ವದಲ್ಲಿ ತುಂಬಿರುವ ಭಗವಂತನನ್ನು ನಾವು ಕಾಲ ಅಂತ ಕರಿತೇವೆ. ಮತ್ತು ಹೊರಗಿಗೂ ಭಗವಂತ ಆಯಿತು. ಅದು ಹೇಳಿದ್ರು ಅಂತಃಪುರುಷ ರೂಪೇಣ ಕಾಲರೂಪೇಣ ವಹಿ. ಪುರುಷ ಅಂತ ಹೆಸರಿನಿಂದ ಒಳಗೂತ ಅಂತರ್ವಹಿಸ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಪುರುಷನಾಮಕನಾಗಿ ತುಂಬಿದ, ಹೊರಗಿನಿಂದ ಕಾಲರೂಪದಿಂದ ತುಂಬಿದ. ಹೀಗೆ ಹೊರಗೂ ಒಳಗೂ ತುಂಬಿ ವಿಶ್ವದಲ್ಲಿ ಚಲನಶೀಲವಾದ ವಿಶ್ವವನ್ನು ನಿಯಂತ್ರಿಸಿದ ಭಗವಂತ ಅವನನ್ನು ಪುರುಷ ಅಂತ ಕರಿತೇವೆ. ಅವನನ್ನು ಪುರುಷ ಸೂಕ್ತದಿಂದ ಹೊಗಳ್ತೇವೆ. ಅವನು ಕಾಲ ಅಂತ ಕೂಡ ಕರಿತೇವೆ ನಾವು. ಯಾಕೆಂದರೆ ಹೊರಗಿರುವ ಕಾಲ, ಒಳಗಿರುವ ಪುರುಷ. ಪುರುಷ ಯಾಕೆ? ಪುರುಷ ಅನ್ನೋದಕ್ಕೆ ಪುರು ಅಂದರೆ ಅದಕ್ಕೆ ಅನೇಕ ಒಂದು ಅರ್ಥ. ಪುರು ಅಂದರೆ ಪುರ ಅಂದರೆ ಬ್ರಹ್ಮಾಂಡ. ಚತುರ್ಮುಖನ ಪುರ ಬ್ರಹ್ಮಾಂಡ. ನಮ್ಮ ಪುರ ಪಿಂಡಾಂಡ. ಸೊ ಬ್ರಹ್ಮಾಂಡದಲ್ಲಿ ಇರುವವನು ಪುರುಷ, ಪಿಂಡಾಂಡದಲ್ಲಿ ಇರುವವನು ಒಳಗಿರುವವನು, ಪುರದಲ್ಲಿ ಇರುವವನು ಪುರುಷ. ಅಲ್ಲ, ನಾವು ಪುರುಷರೇ ಅಲ್ವಾ? ನಾವು ಹೇಳ್ಕೊತೇವೆ ನಾವು ಪುರುಷರು ಅಂತ. ಒಂದು ಸಂಗತಿ ಅಂದರೆ ಸಂಸ್ಕೃತಿ ಗಂಡಸರು ಮಾತ್ರ ಪುರುಷರಲ್ಲ, ಹೆಂಗಸರು ಪುರುಷ. ಯಾಕಂದರೆ ಪುರುಷರೊಂದು ಪುರದಲ್ಲಿ ಇರುವವರು ಅಂದರೆ ದೇಹದಲ್ಲಿ ಇರುವವರು. ಏನು ಗಂಡಸರು ಮಾತ್ರ ದೇಹದೊಳಗೆ ಇರೋಲ್ಲ, ಹೆಂಗಸರು ಹೊರಗೆ ಇರಲ್ಲ, ಒಳಗೆ ಇರುತ್ತಾನೆ. ಹಾಗಾಗಿ ಪುರುಷ ಅಂದರೆ ಸಂಸ್ಕೃತದಲ್ಲಿ ಹ್ಯೂಮನ್ ಬೇಯಿಂಗ್ ಅಂತ ಅರ್ಥ, ಗಂಡಸರು ಅಂತ ಅರ್ಥ ಅಲ್ಲ. ಆನಂತರ ಗಂಡಸರನ್ನು ಅರ್ಥ ಬಂತು. ದುರ್ದೈವದಿಂದ ಹೆಂಗಸರನ್ನು ಒಪ್ಪಿಕೊಂಡ್ರು, ವಿರೋಧ ಮಾಡಿದರೆ ಅರ್ಥ ಬರ್ತಿರಲಿಲ್ಲ. ಪುರುಷರು ಹೌದು ನೀವು ಪುರುಷರು, ನಾವು ಹೆಂಗಸರು ತಾವು ಕೈ ಒಪ್ಪಿಕೊಂಡ್ರು. ಅದು ಲೋಕದಲ್ಲಿ ರೂಢಿ ಬಂತು. ಆದರೆ ಪ್ರಾಚೀನ ಸಂಸ್ಕೃತಿ ಪುರುಷ ಅಂದರೆ ಗಂಡು ಮತ್ತು ಹೆಣ್ಣು, ಹ್ಯೂಮನ್ ಬೀಯಿಂಗ್. ಅವರು ಪುರುಷರು, ಇವರು ಪುರುಷರು. ಸರಿ, ಅನ್ನ
ಯಾಕೆ ನಾವು ಪುರುಷರು ಅಂದರೆ ನಾವು ಈ ಪುರದ ಒಳಗಿದ್ದೇವೆ. ಆದ್ದರಿಂದ ಅದಕ್ಕೆ ಶಾಸ್ತ್ರಕಾರ ಒಂದು ಪುರದ ಒಳಗೆ ಇದ್ದು ನಾನು ಪುರುಷ ಅಂತ ಹೇಳಿ ಎಲ್ಲ ಪುರದ ಒಳಗಿರುವ ಯಾರು ಅವನು ನಿಜವಾದ ಪುರುಷ. ಇಂಡರ್ ಆಫ್ ಎವ್ರಿಥಿಂಗ್ ದಟ್ ಈಸ್ ಲಾಡ್, ದಟ್ ಈಸ್ ವೈ ಈಸ್ ರಿಯಲ್ ಪುರುಷ. ವಿ ಆರ್ ನಾಟ್. ಯಾಕಂದ್ರೆ ನಾವು ಯಾವುದೋ ಒಂದು ಪುರದಲ್ಲಿ ಇರುವುದು, ಒಂದು ಪುರದಿಂದ ಹೋಗುವ ಅವನು ಎಲ್ಲ ಪುರದಲ್ಲಿ ಇರುವವನು ಅದನ್ನು ನಿಜವಾದ ಪುರುಷ ಅಂತ ಹೇಳ್ತಾರೆ. ಅಂತಹ ಪುರುಷ ರೂಪೇಣ ಒಳಗಿನಿಂದ ಪುರದ ಒಳಗೆ ಕೂಡ ಬಹಿಹಿ ಕಾಲರೂಪೇಣ ಸೊ ಆಮೇಲೆ ಕಾಲನಾಮಕನಾಗಿ ಹೊರಗೆ ನಿಂತ. ಯಾಕೆಂದರೆ ಕಲೆಯಿಂದ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡುವುದು. ಪ್ರತಿಯೊಂದು ವ್ಯವಸ್ಥೆ ಪ್ರಪಂಚ ನಡೀಬೇಕು. ಅದಕ್ಕೆ ಹೊರಗೆ ನಿಂತ ಕಾಲರೂಪದಿಂದ ಹೊರಗೆ ನಿಂತ, ಪುರುಷ ರೂಪದಿಂದ ಹೊರಗೆ ನಿಂತ ಇದು ಭಗವಂತ. ಹಾಗಾಗಿ ಭಗವಂತ ನಿಮ್ಮ 25, 24ರಲ್ಲಿ ಭಗವಂತ ಇಲ್ಲಪ್ಪ ಸೇರಿಲ್ಲ. ಅವನು 25 ಮುಗಿದೆಯಲ್ಲ. ಇನ್ನು ಕೆಲವರು ಇನ್ನೊಂದು ಅಂತ ಹೇಳ್ತಾರೆ 25 ಇದರ ಒಳಗಿರ್ತಕ್ಕ ಜೀವ, 26ನೇ ಪರಮಾತ್ಮ. ನೀವು ಅದು ಇದೆಲ್ಲ ವಿವಕ್ಷಾ ಭೇದದಿಂದ ಸಂಖ್ಯೆ ಸೇರಬೇಕು. 26 ಅಥವಾ 25 ಷಡ್ವಿಂಶ ಪುರುಷ ಸ್ವತಃ 26ನೇ ಪರಮಾತ್ಮ. ಅಲ್ಲಿಗೆ ನಮ್ಮ ವ್ಯವಸ್ಥೆ ಹೋಗಿತ್ತು. ಇದು ನ್ಯೂನಾದ ಒಟ್ಟಿಗೆ ಜಗತ್ತು ಅಂದರೆ 24 ಜಡ ಪ್ರಪಂಚ. ಅದರ ಒಳಗೆ ತುಂಬಿಕೊಂಡು ಅದಕ್ಕೆ ಚಾಲನೆ ಕೊಡ್ತಕ್ಕ 25ನೇ ಜೀವ. ಆ ಜೀವನಿಗೂ ಚಾಲನೆ ಕೊಟ್ಟು ವಿಮರೂಪನಾಗಿರುವ 26ನೇ ಭಗವಂತ. ಸೊ ದಿಸ್ ಈಸ್ ನ್ಯೂಮರಾಲಜಿ. ಪ್ರಪಂಚ ಅಂದರೆ ಇಷ್ಟೇ 24+2. ಇದಾದ ಮೇಲೆ ಸಂಕ್ಷಿಪ್ತವಾಗಿ ಅದನ್ನು ನಾವು ತಿಳ್ಕೊಂಡೇವೆ ಅಂತ ಕೇಳಿ ಮುಂದಿನ ವಿಷಯ, ಮನುಷ್ಯ ಅಧ್ಯಾತ್ಮದ ಸಾಧನೆ ಮಾಡಬೇಕಾಗಿದ್ದರೆ ಸರಿ ಪೇರೆಂಟ್ಸ್ ಇನ್ನು ಟೈಮ್ ಇದೆ. ಇದಾದ್ಮೇಲೆ ಆಚೆ ನಾನು ಹಾಫ್ ಅವರ್ ಟೈಮ್ ಕೊಡ್ತೀವಿ. ಅವಸರ ಪಟ್ಟು ಪೇರೆಂಟ್ಸ್ ಹೋಗಿ ಪ್ರವಚನ ಮಿಸ್ ಮಾಡ್ಕೋಬೇಡಿ. ದಿಸ್ ಹಾಫ್ ಅವರ್ ಟೈಮ್ ಫಾರ್ ಪ್ರಿಪೇರಿಂಗ್ ದ ಚಿಲ್ಡ್ರನ್ ಫಾರ್ ದ ಸ್ಕಿಟ್. ಅವಸರ ಪಡೋದು ಬೇಡ. ಎಲ್ಲರಿಗೂ ತಿಳಿಸ್ಬಿಡೋದು. ಓಕೆ, ನೋ ಒನ್ ನೀಡ್ ಟು ಮಿಸ್ ದ ಪ್ರವಚನ ಫಾರ್ ಪ್ರಿಪೇರಿಂಗ್ ದ ಕಿಡ್ಸ್. ತಿಳಿಸ್ಬಿಡ್ಬೇಕಲ್ಲ. ಒಂದು ಸಂಗತಿ, ಮುಂದುವರಿಸ್ಬೋದು, ವಿಷಯವನ್ನು ಮುಂದುವರಿಸ್ಬೋದು ಅಥವಾ ಒಂದು ಹೆಚ್ಚು ಯೂಸ್ಫುಲ್ ಆಗುತ್ತೇನೋ ವಿಷಯ ಮತ್ತೆ ಸಾಯಂಕಾಲ ಮುಂದುವರಿಸ್ಬೋದು. ಏನಾದ್ರು ಡೌಟ್ಸ್ ಇದ್ದರೆ ಪ್ರಶ್ನೆ ಮಾಡ್ಬೋದು. ಕ್ವಶನ್ ಆನ್ಸರ್. ಯಾಕಂದ್ರೆ ನಿನ್ನೆ ಮಾಡಿದ ಹಾಗೆ ಇವತ್ತು ಸಾಯಂಕಾಲ ಮಾಡಿ ಕೂರಿಸೋತಿ. ಸಾಯಂಕಾಲದ ಟೈಮ್ ಅಂದರೆ ಸಾಯಂಕಾಲದ ವಿಷಯದ ಬಗ್ಗೆ ಒಂದೇನು ಅಂದರೆ ನಮ್ಮ ಪ್ರಶ್ನೆಗಳು ಇವತ್ತು ನಡೆದಂತಹ ಡಿಸ್ಕಷನ್ಗೆ ಸಂಬಂಧಪಟ್ಟದ್ದಿರಬೇಕು. ಯಾವುದೋ ಪ್ರಶ್ನೆಗಳು ಅಂದರೆ ಅದು ಇರೆಲೆವೆಂಟ್ ಆದಂಥ ರಿಲೆವೆಂಟ್ ಆಗಿ ಇವತ್ತು ನಾವೇನು ಫಿಲಾಸಫಿ ಬಗ್ಗೆ ಮಾತಾಡಿದೆವು ಅದರ ಬಗ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ಜಿಜ್ಞಾಸೆಗಳ ಬಗ್ಗೆ ನಾವು ಪ್ರಶ್ನೆಗಳಿದ್ರೆ ಅದು ಆಗ್ಬೋದು. ಇಲ್ಲ ಮುಂದಿನ ವಿಷಯ ನಾನು